ಉಳಿದವರು ಕಣ್ಮುಚ್ಚಿ ಪ್ರಿಯರೇ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ ಈ ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಕೊಟ್ಟಿರುವಂತಹ ಈ ಅತ್ಯಮೂಲ್ಯವಾಗಿರುವಂತಹ ಅತ್ಯದ್ಭುತವಾಗಿರುವಂತಹ ಅವಕಾಶಕ್ಕೋಸ್ಕರ ನಿಮಗೆ ಕೃತಜ್ಞತೆಗಳು ಅಪ್ಪ. ಸತ್ಯವೇದದಲ್ಲಿರುವಂಥ ಮಾತುಗಳನ್ನು ಆಲೋಚನೆ ಮಾಡಬೇಕಾದ್ರೆ ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು, ಹಾಗೆ ಕೇಳ್ತಿರುವಂತಹ ನೀವು ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳಿಗೆ ಇವತ್ತಿಂದ ಲೆಸನ್ಸ್ ಶುರುವಾಗ್ತದೆ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪ್ರಪ್ರಥಮವಾಗಿ ನೀವು ಅದರಲ್ಲಿ ಕೇಳ್ತಿರುವಂತಹದ್ದು ಈಗ ಶುರುವಾಗ್ತಿರುವಂತಹ ಲೆಸನ್ ಡಿಪ್ಲೊಮೊ ಇನ್ ಬೈಬಲ್ ಥಿಯಾಲಜಿ 2ನೇ ವರ್ಷ ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಿರುವಂತಹ ಲೆಸನ್ಸ್ ಇವತ್ತಿಂದ ಶುರುವಾಗ್ತಿದೆ. ಆ ಪಾಠಗಳಲ್ಲಿ ಒಂದಾಗಿರುವಂತಹ ಅಂಶವನ್ನು ಇವತ್ತು ನಾವು ಆಲೋಚನೆ ಮಾಡ್ತಿದ್ದೀವಿ. ಹಾಗಾದರೆ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹದ್ದು ಯಾವ ಸಬ್ಜೆಕ್ಟ್, ಯಾವ ಲೆಸನ್ ಅಂತ ಹೇಳಿ ಕೇಳಿದ್ರೆ, ಪವಿತ್ರಾತ್ಮರು ಯಾರು ಹಾಗೂ ಅವರ ಕಾರ್ಯಕ್ರಮಗಳೇನು. ಅಂಶದ ಹೆಸರನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ಪವಿತ್ರಾತ್ಮರು ಯಾರು ಹಾಗೂ ಅವರ ಕಾರ್ಯಕ್ರಮಗಳು ಏನು. ಓಕೆ, ಅಂಶ ಸ್ವಲ್ಪ ಲೆಂದಿ ಆಗಿರೋದರಿಂದ ಸ್ವಲ್ಪ ಬೇಗ ಹೋಗೋಣ. ನೋಟ್ ಮಾಡ್ಕೊಳ್ಲಿಕ್ಕೆ ಆಗುವಂಥವ್ರು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಳ್ಳದೆ ಹೋದರೂ ಈ ವಿಡಿಯೋ ನಿಮ್ಮ ಮುಂದೆ ಮತ್ತೆ ಬಂದಾಗ ನೋಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಸತ್ಯವೇದವನ್ನು ಓದುವಂಥವರು ರೆಡಿಯಾಗಿರಿ, 1-2-3 ಜನ. ರೆಫರೆನ್ಸ್ಗಳು ಬೇಗ ನೋಡ್ತಾ ಹೋಗೋದ್ರಿಂದ. ಓಕೆ, ಅಂಶವನ್ನು ಶುರು ಮಾಡೋಣ ಪ್ರಿಯರೇ. ಪವಿತ್ರಾತ್ಮರು ಯಾರು, ಅವರ ಕಾರ್ಯಕ್ರಮಗಳು ಏನು. ಓಕೆ, ಇಷ್ಟಕ್ಕೂ ಪವಿತ್ರಾತ್ಮರ ಬಗ್ಗೆ ಅಲ್ವಾ ತಿಳ್ಕೊಳ್ತಿರುವಂತಹದ್ದು. ಪವಿತ್ರಾತ್ಮರ ಬಗ್ಗೆ ತಿಳ್ಕೊಬೇಕಾದ್ರೆ ಎಲ್ಲಿಂದ ಶುರು ಮಾಡೋಣ? ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಎಲ್ಲಿಂದ ಶುರು ಮಾಡೋಣ? ಅವರ ಜನನದಿಂದ ಶುರು ಮಾಡೋಣ, ಅದೇ ಅಲ್ವಾ? ಅವರ ಪ್ರಾರಂಭದಿಂದ ಶುರು ಮಾಡೋಣ. ಪ್ರಾರಂಭದಿಂದ ಶುರು ಮಾಡಿ ಕೊನೆಗೆ ಈಗ ನಾವಿರುವಂತಹ ಕಾಲದವರೆಗೂ ಪವಿತ್ರಾತ್ಮರ ಆವಿರ್ಭಾವ ಹೇಗಾಗಿದೆ, ಎವಲ್ಯೂಷನ್ ಹೇಗಾಗಿದೆ ಅನ್ನುವಂತಹದನ್ನು ನೋಡ್ತಾ ಬರೋಣ. ಓಕೆ, ಇಷ್ಟಕ್ಕೂ ಪವಿತ್ರಾತ್ಮರು ಯಾವಾಗ ಹುಟ್ಟಿದ್ರು, ಯಾವಾಗ ಹುಟ್ಟಿರಬಹುದು, ಯಾವಾಗ ತಂದೆಯಾಗಿರುವಂತಹ ದೇವರು ಪವಿತ್ರಾತ್ಮರನ್ನು ಸೃಷ್ಟಿ ಮಾಡಿರಬಹುದು? ಹೊಸ ಒಡಂಬಡಿಕೆ ಅಲ್ಲ. ಯಾವಾಗ? ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ನಮಗೆ ಪವಿತ್ರಾತ್ಮರ ಬಗ್ಗೆ ಕಾಣಿಸುತ್ತೆ. ಒಂದ್ಸರಿ ಓದೋಣ. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಿಂದ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಇದನ್ನು ಓದ್ಕೊಂಡ್ವಾ? ಇಲ್ಲಿ ಯಾವ ಪದ ಕಾಣಿಸ್ತು ನಮ್ಮ ಕಣ್ಣಿಗೆ? ದೇವರಾತ್ಮ. ಯಾರು ದೇವರಾತ್ಮ ಅಂದರೆ ಯಾರು? ಇನ್ನೊಂದು ಸಾರಿ, ದೇವರಾತ್ಮ ಅಂದರೆ ಯಾರು? ಪರಿಶುದ್ಧಾತ್ಮ. ದೇವರಾತ್ಮ ಅಂದರೆ ಪರಿಶುದ್ಧಾತ್ಮ ಅಂತ ನಾವು ಯಾಕೆ ನಂಬಬೇಕು? ಎಲ್ಲಿದೆ ಬೈಬಲಲ್ಲಿ ದೇವರಾತ್ಮ ಅಂದರೆ ಪರಿಶುದ್ಧಾತ್ಮ ಅನ್ನುವಂಥದ್ದು? ಬೈಬಲಲ್ಲಿ ಇದೆಯಾ ಇಷ್ಟಕ್ಕೂ ಕ್ಲಿಯರಾಗಿ? ಎಲ್ಲೋ ಕೇಳಿದ್ದೀವಿ, ಅದಕ್ಕೆ ದೇವರಾತ್ಮ ಅಂದರೆ ಪರಿಶುದ್ಧಾತ್ಮ. ಯಾರಾದರೂ ಬಂದು ಕೇಳಿದ್ರು ಅಂತ ಅಂದ್ಕೊಳ್ಳಿ, ಪರೀಕ್ಷೆ ಬೇರೆ ಬರೆದಿರ್ತೀವಿ, ಅದು ಸೆಕೆಂಡ್ ಇಯರ್ ಬೇರೆ, ಹೌದಾ? ಬ್ರದರ್ 2 ವರ್ಷ ಎಕ್ಸಾಮ್ ಬರೆದಿದ್ದೀರಲ್ವಾ, ದೇವರಾತ್ಮ ಅಂದರೆ ಪರಿಶುದ್ಧಾತ್ಮ ಅಂತ ಬೈಬಲಲ್ಲಿ ಎಲ್ಲಿದೆ ಅಂತ ಹೇಳಿ ಕೇಳಿದ್ರೆ ಏನು ಹೇಳ್ತೀವಿ? ದೇವರಾತ್ಮ ಅಂದರೆ ತಂದೆ ಆಗಿರುವಂತಹ ದೇವರೇ ಅನ್ಬೋದಲ್ವಾ ಅವರು, ಹೌದಲ್ವಾ? ಓಕೆ, ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನ. ಲೂಕನು ಬರೆದ ಸುವಾರ್ತೆ 4:1. ಯೇಸು ಪವಿತ್ರಾತ್ಮ ಭರಿತನಾಗಿ ಯೋರ್ದಾನ್ ಹೊಳೆಯಿಂದ ಹಿಂದಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ಏನರ್ಥ ಆಯಿತು ನಮಗೆ ರೆಫರೆನ್ಸಿಂದ? ಇನ್ನೊಂದು ಸಾರಿ ಓದೋಣ. ಯೇಸು ಪವಿತ್ರಾತ್ಮ ಭರಿತನಾಗಿ. ಫಸ್ಟ್ ಯಾವ ಪದವನ್ನು ಬಳಕೆ ಮಾಡಿದ್ದಾರೆ? ಪವಿತ್ರಾತ್ಮ ಭರಿತನಾಗಿ. ನೆಕ್ಸ್ಟ್ ಹಾಗೆ ಯೋರ್ದಾನ್ ಹೊಳೆಯಿಂದ ಹಿಂದಿರುಗಿ ದೇವರಾತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಡುತ್ತಾ ಸೈತಾನನಿಂದ ಶೋಧಿಸಲ್ಪಟ್ಟನು. ಮೇಲ್ಗಡೆ ಪವಿತ್ರಾತ್ಮ ಅಂತ ಹೇಳಿ ಬರ್ಸಿದಾರ, ಪವಿತ್ರಾತ್ಮ ಭರಿತನಾಗಿ. ಕೆಳಗಡೆ ಏನು ಹೇಳಿದ್ದಾರೆ? ಅದೇ ದೇವರಾತ್ಮನಿಂದ 40 ದಿವಸ ಅರಣ್ಯದಲ್ಲಿ ನಡೆಸಲ್ಪಟ್ಟನು. ಹಾಗಾದರೆ ಇದಕ್ಕೆ ಅರ್ಥ ಏನು? ಪವಿತ್ರಾತ್ಮನಿಗೆ 2 ಹೆಸರನ್ನು ಒಂದೇ ವಾಕ್ಯದಲ್ಲಿ, ಒಂದೇ ವಚನದಲ್ಲಿ ಬಳಕೆ ಮಾಡಿದ್ದಾರೆ. ಏನಂತ ಹೇಳಿದ್ದಾರೆ? ದೇವರಾತ್ಮ ಅಂದರೆ ಪವಿತ್ರಾತ್ಮರೇ. ಮೇಲ್ಗಡೆ ಪವಿತ್ರಾತ್ಮರು ಅಂತ ಹೇಳಿ ಬರ್ಸಿ, ಕೆಳಗಡೆ ಸೆಕೆಂಡ್ ಲೈನಲ್ಲಿ ಏನು ಹೇಳಿದ್ದಾರೆ? ದೇವರಾತ್ಮನು. ಹಾಗಾದರೆ ಇಲ್ಲಿ ದೇವರಾತ್ಮನು ಅಂದರೆ ಯಾರು? ಪವಿತ್ರಾತ್ಮ. ಇನ್ನೂ ಸಹ ನಮಗೆ ನಂಬಿಕೆ ಬಂದಿಲ್ಲ ಅಂತ ಹೇಳಿದ್ರೆ ಒಂದ್ಸಾರಿ ಮತ್ತಾಯನು ಬರೆದ ಸುವಾರ್ತೆಗೆ ಬರೋಣ. ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 17ನೇ ವಚನ.
ಮತ್ತಾಯನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ರಿಂದ ಓದೋಣ. 16. ಯೇಸು ಸ್ನಾನ ಮಾಡಿಸಿಕೊಂಡು ಕೂಡಲೇ ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರಾತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡನು. ಇಲ್ಲಿ ಪಾರಿವಾಳದ ರೂಪದಲ್ಲಿ ಬಂದಿದ್ದು ಯಾರು ಪ್ರಿಯರೇ? ಯೇಸು ಕ್ರಿಸ್ತರು ದೀಕ್ಷಾ ಸ್ನಾನ ತಗೊಂಡು ಹೊರಗಡೆ ಬರಬೇಕಾದ್ರೆ ಆಕಾಶದಿಂದ ಒಂದು ಸೌಂಡ್ ಕೇಳಿಸುತ್ತೆ. ಜೊತೆಯಲ್ಲಿ ಆಕಾಶದಿಂದ ಪಾರಿವಾಳದ ರೂಪದಲ್ಲಿ ಒಬ್ಬರು ಬರ್ತಾರೆ. ಯಾರು ಅವರು ಪಾರಿವಾಳದ ರೂಪದಲ್ಲಿ ಬರುವಂತಹದ್ದು? ಪವಿತ್ರಾತ್ಮರು. ಪವಿತ್ರಾತ್ಮನಿಗೆ ಬಳಕೆ ಆಗಿರುವಂತಹ ಪದ ಯಾವುದಿಲ್ಲಿ? ಇನ್ನೊಂದ್ಸರಿ ಓದೋಣ. ನೀರಿನಿಂದ ಮೇಲಕ್ಕೆ ಬರಲು ಇಗೋ ಆತನಿಗೆ ಆಕಾಶವು ತೆರೆಯಿತು ಮತ್ತು ದೇವರಾತ್ಮ ಪಾರಿವಾಳದ ಹಾಗೆ ಇಳಿದು ತನ್ನ ಮೇಲೆ ಬರುವುದನ್ನು ಕಂಡೆನು. ಹಾಗಾದರೆ ಪವಿತ್ರಾತ್ಮನಿಗೆ ಬಳಕೆ ಆಗಿರುವಂಥ ಇನ್ನೊಂದು ಪದ ಯಾವುದು? ದೇವರಾತ್ಮ. ಈಗ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿರುವಂತಹ ಮಾತು ಯಾರ್ದು? ಅಂದರೆ ದೇವರಾತ್ಮ ಅಂದರೆ ಯಾರಲ್ಲಿ? ಪವಿತ್ರಾತ್ಮನು. ಇಷ್ಟು ಕ್ಲಾರಿಟಿ ಇರಬೇಕು. ದೇವರಾತ್ಮನು ಅಂದರೆ ಯಾರು? ಅಂದರೆ ಪವಿತ್ರಾತ್ಮನು. ಸತ್ಯವೇದದಲ್ಲಿ ಎಲ್ಲಿದೆ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ ಇರಬಾರ್ದು. ದೇವರಾತ್ಮನು ಅಂದರೆ ಖಚಿತವಾಗಿ ಪವಿತ್ರಾತ್ಮನೇ. ಓಕೆ, ಹಾಗಾದರೆ ಆದಿಯಿಂದ ಇದ್ದರು ಅನ್ನುವಂತಹದ್ದು ನಿಜನ? ಪವಿತ್ರಾತ್ಮರು ಆದಿಯಿಂದ ಇದ್ದರು. ಯಾಕೆಂದರೆ ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲೇ ಬರೆಸಿದಾರಂದರೆ ಆದಾಮನು ಸೃಷ್ಟಿಯಾಗುವುದಕ್ಕಿಂತ ಮುಂಚಿತವಾಗೇ ಇದ್ದರೆ ಇದ್ದರು. ಅವರ ಹುಟ್ಟು ಯಾವಾಗಾಯಿತು, ಅವರನ್ನು ಯಾವಾಗ ತಂದೆಯಾಗಿರುವಂತಹ ದೇವರು ಸೃಷ್ಟಿ ಮಾಡಿದ್ರು ಅನ್ನುವಂತಹದ್ದನ್ನು ಸತ್ಯವೇದದಲ್ಲಿ ಬರೆಸದೆ ಹೋದರು. ಅದು ಬರೆಸಿದ್ರು ನಮ್ಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ನಮ್ಮ ಕಾಲಕ್ಕೆ ಸಂಬಂಧಪಟ್ಟಿರುವಂತಹ ಕಾಲ ಅಲ್ಲ ಅದು. ನಮ್ಮ ಟೈಮು ಪವಿತ್ರಾತ್ಮರನ್ನು ಯೇಸು ಕ್ರಿಸ್ತರನ್ನು ಸೃಷ್ಟಿ ಮಾಡಿರುವಂತಹ ಟೈಮು ಒಂದೇ ಅಲ್ಲ. ನಮ್ಮ ಲೋಕ ಬೇರೆ, ಅವರ ಲೋಕ ಬೇರೆ. ಹೌದಾ? ಓಕೆ, ಹಾಗಾದರೆ ಅವರು ಯಾವಾಗ ಸೃಷ್ಟಿಯಾದರು, ಅಂದರೆ ತಂದೆಯಾಗಿರುವಂತಹ ದೇವರು ಪವಿತ್ರಾತ್ಮ ದೇವರನ್ನು ಯಾವಾಗ ಸೃಷ್ಟಿ ಮಾಡಿದ್ರು ಅಂತ ಹೇಳಿ ನಮಗೆ ಗೊತ್ತಿಲ್ಲದೆ ಹೋದರು. ನಮ್ಮ ಊಹೆಗದು ಮೀರಿರುವಂತಹ ಲೆಕ್ಕ ಆದರೂ ಸಹ ಒಂದು ಮಾತ್ರ ಹೇಳ್ಬೋದು ಖಚಿತವಾಗಿ. ಏನಂತ? ಯಾವಾಗಿಂದ ಇದ್ದರು ಪವಿತ್ರಾತ್ಮರು? ಆದಿಯಿಂದ ಇದ್ದರು. ನೆಕ್ಸ್ಟ್, ಪವಿತ್ರಾತ್ಮರ ಬಗ್ಗೆ ಇನ್ನೂ ಏನು ತಿಳ್ಕೊಬೇಕು? ಫಸ್ಟ್ ಪಾಯಿಂಟ್ ತಿಳ್ಕೊಂಡಿರುವಂತಹದ್ದು ಆದಿಯಿಂದ ಪವಿತ್ರಾತ್ಮರಿದ್ದರು. ಇಷ್ಟನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಇವಾಗವರೆಗೂ. ಈಗ ನೆಕ್ಸ್ಟ್, ತಂದೆಯಾಗಿರುವಂತಹ ದೇವರಿಗೂ ಪವಿತ್ರಾತ್ಮನಿಗೂ ಇರುವಂತಹ ಸಂಬಂಧ ಏನು? ತಂದೆಯಾಗಿರುವಂತಹ ದೇವರಿಗೂ ಪವಿತ್ರಾತ್ಮ ದೇವರಿಗೂ ಇರುವಂತಹ ಸಂಬಂಧ ಏನು? ಎಲ್ಲಿದೆ ಬೈಬಲಲ್ಲಿ? ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ, 4-6. ಏನಂತ ಹೇಳಿದರೆ ಇಲ್ಲಿ ಸ್ಪಷ್ಟವಾಗಿ, ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆ ಎಂದು ಕೂಗುವ ದೇವರು. ಅಂದರೆ ಇಲ್ಲಿ ತಂದೆಯಾಗಿರುವಂತಹ ದೇವರು. ಆ ತಂದೆಯಾಗಿರುವಂತಹ ದೇವರು ಏನು ಮಾಡಿದ್ರಂತೆ? ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಮಗನ ಆತ್ಮನು ಅಂದರೆ ಪರಿಶುದ್ಧಾತ್ಮನು. ಈಗ ಇನ್ನೊಂದ್ಸರಿ ಓದೋಣ ಈ ವಚನವನ್ನು. ನೀವು ಪುತ್ರರಾಗಿರುವುದರಿಂದ ದೇವರು, ಅಂದರೆ ತಂದೆಯಾಗಿರುವಂತಹ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ಅಂದರೆ ಪರಿಶುದ್ಧಾತ್ಮರನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟರು. ಏನರ್ಥ ಆಯಿತು ನಮ್ಗೆ ಇದರಿಂದ? ತಂದೆಯಾಗಿರುವಂತಹ ದೇವರಿಗೂ ಪರಿಶುದ್ಧಾತ್ಮ ದೇವರಿಗೂ ಇರುವಂಥ ಸಂಬಂಧ ಏನು? ಹೌದಾ? ಕ್ಲಿಯರ್ ಆಯಿತಾ ಈ ವಚನದಿಂದ? ಮುಂದೆ ಇಷ್ಟಕ್ಕೂ ತಂದೆಯಾಗಿರುವಂತಹ ದೇವರಿಗೆ ಯೇಸು ಕ್ರಿಸ್ತರು ಏನಾಗಬೇಕು? ತಂದೆಯಾಗಿರುವಂತಹ ದೇವರಿಗೆ ಯೇಸು ಕ್ರಿಸ್ತರು ಏನಾಗಬೇಕು? ಮಗ. ಪರಿಶುದ್ಧಾತ್ಮ ದೇವರು ಏನಾಗಬೇಕು? ತಂದೆಯಾಗಿರುವಂತಹ ದೇವರಿಗೆ ಪರಿಶುದ್ಧಾತ್ಮ ದೇವರು ಏನಾಗಬೇಕು? ಮಗನೇ. ಯೇಸು ಕ್ರಿಸ್ತರು ಮಗನೇ, ಪರಿಶುದ್ಧಾತ್ಮ ದೇವರು ಮಗನೇ. ಹಾಗಾದರೆ ಇವರಿಬ್ಬರಲ್ಲಿ ಜ್ಯೇಷ್ಠರು ಯಾರು? ಸತ್ಯವೇದದಲ್ಲಿ ಸುಮಾರು ರೆಫರೆನ್ಸ್ಗಳನ್ನು ನಾವು ನೋಡ್ಕೊಂಡಿದ್ದೀವಿ. ಹೌದಾ? ಬರೆದಿಟ್ಕೊಳ್ಳಿ, ದಯವಿಟ್ಟು ಓದುವಂತಹದ್ದು ಬೇಡ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:29 ಓದುವಂತಹ ಅವಶ್ಯಕತೆ ಇಲ್ಲ. ಇದರಲ್ಲಿ ಯೇಸು ಕ್ರಿಸ್ತರು ಜ್ಯೇಷ್ಠರು ಅಂತ ಹೇಳಿ, ಜ್ಯೇಷ್ಠರನ್ನಾಗಿ ಯೇಸು ಕ್ರಿಸ್ತರನ್ನೇ ನೇಮಿಸಿದ್ರು ತಂದೆಯಾಗಿರುವಂತಹ ದೇವರು ಅಂತ ಹೇಳಿ ಅದು ಆ ವಚನದಲ್ಲಿ ಓದ್ಕೊಳ್ತೀವಿ. ಓಕೆ, ಇವಾಗವರೆಗೂ ಏನೇನು ಅರ್ಥ ಮಾಡ್ಕೊಂಡಿದ್ವಿ? ಹಾಗಿದ್ರೆ ಮೊಟ್ಟ ಮೊದಲನೇದಾಗಿ ಪರಿಶುದ್ಧಾತ್ಮ ದೇವರು ಆದಿಯಿಂದಲೂ ಇದ್ದರು. ಎರಡನೇದಾಗಿ ತಂದೆಯಾಗಿರುವಂತಹ ದೇವರಿಗೆ ಮಗನು. ಇಷ್ಟನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಪರಿಶುದ್ಧಾತ್ಮ ದೇವರಿಗಿರುವಂಥ ಬೇರೆ ಬೇರೆ ಹೆಸರುಗಳೇನು ಪ್ರಿಯರೇ? ಹೆಸರುಗಳು ಗೊತ್ತಿಲ್ಲದೆ ಹೋದರೆ ಸತ್ಯವೇದ ಓದಬೇಕಾದ್ರೆ ನಮಗೇನು ಅರ್ಥ ಆಗೋದಿಲ್ಲ. ಒಂದೊಂದು ಹೆಸರು ನೋಡ್ತಾ ಅದು ಯಾರಿಗೆ ಬರೆಸಲ್ಪಟ್ಟಿದೆ, ಇದು ಯೇಸು ಕ್ರಿಸ್ತರ ತಂದೆಯಾಗಿರುವಂತಹ ದೇವರ, ಏನೂ ಗೊತ್ತಾಗೋದಿಲ್ಲ. ಹಾಗಾದರೆ ಪರಿಶುದ್ಧಾತ್ಮ ದೇವರಿಗಿರುವಂತಹ ಬೇರೆ ಬೇರೆ ಹೆಸರುಗಳೇನು? ಈಗಾಗಲೇ ಒಂದು ಹೆಸರನ್ನು ನೋಡಿದ್ದೀವಿ. ಯಾವ ಹೆಸರದು? ಪವಿತ್ರಾತ್ಮನಿಗಿರುವಂಥ ಬೇರೆ ಹೆಸರೇನು? ದೇವರಾತ್ಮ. ಅದು ನೇಮ್ ನಂಬರ್ 1 ಆದರೆ, ಈಗ ನೇಮ್ ನಂಬರ್ 2 ಇನ್ನೊಂದು ಹೆಸರು ಅಂತ ನಾನು ಹೇಳ್ತಿದ್ನಲ್ವ, ಅಪೋಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 7ನೇ ವಚನ. ಅಪೋಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 7ನೇ ವಚನ. ಅಲ್ಲಿಗೆ ಯೇಸುವಿನ ಆತ್ಮ ಅವರನ್ನು
ಹೋಗಗೊಡಿಸಲಿಲ್ಲ. ಇಲ್ಲಿ ಯಾವ ಪದವನ್ನು ಬಳಕೆ ಮಾಡಿದ್ದಾರೆ? ಯೇಸುವಿನ ಆತ್ಮ. ಹಾಗೆ ಮುಂದೆ ಓದ್ಕೊಂಡು ಹೋಗೋಣ. ಒಂದು ದರ್ಶನವಾಯಿತು. ಏನೆಂದರೆ ಮೆಕದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು ಬೇಡಿಕೊಳ್ಳುತ್ತಿದ್ದನು ಆ ಸೀಮೆಯವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ. ಅಲ್ಲಿ 2ನೇ ಸೆಂಟೆನ್ಸಲ್ಲಿ ಆ ಮಾತಿರಬೇಕಲ್ವ? ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 6ನೇ ವಚನ. ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ ಬಿತನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ಅಲ್ಲಿಯೂ ಯೇಸುವಿನ ಆತ್ಮವು ಅವರನ್ನು ಹೋಗಗೊಡಿಸಲಿಲ್ಲ. ಮೇಲ್ಗಡೆ ಪವಿತ್ರಾತ್ಮನು ಅವರನ್ನು ಹೋಗಗೊಡಿಸಲಿಲ್ಲ ಅಂತ ಹೇಳಿ ಬರೆಸಿದ್ದಾರೆ. ಸೆಂಟೆನ್ಸನ್ನು ನಾವು ಶುರು ಮಾಡಿದಾಗ 6ನೇ ವಚನದಲ್ಲಿ ಆಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರಾತ್ಮನು ತಡೆದದ್ದರಿಂದ, ಕೆಳಗಡೆ ಬರ್ತಾ ಬರ್ತಾ 7ನೇ ವಚನದಲ್ಲಿ ಏನು ಹೇಳಿದ್ದಾರೆ? ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. ಇಲ್ಲಿ ಇನ್ನೊಂದು ಹೊಸ ಹೆಸರು ಸಿಗ್ತಿದೆಯಲ್ವ? ಏನು? ಪವಿತ್ರಾತ್ಮರಿಗೆ ಇನ್ನೊಂದು ಹೆಸರೇನು? ಯೇಸುವಿನ ಆತ್ಮ. ಹಾಗಾದರೆ ಯೇಸುವಿನ ಆತ್ಮ ಅಂತ ಹೇಳಿ ಏನಕ್ಕೋಸ್ಕರ ಬರೆಸ್ಬೇಕಿತ್ತು ಹೇಳಿ? ಒಂದು ಕಡೆ ಪವಿತ್ರಾತ್ಮರು ಅಂತ ಬರೆಸಿ, ಇನ್ನೊಂದು ಕಡೆ ಯೇಸುವಿನ ಆತ್ಮ ಅಂತ ಏನಕ್ಕೋಸ್ಕರ ಬರೆಸ್ಬೇಕಿತ್ತು? ನಮಗೆ ಕನ್ಫ್ಯೂಸ್ ಮಾಡಕ್ಕ ಇಷ್ಟಕ್ಕೂ ಪವಿತ್ರಾತ್ಮನನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದವ್ರು ಯಾರು? ಯೇಸು ಕ್ರಿಸ್ತರೇ. ಈ ಆತ್ಮ ಯೇಸು ಕ್ರಿಸ್ತರಿಂದಲೇ ಕಳಿಸಲ್ಪಟ್ಟಿರುವಂತಹದ್ದು, ಯೇಸು ಕ್ರಿಸ್ತರೇ ಕಳುಹಿಸಿಕೊಟ್ಟಿರುವಂತಹದ್ದು. ಈ ಪ್ರೂಫ್ ಬೇಕಲ್ವ ಜನರಿಗೆ? ನಮ್ಮ ಜೊತೆ ಇರುವಂಥ ಆತ್ಮ ಬೇರೆ ಯಾವುದೂ ಅಲ್ಲ, ಯೇಸು ಕ್ರಿಸ್ತರು ಒಂದಾನೊಂದು ಅಂದರೆ ಭೂಮಿಯ ಮೇಲೆ ಯೇಸು ಕ್ರಿಸ್ತರಿದ್ದಾಗ ನನಗೊಂದು ಆತ್ಮವನನ್ನು, ಸಹಾಯಕನನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದಾರಲ್ವ, ಅದೇ ಆತ್ಮನು ಈ ಆತ್ಮನು ಅಂತ ಹೇಳಿ ಜನರಿಗೆ ನೀಟಾಗಿ ಅರ್ಥ ಆಗಬೇಕದು. ಅದಕ್ಕೆ ಸ್ಪಷ್ಟವಾಗಿ ಅರ್ಥ ಆಗಬೇಕು ಅಂತ ಯೇಸುವಿನ ಆತ್ಮವು ಅಂದರೆ ಯೇಸು ಕ್ರಿಸ್ತರು ಪ್ರಾಮಿಸ್ ಮಾಡಿದ್ರಲ್ವ, ಅದೇ ಯೇಸು ಕಳಿಸಿಕೊಟ್ಟಿರುವಂಥ ಆತ್ಮನು ಅಂತ ಹೇಳಿ ಆ ಜನರಿಗೆ ಅರ್ಥ ಆಗಲಿಕ್ಕೋಸ್ಕರ ಮತ್ತೆ ಸುಸ್ಪಷ್ಟವಾಗಿ ಇನ್ನೂ ಏನು ಬರೆಸಿದ್ದಾರೆ? ಯೇಸುವಿನ ಆತ್ಮ. ಇಷ್ಟಕ್ಕೂ ದೇವರ ಆತ್ಮ ಅಂತ ಏನಕ್ಕೋಸ್ಕರ ಹೇಳಿದರು? ಹಳೆಯ ಒಡಂಬಡಿಕೆಯಲ್ಲಿ ಅಲ್ಲೂ ಪರಿಶುದ್ಧಾತ್ಮರು ಅಂತ ಹೇಳ್ಬೋದಿತ್ತಲ್ವ? ಹಳೆಯ ಒಡಂಬಡಿಕೆಯ ಜನರಿಗೆ, ಹಿಬ್ರಿಯರಿಗೆ ಇರುವಂತಹ ರೂಢಿ ಏನು ಗೊತ್ತಾ? ಪವಿತ್ರಾತ್ಮನನ್ನು ಅವ್ರು ಯಾವಾಗಲೂ ದೇವರಾತ್ಮ ಅಂತಲೇ ಕರೆಯುವಂತಹದ್ದು. ಹಳೆಯ ಒಡಂಬಡಿಕೆ ಪೂರ್ತಿ ನೀವು ಓದಿ ನೋಡಿದಾಗ ದೇವರಾತ್ಮ ಈ ಪದಗಳೇ ನಿಮ್ಮ ಕಣ್ಣು ಕಾಣಿಸುತ್ತೆ. ಅವ್ರು ಪವಿತ್ರಾತ್ಮನನ್ನು ಏನಂತ ಸಂಬೋಧಿಸ್ತಿದ್ರು? ದೇವರಾತ್ಮ. ಅದಕ್ಕೆ ಎಲ್ಲ ಕಡೆಯೂ ಹಳೆಯ ಒಡಂಬಡಿಕೆ ನೋಡಬೇಕಾದ್ರೆ ದೇವರಾತ್ಮ ಅಂತಲೇ ಹೆಚ್ಚು ಸಾರಿ ಬಳಕೆಯಾಗಿದೆ. ಹಾಗಾದರೆ ಪವಿತ್ರಾತ್ಮರನ್ನು ದೇವರಾತ್ಮ ಅಂತ ಹೇಳಲಿಕ್ಕೆ ಒಂದು ಕಾರಣ ಇದೆ. ಅದೇ ಪವಿತ್ರಾತ್ಮನನ್ನು ಯೇಸು ಆತ್ಮ ಅಂತ ಹೇಳಲಿಕ್ಕೆ ಇನ್ನೊಂದು ಕಾರಣ ಇದೆ. ಆ ಕಾರಣಗಳೇನು ಅಂತಲೂ ನಾನು ನಿಮ್ಮ ಮುಂದೆ ಹೇಳಿದ್ದೇನೆ. ಮುಂದೆ ಇನ್ನೂ ಏನೇನು ಹೆಸರಿದೆ? ಯೋಹಾನನು ಬರೆದ ಸುವಾರ್ತೆ 16:13. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ. ಸತ್ಯದ ಆತ್ಮನು ಬಂದಾಗ ಇಲ್ಲಿ ಯಾವ ಹೆಸರು ಸಿಕ್ತು ಹೇಳಿ? ಸತ್ಯದ ಆತ್ಮನು. ಪರಿಶುದ್ಧಾತ್ಮ ದೇವರಿಗಿರುವಂಥ 4ನೇ ಹೆಸರೇನು? ಸತ್ಯದ ಆತ್ಮನು. ಮೊದಲನೇ ಹೆಸರು ಪರಿಶುದ್ಧಾತ್ಮನು, 2ನೇ ಹೆಸರು ದೇವರಾತ್ಮನು, 3ನೇ ಹೆಸರು ಯೇಸು ಆತ್ಮನು, 4ನೇ ಹೆಸರು ಸತ್ಯದ ಆತ್ಮನು. ನೆಕ್ಸ್ಟ್ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನ. ಯೋಹಾನನು ಬರೆದ ಸುವಾರ್ತೆ 14:17. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಇಲ್ಲಿ ಪರಿಶುದ್ಧಾತ್ಮ ದೇವರಿಗೆ ಇನ್ನೊಂದು ಹೆಸರೇನು? ಸಹಾಯಕನು. 5ನೇ ಹೆಸರು ಸಹಾಯಕನು. ಈ ಪದಗಳನ್ನು ಬೇರೆ ಬೇರೆ ಕಡೆ ಸತ್ಯವೇದದಲ್ಲಿ ನೋಡಿದಾಗ ಇದು ಯಾರಿಗೋ ಬರೆಸಲ್ಪಟ್ಟಿರುವಂತಹದ್ದು ಅಂತ ಕನ್ಫ್ಯೂಸ್ ಆಗಬಾರ್ದು. ನೆಕ್ಸ್ಟ್ ಎಫೆಸದವರಿಗೆ ಬರೆದ ಪತ್ರಿಕೆ ಬೇಡ, ಅಲ್ಲಿ ಸಂಚಕರು ಅನ್ನುವಂಥ ಪದ ಇರುತ್ತೆ. ಆ ಪದ ಪರಿಶುದ್ಧಾತ್ಮರಿಗೆ ಬರೆಸಿದ್ದಾರೆ ಅಂತ ಹೇಳಿ ನೀವು ವಚನ ಓದಿದಾಗ ನೀಟಾಗಿ ಅರ್ಥ ಆಗುತ್ತೆ. ರೆಫರೆನ್ಸನ್ನು ಬರೆದಿಟ್ಕೊಳ್ಳಿ ದಯವಿಟ್ಟು. ಯೋಹಾನನು ಬರೆದ ಸುವಾರ್ತೆ ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನ. ಓದುವಂಥ ಅವಶ್ಯಕತೆ ಇಲ್ಲ, ಬರೆದಿಟ್ಕೊಳ್ಳಿ. ಎಫೆಸದವರಿಗೆ ಬರೆದ ಪತ್ರಿಕೆ 1:14. ಸಂಚಕರು ಅನ್ನುವಂತಹ ಪದವೂ ಸಹ ಬಳಕೆಯಾಗಿದೆ. ನೆಕ್ಸ್ಟ್ ಯೆಶಾಯನ ಗ್ರಂಥ, ಇನ್ನೊಂದು ಹೆಸರು ಯೆಶಾಯನ ಗ್ರಂಥ 61ನೇ ಅಧ್ಯಾಯ 1ನೇ ವಚನ. 61:1. ಹಳೆ ಒಡಂಬಡಿಕೆಯಲ್ಲಿ ನಾನೀಗಾಗಲೇ ಹೇಳಿದ್ದೀನಲ್ವ, ಏನಂತ ಕರಿತಿದ್ರು? ದೇವರಾತ್ಮ. ಹಳೆ ಒಡಂಬಡಿಕೆಯಲ್ಲಿ ಇನ್ನೊಂದು ಹೆಸರೂ ಸಹ ಬಳಕೆ ಮಾಡ್ತಿದ್ರು ಪರಿಶುದ್ಧಾತ್ಮ ದೇವರಿಗೆ. ಏನ ಹೆಸರು? ಕರ್ತನಾದ ಯೆಹೋವನ ಆತ್ಮವು. ಹಾಗಾದರೆ ಇನ್ನೊಂದು ಹೆಸರೇನು? ಯೆಹೋವನ ಆತ್ಮವು. ಹಳೆ ಒಡಂಬಡಿಕೆಯಲ್ಲಿ ಕರಿತಿದ್ದು ಏನೇನಂತ? ದೇವರಾತ್ಮ, ಯೆಹೋವನ ಆತ್ಮ. ಈ ಪದಗಳು ನಿಮಗೆಲ್ಲೇ ಕಾಣಿಸಿದ್ರು ಇದು ಪವಿತ್ರ ಆತ್ಮನೇ. ನೆಕ್ಸ್ಟ್ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 14ನೇ ವಚನ. ನಿತ್ಯಾತ್ಮನು. ಈ ವಚನದಲ್ಲಿ ಏನು ಹೆಸರು ಸಿಕ್ತು ನಮಗೆ?
ನಿತ್ಯಾತ್ಮನು ಫಸ್ಟ್ ಸೆಂಟೆನ್ಸಲ್ಲೇ ಇದೆಯಲ್ವಾ. ಇದಿಷ್ಟೂ ಸಹ ಪರಿಶುದ್ಧಾತ್ಮ ದೇವರಿಗಿರುವಂತಹ ಬೇರೆ ಬೇರೆ ಹೆಸರುಗಳು. ಈ ಹೆಸರುಗಳೆಲ್ಲ ಯಾರನ್ನು ಸೂಚಿಸುತ್ತೆ? ಪರಿಶುದ್ಧಾತ್ಮ ದೇವರನ್ನು. ಇನ್ನು ನೀವು ಬೇರೆ ಭಾಷೆಯ ಸತ್ಯವೇದಗಳನ್ನು ಓಪನ್ ಮಾಡಿ ನೋಡಿದ್ರೆ ಆದರಣೆಕರ್ತ, ಉತ್ತರವಾದಿ ಅನ್ನುವಂತಹ ಪದಗಳು ನಿಮಗೆ ಸಿಕ್ಕುತ್ತೆ. ಆ ಪದಗಳೂ ಸಹ ಯಾರಿಗೋಸ್ಕರ ಬರೆಸಿರುವಂತಹದ್ದು? ಪವಿತ್ರಾತ್ಮ ದೇವರಿಗೆ. ಓಕೆ, ಇದಿಷ್ಟು ನಿಮ್ಮ ತಲೆಯಲ್ಲಿರಲಿ. ನಾವು ಇಷ್ಟೊತ್ತು ಆಲೋಚನೆ ಮಾಡಿರುವಂತಹದ್ದು ಪವಿತ್ರಾತ್ಮ ದೇವರಿಗಿರುವಂಥ ಬೇರೆ ಬೇರೆ ಹೆಸರುಗಳು. 3 ವಿಚಾರಗಳನ್ನು ಆಲೋಚನೆ ಮಾಡಿದ್ದೀವಲ್ವಾ. ಒಂದನೇ ವಿಚಾರ ಯಾವುದು? ಪರಿಶುದ್ಧಾತ್ಮ ದೇವರು ಆದಿಯಿಂದಲೂ ಇದ್ದರು. ಎರಡನೇ ವಿಚಾರ ಯಾವುದು? ಪರಿಶುದ್ಧಾತ್ಮ ದೇವರಿಗೂ ತಂದೆಗೂ ಇರುವಂಥ ಸಂಬಂಧ ಏನು? ತಂದೆ ಮಗನ ಸಂಬಂಧ. ಮೂರನೇ ವಿಚಾರ ಪರಿಶುದ್ಧಾತ್ಮ ದೇವರಿಗಿರುವಂಥ ಬೇರೆ ಬೇರೆ ಹೆಸರುಗಳು. ಇನ್ನು ನಾಲ್ಕನೇ ವಿಚಾರ, ಇಷ್ಟಕ್ಕೂ ಪರಿಶುದ್ಧಾತ್ಮ ದೇವರು ಪ್ರಪ್ರಥಮ ಬಾರಿಗೆ ಈ ಭೂಮಿಯ ಮೇಲೆ ಬಂದದ್ದು ಯಾವಾಗ ಪ್ರಿಯರೇ? ಪರಿಶುದ್ಧಾತ್ಮ ದೇವರು ಪ್ರಪ್ರಥಮ ಬಾರಿಗೆ ಈ ಭೂಮಿಯ ಮೇಲೆ ಬಂದದ್ದು ಯಾವಾಗ? ಈ ಪ್ರಶ್ನೆಯನ್ನು ನೀವು ಹೊರಗಡೆ ಇರುವಂತಹ ಜನರಿಗೆ ಕೇಳಿದ್ರೆ, ಬ್ರದರ್ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಬ್ರದರ್ ಅಂತಾರೆ. ಹೌದಾ? ಪಂಚಶತಮ ದಿನದ ಹಬ್ಬದಂದೇ ಪರಿಶುದ್ಧಾತ್ಮರು ಪ್ರಪ್ರಥಮವಾಗಿ ಭೂಮಿಯ ಮೇಲೆ ಬಂದದ್ದು ಅಂತಾರೆ. ಖಂಡಿತವಾಗಿ ತಪ್ಪು. ಪರಿಶುದ್ಧಾತ್ಮ ದೇವರು ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ, ಹಳೆಯ ಒಡಂಬಡಿಕೆಯಲ್ಲಿ ಸಾಕಷ್ಟು ಸಾರಿ ಬಂದು ಹೋಗಿದ್ದಾರೆ. ಬೇರೆ ಬೇರೆ ಜನರ ಮೇಲೆ, ಭಕ್ತರ ಮೇಲೆ ಬಂದಿರುವಂತಹದ್ದು ನಡೆದಿದೆ. ಒಂದೇ ಒಂದು ಉದಾಹರಣೆ ಬೇಕು ಅಂತ ಹೇಳಿದ್ರೆ, ಕೀರ್ತನೆಗಳು 51ನೇ ಅಧ್ಯಾಯ 11ನೇ ವಚನ. ಕೀರ್ತನೆಗಳು 51ನೇ ಅಧ್ಯಾಯ 11ನೇ ವಚನ. ದಾವೀದನು, ಇದು ಯಾವಾಗ ಬರೆದಿರುವಂತಹದ್ದು ಕೀರ್ತನೆ? ದಾವೀದನು ತಪ್ಪು ಮಾಡಿದ ನಂತರ ಬರೆದಿರುವಂಥ ಕೀರ್ತನೆ. ಆ ತಪ್ಪಿನ ನಿಮಿತ್ತವಾಗಿ ದೇವರು ಏನು ಮಾಡಿಬಿಡ್ತಾರೆ ಅಂತ ಭಯ ಇದೆ ಗೊತ್ತಾ ದಾವೀದನಿಗೆ? ನಿನ್ನ ಪರಿಶುದ್ಧಾತ್ಮವನ್ನು ನನ್ನಿಂದ ತೆಗೆಯಬೇಡ. ತಪ್ಪು ಮಾಡಿದ ತಕ್ಷಣ ಯಾರನ್ನು ತೆಗಿತಾರೆ ದೇವರು ನಮ್ಮಿಂದ? ಪರಿಶುದ್ಧಾತ್ಮ ದೇವರನ್ನು. ನಾವು ಯಾವತ್ತಾದರೂ ಹಿಂಗೆ ಕೇಳ್ಕೊಂಡಿದ್ದೀವ ನಮ್ಮ ಪ್ರಾರ್ಥನೆಗಳಲ್ಲಿ? ಪ್ಲೀಸ್ ತಂದೆ, ಪರಿಶುದ್ಧಾತ್ಮ ದೇವರನ್ನು ನಮ್ಮಿಂದ ತೆಗಿಬೇಡ, ಇನ್ನೊಂದು ಸಾರಿ ತಪ್ಪನ್ನು ಮಾಡೋದಿಲ್ಲ. ಯಾವತ್ತಾದರೂ ಕೇಳ್ಕೊಂಡಿದ್ದೀವ? ದಾವೀದನಿಗೆ ಗೊತ್ತು ಪರಿಶುದ್ಧಾತ್ಮರ ಕೆಲಸ ಏನು ಅಂತ ಗೊತ್ತು. ಪರಿಶುದ್ಧಾತ್ಮರು ನಮ್ಮ ಜೊತೆ ಇದ್ದಾಗ ಆ ಸಹವಾಸ ಹೇಗಿರುತ್ತೆ ಅಂತ ಗೊತ್ತು. ಅದಕ್ಕೋಸ್ಕರ ಅವ್ರು ಬೇಡ್ಕೊಳ್ತಿದ್ದಾರೆ ಏನಂತ? ಪರಿಶುದ್ಧಾತ್ಮ ದೇವರನ್ನು ನಮ್ಮಿಂದ ತೆಗಿಬೇಡ. ಹಾಗಾದರೆ ದಾವೀದನು ಇಲ್ಲಿ ಮುಂಚೆ ಯಾರಿದ್ರು? ಪವಿತ್ರಾತ್ಮರಿದ್ರ? ಹೌದು. ಹಳೆ ಒಡಂಬಡಿಕೆನೇನಾ? ಹೌದು. ಹಳೆ ಒಡಂಬಡಿಕೆಯಲ್ಲೂ ಪರಿಶುದ್ಧಾತ್ಮ ದೇವರು ಭೂಮಿಯ ಮೇಲೆ ಬಂದು ಹೋಗ್ತಿದ್ರು. ಹಾಗಿದ್ರೆ ಖಚಿತವಾಗಿ, ಖಂಡಿತವಾಗಿ ಸೌಲನಲ್ಲೂ ಯಾರಿದ್ರು? ರಾಜನಾಗಿ ಅಭಿಷೇಕಿಸಬೇಕಾದ್ರೆ ಪವಿತ್ರಾತ್ಮನು. ಇದೇನಕ್ಕೋಸ್ಕರ ನೋಡಿದ್ದೀವಿ ಅಂತ ಹೇಳಿದ್ರೆ, ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಪರಿಶುದ್ಧಾತ್ಮರ ಬರೋಣದಲ್ಲಿರುವಂತಹ ಡಿಫ್ರೆನ್ಸ್ ಏನು, ವ್ಯತ್ಯಾಸ ಏನು? ಹಳೆ ಒಡಂಬಡಿಕೆಯಲ್ಲೂ ಪರಿಶುದ್ಧಾತ್ಮರು ಬರ್ತಾ ಇದ್ರು, ಹೋಗ್ತಾ ಇದ್ರು. ಹೊಸ ಒಡಂಬಡಿಕೆಯಲ್ಲೂ ಪರಿಶುದ್ಧಾತ್ಮ ಬಂದರು. ಈ ಎರಡಕ್ಕೂ ಇರುವಂತಹ ವ್ಯತ್ಯಾಸ ಏನು ಹೇಳಿ? ಈ ಎರಡಕ್ಕಿರುವಂತಹ ವ್ಯತ್ಯಾಸ ಏನು? ಹಳೆ ಒಡಂಬಡಿಕೆ ಪರಿಶುದ್ಧಾತ್ಮದ ಬರೋಣಕ್ಕೂ ಹೊಸ ಒಡಂಬಡಿಕೆ ಪರಿಶುದ್ಧಾತ್ಮರ ಬರೋಣಕ್ಕೂ ಇರುವಂತಹ ವ್ಯತ್ಯಾಸ ಏನು? ಹಳೆ ಒಡಂಬಡಿಕೆಯಲ್ಲಿ ಅವಶ್ಯಕತೆ ಇದ್ದಾಗ ಬಂದು ಭಕ್ತರ ಮೇಲಿದ್ದು ಹೋಗ್ತಿದ್ರು. ಹೊಸ ಒಡಂಬಡಿಕೆಯಲ್ಲಿ ಶಾಶ್ವತವಾಗಿ ಯೇಸುಕ್ರಿಸ್ತರ 2ನೇ ಬರೋಣದವರೆಗೂ ನಮ್ಮ ಜೊತೆ ಇರಲಿಕ್ಕೋಸ್ಕರ ಬಂದಿದ್ದಾರೆ. ಇದು ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಇರುವಂತಹ ವ್ಯತ್ಯಾಸ. ಇದು 4th ಪಾಯಿಂಟ್. ಹೆಸರುಗಳು 3rd ಪಾಯಿಂಟ್ ಆದರೆ ಇದು ಇವಾಗ ನಾವು ಆಲೋಚನೆ ಮಾಡಿರುವಂತಹದ್ದು ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆಗೂ ಇರುವಂತಹ ವ್ಯತ್ಯಾಸ 4th ಪಾಯಿಂಟ್. ಇನ್ನು 5ನೇದಾಗಿ ಪರಿಶುದ್ಧಾತ್ಮ ದೇವರು ಯಾರು ಅಂದರೆ ಏನು ಹೇಳ್ತೀರಾ? ಪರಿಶುದ್ಧಾತ್ಮ ದೇವರು ಯಾರು ಅಂತ ಹೇಳಿ ಒಂದು ಸೆಂಟೆನ್ಸ್ ಪ್ರಶ್ನೆ ಮಾಡಿದ್ರೆ ಜನ ಏನು ಮಾಡ್ತೀರಾ? ಏನು ಹೇಳ್ತೀವಿ? ದೇವರ ಮಗ. ದೇವರು ಅನ್ನೋದಿಲ್ಲ ಅಲ್ವಾ? ದೇವರು ಅನ್ಲಿಕ್ಕೆ ನಮಗೆ ಬಾಯಿ ಬರೋದಿಲ್ಲ ಅಲ್ವಾ? ಈ ಮುಂಚೆ ಏಸು ಯಾರು ಅನ್ನುವಂಥ ಅಂಶವನ್ನು ಆಲೋಚನೆ ಮಾಡಿದ್ದೀವಿ. ಏಸು ಯಾರು ಅಂತ ಹೇಳಿದ್ರೆ ಏನು ಹೇಳಬೇಕು? ಫಸ್ಟು ಏನು ಹೇಳಬೇಕು? ದೇವರು. ಪರಿಶುದ್ಧಾತ್ಮ ದೇವರು ಯಾರು? ಪರಿಶುದ್ಧಾತ್ಮ ಯಾರು ಅಂತ ಹೇಳಿದ್ರೆ ಏನು ಹೇಳಬೇಕು? ದೇವರೇ. ಬೈಬಲಲ್ಲಿ ಇದೆಯಾ ಪರಿಶುದ್ಧಾತ್ಮ ದೇವರು ಅಂತ ಹೇಳಿ? ಬೈಬಲಲ್ಲಿ ಎಲ್ಲಾದರೂ ಇದೆಯಾ? ಒಂದು ಸಾರಿ ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ನೆಕ್ಸ್ಟ್ ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದುಷ್ಟಿಸುವವರಾಗಿತ್ತು, ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯವುಳ್ಳವರೇ ಆಗಿರುತ್ತೇವೆ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸವಾಗಿರುವಂತಹದ್ದೇ. ಓಕೆ, ಈ ಲಾಸ್ಟ್ ಸೆಂಟೆನ್ಸನ್ನು ಮಾತ್ರ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ ಪ್ರಿಯರೇ. ದೇವರಾತ್ಮ ಅಂದರೆ ಯಾರು? ದೇವರಾತ್ಮ ಅಂದರೆ ಯಾರು? ಈ ಮುಂಚೆ ಓದ್ಕೊಂಡಿದ್ದೀವಲ್ವ? ಪವಿತ್ರಾತ್ಮ. ಹಾಗಾದರೆ ದೇವರಾತ್ಮ ಅಂದರೆ ಪವಿತ್ರಾತ್ಮ ಅನ್ನುವಂತಹದ್ದು ಕನ್ಫರ್ಮಾ?
ಓಕೆ, ಹಾಗಾದರೆ ಲಾಸ್ಟ್ ಸೆಂಟೆನ್ಸನ್ನು ಮಾತ್ರ ಓದೋಣ. ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ದೇವರಾತ್ಮನಾಗಿರುವ, ಮುಂದೆ ಕರ್ತನ. ದೇವರಾತ್ಮನು ಯಾರು? ಕರ್ತರು. ಕರ್ತರು ಅಂದರೆ ಏನು? ಕರ್ತರು ಅಂದರೆ ಏನು? ನೀವು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ನೋಡಿದಾಗ ಲಾರ್ಡ್ ಅನ್ನುವಂತಹ ಪದ ಇರುತ್ತೆ. ಲಾರ್ಡ್ ಅಂದರೆ ಯಾರು? ದೇವರು. ಹಾಗಾದರೆ ಪರಿಶುದ್ಧಾತ್ಮ ದೇವರು ಯಾರು? ದೇವರು. ಪವಿತ್ರಾತ್ಮ ಯಾರು ಅಂದರೆ ಫಸ್ಟ್ ಇದೆಲ್ಲ ಆಮೇಲೆ ಕೊಡುವಂಥ ಎಕ್ಸ್ಪ್ಲನೇಷನ್ಸ್. ಪವಿತ್ರಾತ್ಮರು ದೇವರ ಮಗ, ಪವಿತ್ರಾತ್ಮರು ಈ ಥರ ಮಾಡ್ತಾರೆ, ಇದೆಲ್ಲ ಆಮೇಲೆ. ಪವಿತ್ರಾತ್ಮರು ಫಸ್ಟ್ ದೇವರು. ಯೇಸು ಕ್ರಿಸ್ತರು ಯಾರಂದರೆ ಅವ್ರು ಫಸ್ಟ್ ದೇವರು. ಅದಾದ ಮೇಲೆ ಉಳಿದ ಎಕ್ಸ್ಪ್ಲನೇಷನ್ಗಳು ಫಾಲೋ ಅಪ್ ಆಗಬೇಕು. ಓಕೆ, ಇನ್ನೊಂದು ರೆಫರೆನ್ಸ್, ಪವಿತ್ರಾತ್ಮರು ದೇವರು ಅನ್ನೋದಕ್ಕೋಸ್ಕರ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 3ನೇ ವಚನ. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 3ನೇ ವಚನ. ಈ ಸಂದರ್ಭ ನಮ್ಮೆಲ್ಲರಿಗೂ ಗೊತ್ತಲ್ವ ಪ್ರಿಯರೇ? ಅನನೀಯ ಸಪ್ಪೀರರು ಹೊಲವನ್ನು ಮಾರಿ ಸ್ವಲ್ಪ ಬಚ್ಚಿಟ್ಟು ಇನ್ನೂ ಸ್ವಲ್ಪ ಆಲಯಕ್ಕೆ ಕೊಟ್ಟಂತಹ ಸಂದರ್ಭ ಏನಿದೆ 3ನೇ ವಚನದಲ್ಲಿ. ಆಗ ಪೇತ್ರನು, ಅನನೀಯ, ಸೈತಾನನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು? ನೀನು ಯಾಕೆ ಆ ಹೊಲದ ಕ್ರಯದಲ್ಲಿ ಕೆಲವನ್ನು ಬಚ್ಚಿಟ್ಟುಕೊಂಡು ಪವಿತ್ರಾತ್ಮನನ್ನು ವಂಚಿಸಬೇಕೆಂದಿದ್ದಿ? ಯಾರನ್ನು ವಂಚಿಸಿದ್ರಂತೆ? ಪವಿತ್ರಾತ್ಮನನ್ನು ವಂಚಿಸಿದ್ರಂತೆ. ಅಂದರೆ ವಂಚಿಸುವಂತಹದ್ದು ಅಂದರೆ ಏನು? ಮೋಸ ಮಾಡುವಂತಹದ್ದು, ದ್ರೋಹ ಮಾಡುವಂತಹದ್ದು. ಪವಿತ್ರಾತ್ಮನಿಗೆ ವಿರುದ್ಧವಾಗಿರುವಂತಹ ದ್ರೋಹವನ್ನು ಏನಕ್ಕೋಸ್ಕರ ಮಾಡಿದೆ ಅಂತ ಹೇಳಿ ಕೇಳಿ ಕೆಳಗಡೆ ಏನು ಹೇಳ್ತಿದ್ದಾರೆ 4ನೇ ವಚನದಲ್ಲಿ, ಆ ಆಸ್ತಿ ಇದ್ದಾಗ ನಿನ್ನದ್ದಾಗಿಯೇ ಇತ್ತಲ್ಲವೇ? ಮಾರಿದ ಮೇಲೆಯೂ ಬಂದ ಹಣವು ನಿನ್ನ ಅಧೀನದಲ್ಲೇ ಇತ್ತಲ್ಲವೇ? ನೀನು ಈ ಕಾರ್ಯವನ್ನು ನಿನ್ನ ಹೃದಯದಲ್ಲಿ ಯೋಚಿಸಿಕೊಂಡಿದ್ದು ಯಾಕೆ? ನೀನು ಸುಳ್ಳಾಡಿದ್ದು ಮನುಷ್ಯರಿಗಲ್ಲ, ಯಾರಿಗೆ? ದೇವರಿಗೆ ಆಡಿದ್ದಿ ಅಂದನು. ಮೇಲ್ಗಡೆ ಏನಂತ ಹೇಳಿದ್ರು? ಯಾರನ್ನು ಮೋಸ ಮಾಡಿದೆ ಅಂತ ಹೇಳಿದ್ರು? ಪವಿತ್ರಾತ್ಮರನ್ನು. ಕೆಳಗಡೆ ಏನು ಹೇಳ್ತಿದ್ದಾರೆ? ದೇವರಿಗೆ ವಿರುದ್ಧ ಸುಳ್ಳು ಹೇಳಿದ್ಯಾ. ಹಾಗಾದರೆ ಪವಿತ್ರಾತ್ಮರು ಯಾರು? ದೇವರು. ಓಕೆ, ಇದು ಎಷ್ಟನೇ ಪಾಯಿಂಟು? ಪವಿತ್ರಾತ್ಮರು ದೇವರು ಅನ್ನುವಂತಹದ್ದು 5ನೇ ಪಾಯಿಂಟ್. ಪವಿತ್ರಾತ್ಮರನ್ನು ಹೇಗೆ ಪರಿಚಯ ಮಾಡಬೇಕು ಈ ಲೋಕಕ್ಕೆ? ದೇವರಾಗಿ ಪರಿಚಯ ಮಾಡಬೇಕು. ನೆಕ್ಸ್ಟ್ 6th ಪಾಯಿಂಟ್, ಪವಿತ್ರಾತ್ಮ ದೇವರು ನಮ್ಮಲ್ಲಿಗೆ ಯಾವಾಗ ಬರ್ತಾರೆ? ರೆಫರೆನ್ಸ್ ನೋಡೋಣ. ನಮಗೆ ಗೊತ್ತಿದ್ರೂ ಸಹ ರೆಫರೆನ್ಸನ್ನು ಒಂದು ಸಾರಿ ನೋಡೋಣ. ಅಪೊಸ್ತಲರ ಕೃತ್ಯಗಳು 2:38. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಚನ. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತರ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಪವಿತ್ರಾತ್ಮ ದೇವರು ನಮ್ಮಲ್ಲಿಗೆ ಯಾವಾಗ ಬರ್ತಾರೆ? ದೀಕ್ಷಾ ಸ್ನಾನ ತಗೊಂಡ ನಂತರ. ದೀಕ್ಷಾ ಸ್ನಾನ ತಗೊಳ್ಳುವಂಥ ಅವಶ್ಯಕತೆ ಇದೆಯಾ? ಅನಿವಾರ್ಯತೆ ಇದೆಯಾ? ಪವಿತ್ರಾತ್ಮರು ಬೇಕು ಅಂದರೆ ದೀಕ್ಷಾ ಸ್ನಾನ ತಗೋಬೇಕು. ಪವಿತ್ರಾತ್ಮರ ಸಹಾಯ ಇಲ್ಲದೆ ಹೋದರೆ ನಾವು ಎಷ್ಟೇ ಸತ್ಯವೇದವನ್ನು ಓದಿದ್ರೂ ಸಹ ಕೇಳಿರುವಂತಹ ಡೌಟ್ಗಳು, ಬಂದಿರುವಂತಹ ಸಂದೇಹಗಳು ಮತ್ತೆ 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 ತಿರುಗಿ ಬರ್ತಿರುತ್ತೆ. ಯಾರೂ ಇಲ್ವಲ್ಲ ನಮ್ಮ ಜೊತೆ ಸಹಾಯ ಮಾಡಲಿಕ್ಕೆ ನಮಗೆ. ಪವಿತ್ರಾತ್ಮರು ನಮಗೆ ಸಹಾಯಕರು. ಆ ಸಹಾಯಕರು ನಮ್ಮ ಹತ್ರ ಬರಬೇಕು ಅಂತ ಹೇಳಿದ್ರೆ ಏನು ಮಾಡಿಸ್ಕೋಬೇಕು? ದೀಕ್ಷಾ ಸ್ನಾನ ಮಾಡಿಸ್ಕೋಬೇಕು. ದೀಕ್ಷಾ ಸ್ನಾನ ಮಾಡಿಸ್ಕೊಳ್ದೆ ನಾವು ಎಷ್ಟೇ ವಾಕ್ಯದಲ್ಲಿ ಆಸಕ್ತರಾಗಿದ್ದರೂ ಸಹ ನಮಗೆ ಸಹಾಯಕ್ಕೋಸ್ಕರ ಯಾರೂ ಇರೋದಿಲ್ಲ. ಒಂದಲ್ಲ ಒಂದು ವಿಚಾರದಲ್ಲಿ ಬೀಳ್ತಾನೆ ಇರ್ತೀವಿ. ಅದಕ್ಕೋಸ್ಕರ ದೀಕ್ಷಾ ಸ್ನಾನ ಯಾರ್ಯಾರು ತೊಗೊಂಡಿಲ್ವೋ ದಯವಿಟ್ಟು ಪವಿತ್ರಾತ್ಮರು ನಮ್ಮ ಜೊತೆ ಇರಲಿಕ್ಕೋಸ್ಕರ ಆದರೂ ದೀಕ್ಷಾ ಸ್ನಾನವನ್ನು ಅತಿ ಬೇಗನೆ ತಗೊಳ್ಳಿ ಅನ್ನುವಂಥ ಬೇಡಿಕೆಯನ್ನು ಇಡ್ತಾ, ಓಕೆ, ಈ 6th ಪಾಯಿಂಟಲ್ಲಿ ನಮ್ಗೆ ಏನು ಅರ್ಥ ಆಯಿತು? ಯಾವಾಗ ಬರ್ತಾರೆ ಪರಿಶುದ್ಧಾತ್ಮರು ನಮ್ಮ ಜೊತೆ ವಾಸ ಮಾಡಲಿಕ್ಕೆ? ದೀಕ್ಷಾ ಸ್ನಾನ ತಗೊಂಡ ಮೇಲೆ. ಎಲ್ಲಿಗೆ ಬರ್ತಾರೆ? ನಮ್ಮ ಜೊತೆ ಇರ್ತಾರೆ, ನಮ್ಮ ಒಳಗೆ ಇರ್ತಾರೆ ಪವಿತ್ರಾತ್ಮರು? ಹೇಳಿ ಪ್ರಿಯರು, ನಮ್ಮ ಜೊತೆ ಇರ್ತಾರೆ ಅನ್ನುವಂಥವ್ರು ಕೈ ಎತ್ತಿ. ನಮ್ಮ ಒಳಗಿರ್ತಾರೆ ಅನ್ನುವಂಥವ್ರು ಕೈ ಎತ್ತಿ. ಓಕೆ, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 17ನೇ ವಚನ. ಯೋಹಾನನು ಬರೆದ ಸುವಾರ್ತೆ 14:17. ಹಾಂ, ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಎಲ್ಲೆಲ್ಲಿರ್ತಾರಂತೆ? ನಮ್ಮ ಬಳಿಯಲ್ಲ, ನಮ್ಮೊಳಗ. ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗಿರುವನು. ಈ ಹೃದಯದಲ್ಲಿ ಒಳಗಡೆ ಬರಲಿಕ್ಕೆ ಜಾಗ ಕೊಡದೆ ಹೋದರೆ ಹೊರಗಿರ್ತಾರೆ.
ನಾನು ಬರ್ತೀನಿ, ಜಾಗ ಕೊಡಿ ಪ್ಲೀಸ್, ನಿಮ್ಮ ಹೃದಯದೊಳಗೆ ನಾನು ಬರ್ತೀನಿ ಅಂತ ಕೇಳ್ಕೊಳ್ತಿರ್ತಾರೆ. ಅದು ನಿಮ್ಮ ಬಳಿಯಲ್ಲಿರುವಂತಹದ್ದು, ನಮ್ಮ ಬಳಿಯಲ್ಲಿರುವಂತಹದ್ದು. ಹೃದಯದಲ್ಲಿ ಜಾಗ ಕೊಟ್ಟರೆ ಒಳಗಡೆ ಬರ್ತಾರೆ. ಇವೆರಡಕ್ಕೂ ಇರುವಂತಹ ವ್ಯತ್ಯಾಸ ಅಷ್ಟೇ. ನಾವು ಜಾಗ ಕೊಡ್ತೀವ ನಮ್ಮ ಹೃದಯಗಳಲ್ಲಿ? ಪವಿತ್ರಾತ್ಮರ ಕಾರ್ಯಕ್ರಮಗಳು ಏನೇನು ಅಂತ ಹೇಳಿ ಮುಂದೆ ಬರುತ್ತೆ, ನೋಡೋಣ. ಪವಿತ್ರಾತ್ಮರು ನಮ್ಮ ಜೊತೆ ಇದ್ದರೆ ಹೇಗಿರುತ್ತೆ, ಏನೇನೆಲ್ಲ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಓಕೆ, ಸಿಕ್ಸ್ತ್ ಪಾಯಿಂಟ್ ಏನಾಗಿತ್ತು? ಯಾವಾಗ ಬರ್ತಾರೆ ಪವಿತ್ರಾತ್ಮರು ನಮ್ಮ ಹತ್ರ? ದೀಕ್ಷಾ ಸ್ನಾನ ತಗೊಂಡ ಮೇಲೆ. ಸೆವೆಂತ್ ಪಾಯಿಂಟ್, ಎಲ್ಲಿಗೆ ಬರ್ತಾರೆ? ನಮ್ಮೊಳಗೂ ಇರ್ತಾರೆ, ನಮ್ಮ ಬಳಿಯಲ್ಲೂ ಇರ್ತಾರೆ. ಇಷ್ಟಕ್ಕೂ ಯೇಸುಕ್ರಿಸ್ತರು ಮೊದಲನೇ ಶತಮಾನದಲ್ಲಿದ್ದಾಗ ಯೇಸುಕ್ರಿಸ್ತರು ಬರೀ ಶಿಷ್ಯಂದಿರ ಜೊತೆ ಇರಲಿಕ್ಕಾಯಿತು. ಶರೀರಧಾರಿಯಾಗಿ ಯೇಸುಕ್ರಿಸ್ತರು ಬಂದಾಗ ಯೇಸುಕ್ರಿಸ್ತರು ಶಿಷ್ಯಂದಿರ ಜೊತೆ ಇರಲಿಕ್ಕಾಯಿತು, ಒಳಗಿರ್ಲಿಕ್ಕಾಯ್ತಾ? ಪವಿತ್ರಾತ್ಮರಿಗಿರುವಂಥ ಸ್ಪೆಷಾಲಿಟಿ ಏನು? ಒಳಗಿರ್ತಾರೆ. ಅದು ನಮ್ಮ ಹೃದಯಗಳಲ್ಲಿ. ಇವಾಗ ನೀವು ಓದಿದ್ವಲ್ವ, ಹೃದಯಗಳಲ್ಲಿ. ಗಲಾತಿ 4:6 ಏನನ್ನು ಓದ್ಕೊಂಡ್ವಿ? ಹೃದಯಗಳಲ್ಲಿ ಕಳಿಸ್ಕೊಡ್ತಾರಂತೆ ದೇವರು ಪವಿತ್ರಾತ್ಮರನ್ನು ನಮ್ಮ ಹೃದಯಗಳಲ್ಲಿ. ನೀವು ಯೋಚನೆ ಮಾಡಿ. ಹಾಗಾದರೆ ಪ್ರತಿ ಕೆಟ್ಟ ಆಲೋಚನೆನೂ ಪವಿತ್ರಾತ್ಮರು ನಮ್ಮ ಹೃದಯದಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ. ಪ್ರತಿ ಕೆಟ್ಟ ಆಲೋಚನೆ, ಪ್ರತಿ ತಪ್ಪಾದ ಆಲೋಚನೆ ನಮ್ಮ ಹೃದಯಗಳಲ್ಲಿ ಬರ್ತಿದೆ ಅಂದಾಗ ಯಾರು ದುಃಖ ಪಡ್ತಿದ್ದಾರೆ? ಪವಿತ್ರಾತ್ಮ ದೇವರು ದುಃಖ ಪಡ್ತಿದ್ದಾರೆ, ಅಳ್ತಿದ್ದಾರೆ, ನರಳಾಡ್ತಿದ್ದಾರಂತೆ. ಆ ವಚನವೂ ಸತ್ಯವೇದದಲ್ಲಿ ಇರುವಂತಹದೇ. ಮುಂದೆ ನೋಡೋಣ. ಇದು ಬೇಕಾ? ಇದು ಅನ್ಯಾಯ ಅಲ್ವಾ? ಇದು ನಮ್ಮ ಜೊತೆ ಇರ್ತೀನಿ, ನಾನು ನಿಮ್ಮ ಹೃದಯದೊಳಗಡೆ ಇರ್ತೀನಿ, ಯೇಸುಕ್ರಿಸ್ತರ ಎರಡನೇ ಬರೋಣದವರೆಗೂ ಭೂಮಿಯ ಮೇಲೆ ಇರ್ತೀನಿ ಅಂತ ಹೇಳಿದಂಥವರಿಗೆ ಇಷ್ಟು ಹಿಂಸೆಯನ್ನು ಕೊಡುವಂತಹದ್ದು. ಅದಕ್ಕೋಸ್ಕರನೇ ತಪ್ಪು ಮಾಡಬೇಡಿ, ಪಾಪ ಮಾಡಬೇಡಿ, ನಾವೆಲ್ಲರೂ ಸಹ ಪಾಪ ಮಾಡಬಾರ್ದು, ನಾವೆಲ್ಲರೂ ತಪ್ಪು ಮಾಡಬಾರ್ದು ಅಂತ ಏನಕ್ಕೋಸ್ಕರ ಮತ್ತೆ 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 ಬೋಧನೆಗಳಲ್ಲಿ ಕೇಳ್ತೀವಿ ಅಂದರೆ ಇದಕ್ಕೋಸ್ಕರನೇ. ಪವಿತ್ರಾತ್ಮರು ನಮ್ಮ ಹೃದಯವನ್ನು ಬಿಟ್ಟು ಹೊರಟೋಗ್ತಾರೆ. ಪವಿತ್ರಾತ್ಮರು ಬಿಟ್ಟೋದ್ರೆ ಏನಾಗುತ್ತೆ ಗೊತ್ತಾ? ಆಮೇಲೆ ಬರುತ್ತೆ ನೋಡೋಣ. ಓಕೆ, ಸೆವೆಂತ್ ಪಾಯಿಂಟ್. 7 ಮುಖ್ಯವಾಗಿರುವಂತಹ ಪಾಯಿಂಟ್ಸನ್ನು ಮುಗಿಸಿದ್ವಿ. ಈಗ 8ನೇ ಪಾಯಿಂಟ್, ಪರಿಶುದ್ಧಾತ್ಮ ದೇವರ ಬಗ್ಗೆ ಅತಿ ಮುಖ್ಯವಾಗಿರುವಂತಹದ್ದು. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. 8th ಪಾಯಿಂಟ್ ಅತಿ ಮುಖ್ಯವಾಗಿರುವಂತಹದ್ದು. ಕೊನೆಗೆ ಬಂದಿದ್ದೀವಿ. ಎಲ್ಲಿಗೆ? ಪವಿತ್ರಾತ್ಮರ ಕಾರ್ಯಕ್ರಮಗಳೇನು ಅನ್ನುವಂತಹ ಸಬ್ ಡಿವಿಷನ್ಗೆ ಬಂದಿದ್ದೀವಿ. ಫಸ್ಟ್ ಸಬ್ ಡಿವಿಷನ್ ಏನು? ನಮ್ಮ ಅಂಶದ ಹೆಸರೇನು ಹೇಳಿ? ಪವಿತ್ರಾತ್ಮರು ಯಾರು, ಆತನ ಕಾರ್ಯಕ್ರಮಗಳೇನು. ಪವಿತ್ರಾತ್ಮರು ಯಾರು ಅಂದರೆ ಫಸ್ಟ್ 7 ಪಾಯಿಂಟ್ಸನ್ನು ಬರಿಬೇಕು. ಪವಿತ್ರಾತ್ಮರ ಕಾರ್ಯಕ್ರಮಗಳೇನು ಅಂತ ಹೇಳಿದ್ರೆ ಈಗ ಆಲೋಚನೆ ಮಾಡ್ತಿರುವಂಥ 8th ಪಾಯಿಂಟನ್ನು ಬರಿಬೇಕು. ಇಷ್ಟಕ್ಕೂ ಎಕ್ಸಾಮ್ನಲ್ಲಿ ತುಂಬ ಜನ ಲಾಸ್ಟ್ ಟೈಮು ಬ್ರದರ್ ಪ್ರಶ್ನೆಗಳನ್ನೆಲ್ಲ ನೀವೇ ಹಾಕ್ಕೊಡ್ತೀರಾ ಒಂದೊಂದಾಗಿ. ಪವಿತ್ರಾತ್ಮರು ಯಾವಾಗ ಹುಟ್ಟಿದ್ರು, ಪವಿತ್ರಾತ್ಮರು ತಂದೆ ಆಗಿರುವಂತಹ ದೇವರಿಗೆ ಏನಾಗಬೇಕು, ಆಮೇಲೆ ಪವಿತ್ರಾತ್ಮರ ಹೆಸರುಗಳೇನು, ಈ ಥರ ಎಲ್ಲ ಪ್ರಶ್ನೆಗಳನ್ನು ನೀವೇ ಹಾಕ್ಕೊಡ್ತೀರಾ ಅಂತ ಬಂದಿದ್ವಿ ನಾವು ಎಕ್ಸಾಮ್ಗೆ ಅಂತ ಅಂದರು. ದಯವಿಟ್ಟು ಈ ಮಿಸ್ಕನ್ಸೆಪ್ಷನನ್ನು ತೆಗಿರಿ ನಿಮ್ಮ ಮನಸ್ಸಿನಿಂದ. ಎಕ್ಸಾಮಿಗೆ ಕೊಡಬೇಕಾದ್ರೆ ಒಂದೇ ಲೈನ್ ಕೊಡುವಂತಹದ್ದು. ಏನಂತ? ಪವಿತ್ರಾತ್ಮರು ಯಾರು, ಅವರ ಕಾರ್ಯಕ್ರಮಗಳೇನು. ಅಲ್ಲಿ ಪವಿತ್ರಾತ್ಮರು ಯಾರು ಅಂತ ಕೊಟ್ಟಾಗ ಅದಕ್ಕೆ ಸೆಪರೇಟಾಗಿ 7 ಪಾಯಿಂಟ್ಸನ್ನು ಹಾಕ್ಕೊಂಡು 7 ಪ್ರಶ್ನೆ ನೀವೇ ಹಾಕ್ಕೊಂಡು ಇವ್ರು ಯಾವಾಗ ಜನ್ಮಿಸಿದ್ರು, ಯಾವಾಗಿಂದ ಇದ್ದರು, ಇವರ ಹೆಸರುಗಳೇನೇನು, ಈ ಪಾಯಿಂಟ್ಸ್ ಎಲ್ಲ ನೀವೇ ಹಾಕ್ಕೊಂಡು, ಈ ಕ್ವೆಶ್ಚನ್ಸ್ ಎಲ್ಲ ನೀವೇ ಹಾಕ್ಕೊಂಡು ಅದಕ್ಕೆ ಆನ್ಸರನ್ನು ನೀವೇ ಬರೀಬೇಕು. ಓಕೆ, ನೆಕ್ಸ್ಟ್ ಪವಿತ್ರಾತ್ಮರ ಕೆಲಸಗಳೇನೇನು ಇಷ್ಟಕ್ಕೂ. ಯಾರಾದರೂ ಬಂದು ನಮಗೆ ತಂದೆ ಆಗಿರುವಂತಹ ದೇವರು ಯೇಸುಕ್ರಿಸ್ತರು ಏನು ಮಾಡಿದ್ದಾರೆ ನಿಮಗೋಸ್ಕರ ಅಂತ ಹೇಳಿದ್ರೆ ಹೇಳಲಿಕ್ಕೆ ನಮ್ಮ ಹತ್ರ ಎಕ್ಸ್ಪ್ಲನೇಷನ್ ಇದೆ. ಹೌದಾ? ತಂದೆ ಆಗಿರುವಂತಹ ದೇವರು ನಿಮಗೋಸ್ಕರ ಏನೇನು ಮಾಡಿದ್ದಾರೆ ಅಂದರೆ ಹೇಳ್ತೀವಿ. ಯೇಸುಕ್ರಿಸ್ತರು ಏನು ಮಾಡಿದ್ದಾರೆ ಅಂದರೆ ಅದನ್ನು ಹೇಳ್ತೀವಿ. ಪವಿತ್ರಾತ್ಮ ದೇವರು ಏನು ಮಾಡಿದ್ದಾರೆ ನಿಮಗೋಸ್ಕರ, ಏನಕ್ಕೋಸ್ಕರ ನಿಮಗೆ ಅಷ್ಟೊಂದು ಪ್ರೀತಿ ಅವರ ಮೇಲೆ ಅಂತ ಯಾರಾದರೂ ಕೇಳಿದ್ರೆ ಏನಂತೀವಿ ಪ್ರಿಯರೇ? 1-2 ಸೆಂಟೆನ್ಸ್ ಹೇಳ್ತೀವಿ ನೆನಪು ಬಂದಿರುವಂತಹದ್ದು, ಆಮೇಲೆ ಸುಮ್ಮನೆ ಹಾಕೋಗ್ತೀವಿ. ಅದಕ್ಕೋಸ್ಕರ ಪವಿತ್ರಾತ್ಮರ ಕಾರ್ಯಕ್ರಮಗಳೇನೇನು, ಏನೇನು ಕೆಲಸ ಮಾಡಿದ್ರು ಪವಿತ್ರಾತ್ಮರು, ಈ ಪವಿತ್ರಾತ್ಮರ ಕಾರ್ಯಕ್ರಮಗಳೇನೇನು ಅನ್ನುವಂತಹದನ್ನು 2 ಡಿವಿಷನ್ ಆಗಿ ಮತ್ತೆ ಬ್ರೇಕ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ಪವಿತ್ರಾತ್ಮರ ಕಾರ್ಯಕ್ರಮಗಳೇನು ಅಂತ ಹೇಳಿದ್ರೆ ಅದನ್ನು ಮತ್ತೆ 2 ಡಿವಿಷನ್ ಮಾಡ್ಕೊಳ್ಳೋಣ. ಅದರಲ್ಲಿ ಒಂದು ಡಿವಿಷನ್ ಏನು? ನಮ್ಮ ಕಾಲಕ್ಕೆ, ನಾವು ಇವಾಗಿರುವಂತಹ ಕಾಲಕ್ಕಿಂತ ಹಿಂದೆ ಪವಿತ್ರಾತ್ಮರು ಏನೇನು ಪಾತ್ರವನ್ನು ಪೋಷಿಸಿದ್ರು, ಇದು ಫಸ್ಟ್ ಡಿವಿಷನ್. ನಮ್ಮ ಕಾಲದಲ್ಲಿ ಪವಿತ್ರಾತ್ಮರು ಏನೇನು ಕೆಲಸ ಮಾಡ್ತಿದ್ದಾರೆ, ಇದು ಸೆಕೆಂಡ್ ಡಿವಿಷನ್. ಈಗ ಹೇಳಿ, ಪವಿತ್ರಾತ್ಮರ ಕಾರ್ಯಕ್ರಮಗಳು ಅನ್ನುವಂತಹದ್ರಲ್ಲಿ ಎಷ್ಟು ಡಿವಿಷನ್ ಮಾಡ್ಕೊಂಡಿದ್ದೀವಿ? 2. ಒಂದನೇದು ಯಾವುದು? ನಾವಿರುವಂತಹ ಕಾಲಕ್ಕಿಂತ ಹಿಂದೆ, ಈಗಾಗಲೇ ಮುಂಚಿತವಾಗಿ ಪವಿತ್ರಾತ್ಮರು ಏನೇನೆಲ್ಲ ಮಾಡಿದ್ರು, ಏನೇನು ಕೆಲಸಗಳನ್ನು ಮಾಡಿದ್ರು, ಅದು ಫಸ್ಟ್ ಡಿವಿಷನ್. ಸೆಕೆಂಡ್ ಡಿವಿಷನ್, ನಮ್ಮ ಜೊತೆ ಇದ್ಕೊಂಡು ಈಗಿನ ಕಾಲದಲ್ಲಿ ಏನೇನು ಮಾಡ್ತಿದ್ದಾರೆ ಪವಿತ್ರಾತ್ಮರು, ಇದು ಸೆಕೆಂಡ್ ಡಿವಿಷನ್. ಓಕೆ, ಮೊದಲನೇದಾಗಿ ಫಸ್ಟ್ ಡಿವಿಷನಲ್ಲಿ ಮೊದಲನೇ ವಚನ. ಪವಿತ್ರಾತ್ಮರನ್ನು ದೇವರು ಅಂತ ಏನಕ್ಕೋಸ್ಕರ ಬರೆಸಿದ್ದಾರೆ ಸತ್ಯವೇದದಲ್ಲಿ? ಪವಿತ್ರಾತ್ಮರು ಏನಕ್ಕೋಸ್ಕರ ದೇವರು ಆಗ್ತಾರೆ? ಪವಿತ್ರಾತ್ಮರಿಗೆ ದೇವರು ಆಗಬೇಕಾಗಿರುವಂಥ ಕ್ವಾಲಿಫಿಕೇಷನ್ಸ್ ಇದೆಯಾ? ದೇವರು ಅಂತ ಹೇಳಿದ್ರೆ ಫಸ್ಟ್ ಕಂಡೀಷನ್, ಮೊದಲನೇ ಅರ್ಹತೆ ಏನು? ಹೇಳಿ ಜೋರಾಗಿ. ಸೃಷ್ಟಿಕರ್ತರಾಗಿರಬೇಕು, ಸೃಷ್ಟಿಯಲ್ಲಿ ಪಾಲ್ಗೊಂಡಿರಬೇಕು, ನಮಗೋಸ್ಕರ ಸೃಷ್ಟಿ ಮಾಡಿರಬೇಕು. ನಾವು ಅವರನ್ನಲ್ವ ದೇವರು ಅನ್ಲಿಕ್ಕಾಗುವಂತಹದ್ದು.
ಹಾಗಾದರೆ ಪವಿತ್ರಾತ್ಮರು ಸೃಷ್ಟಿಯಲ್ಲಿದ್ರ ಯೆಶಾಯನ ಗ್ರಂಥ 40ನೇ ಅಧ್ಯಾಯ, ಯೆಶಾಯನ ಗ್ರಂಥ 40ನೇ ಅಧ್ಯಾಯ 12ನೇ ವಚನ, 40:12. ಯಾವನು ಸಾಗರ ಸಮುದ್ರಗಳನ್ನು ಸೆರೆಯಿಂದ ಅಳತೆ ಮಾಡಿದನು, ಯಾವನು ಆಕಾಶ ಮಂಡಲದ ಪರಿಮಾಣವನ್ನು ಗೇಣಿನಿಂದ ನಿರ್ಣಯಿಸಿದನು, ಭೂಲೋಕದ ಮಣ್ಣನ್ನೆಲ್ಲ ಕೊಳಗಕ್ಕೆ ತುಂಬಿದವನು ಯಾರು, ಬೆಟ್ಟಗಳನ್ನು ತ್ರಾಸಿನಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವರು ಯಾರು, ಯೆಹೋವನ ಆತ್ಮಕ್ಕೆ ಯಾವನು ವಿಧಿಯನ್ನು ನೇಮಿಸಿದನು. ಸಾಕು. ಹಾಗಾದರೆ ಇಲ್ಲಿ ಮಾತಾಡ್ತಿರುವಂತಹದ್ದೆಲ್ಲ ಯಾರ ಬಗ್ಗೆ? ಯೆಹೋವನ ಆತ್ಮ ಅಂದರೆ ಯಾರು? ಪವಿತ್ರಾತ್ಮರು. ಮೇಲೆ ಕ್ವೆಶನ್ಸನ್ನು ಹಾಕ್ತಾ ಕೆಳಗಡೆ ಏನು ಹೇಳಿದ್ದಾರೆ? ಯೆಹೋವನ ಆತ್ಮದ ಬಗ್ಗೆನೂ ಒಂದು ಕ್ವೆಶನ್ ಮಾರ್ಕ್ ಹಾಕಿದ್ದಾರೆ. ಅಂದರೆ ಮೇಲಿರುವಂತಹದ್ದು ಕೆಳಗೆ ಇರುವಂತಹದ್ದೆಲ್ಲ ನಡೆಸ್ತಿರುವಂತಹದ್ದು ಯಾರು? ಪರಿಶುದ್ಧಾತ್ಮ ದೇವರು. ಸೃಷ್ಟಿ ಕಾರ್ಯಕ್ರಮದಲ್ಲಿ ಪರಿಶುದ್ಧಾತ್ಮರ ರೋಲ್ ಏನಂತೆ? ಇನ್ನೊಂದು ಸಾರಿ ಓದ್ಕೊಳ್ಳೋಣ. 12ನೇ ವಚನ. ಯಾವನು ಸಾಗರ ಸಮುದ್ರವನ್ನು ಸೆರೆಯಿಂದ ಅಳತೆ ಮಾಡಿದನು. ಇದನ್ನೆಲ್ಲ ಅಳತೆ ಮಾಡಿ ತಕ್ಕಷ್ಟಿರಬೇಕು. ನೀರು ಎಷ್ಟಿರಬೇಕು ಸಮುದ್ರದಲ್ಲಿ, ಬೆಟ್ಟಗಳ ತೂಕ ಎಷ್ಟಿರಬೇಕು ಭೂಮಿಯ ಮೇಲೆ, ಇದೆಲ್ಲ ಅಳತೆ ಮಾಡಿ ಇಟ್ಟಂಥವ್ರು ಯಾರಂತೆ? ಇದೆಲ್ಲ ಅಳತೆ ಮಾಡುವುದರಲ್ಲಿ ಪಾತ್ರವನ್ನು ಪೋಷಿಸಿರುವಂತಹದ್ದು ಯಾರಂತೆ? ಪವಿತ್ರಾತ್ಮನು. ಯೇಸುಕ್ರಿಸ್ತರ ಬಗ್ಗೆ ಏನು ಓದ್ಕೊಳ್ತೀವಿ? ಸೃಷ್ಟಿ ಕಾರ್ಯಕ್ರಮದಲ್ಲಿ ಯೇಸುಕ್ರಿಸ್ತರ ಪಾತ್ರ ಏನು? ಪ್ರಧಾನ ಶಿಲ್ಪಿ. ಜ್ಞಾನೋಕ್ತಿಗಳು 8:22 ಓದ್ಕೊಳ್ತೀವಲ್ವ? ಓಕೆ. ಏನಂತ ಹೇಳಿದರೆ ಯೇಸುಕ್ರಿಸ್ತರಲ್ಲಿ, ಸೃಷ್ಟಿ ಕಾರ್ಯಕ್ರಮದಲ್ಲಿ ಯೇಸುಕ್ರಿಸ್ತರ ಪಾತ್ರ ಏನಂತೆ? ಪ್ರಧಾನ ಶಿಲ್ಪಿ, ಚೀಫ್ ಆರ್ಕಿಟೆಕ್ಟ್, ಇಂಜಿನಿಯರು. ಈ ಸೃಷ್ಟಿಗೆಲ್ಲ, ಈ ಸೃಷ್ಟಿ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿದ್ರೆ, ಈ ಆಕಾಶ ಇಷ್ಟೇ ಹೈಟಲ್ಲಿ ಇರಬೇಕಾದ್ರೆ ಭೂಮಿ ಮೇಲೆ ಇಷ್ಟು ನೀರು ಇರಬೇಕು, ಇದೆಲ್ಲ ಪ್ಲಾನ್ ಮಾಡಿರುವಂಥದ್ದು ಯಾರಂತೆ? ಯೇಸುಕ್ರಿಸ್ತರು. ಇದನ್ನೆಲ್ಲ ಅಳತೆ ಮಾಡಿ ತಕ್ಕಷ್ಟು ಇಟ್ಟಿದ್ದು ಯಾರಂತೆ? ಪವಿತ್ರಾತ್ಮ ದೇವರು. ದೇವರು ಅಂತ ಹೇಳಿ ಸುಮ್ಮನೆ ಕರೆಯೋದಿಲ್ಲ. ದೇವರು, ಯೇಸುಕ್ರಿಸ್ತರನ್ನ ದೇವರು ಅಂತಿದ್ದೀವಿ ಅಂತ ಹೇಳಿದ್ರೆ, ಯೇಸುಕ್ರಿಸ್ತರು ಸೃಷ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಪರಿಶುದ್ಧಾತ್ಮ ದೇವರನ್ನು ದೇವರು ಅಂತಿದ್ದೀವಿ ಅಂದರೆ ಸೃಷ್ಟಿ ಕಾರ್ಯಕ್ರಮದಲ್ಲಿ ಪರಿಶುದ್ಧಾತ್ಮರ ಕೈ ಇದೆ. ಹೌದಾ? ಸೃಷ್ಟಿಯಲ್ಲಿ ಪರಿಶುದ್ಧಾತ್ಮರ ಕೈ ಇದೆಯಾ? ಪರಿಶುದ್ಧಾತ್ಮರ ಸಹಾಯ ಇದೆಯಾ ಸೃಷ್ಟಿ ಕಾರ್ಯಕ್ರಮದಲ್ಲಿ? ಪರಿಶುದ್ಧಾತ್ಮರ ಕಾರ್ಯಕ್ರಮಗಳೇನು ಅನ್ನುವಂತಹದ್ರಲ್ಲಿ ಮೊದಲನೇ ಡಿವಿಷನಲ್ಲಿ, ಅಂದರೆ ನಮಗಿಂತ ಹಿಂದೆ, ಈ ಕಾಲಕ್ಕಿಂತ ಹಿಂದೆ ಪರಿಶುದ್ಧಾತ್ಮರೇ ದೇವರು ಏನೇನೆಲ್ಲ ಮಾಡಿದ್ರು ಅನ್ನುವುದರಲ್ಲಿ ಫಸ್ಟ್ ಪಾಯಿಂಟ್ ಯಾವುದು? ಇವಾಗ ನಾವು ಆಲೋಚನೆ ಮಾಡಿರುವಂತಹದ್ದು. ಪರಿಶುದ್ಧಾತ್ಮರ ಕಾರ್ಯಕ್ರಮಗಳಲ್ಲಿ ಫಸ್ಟ್ ಪಾಯಿಂಟ್ ಯಾವುದು? ಪರಿಶುದ್ಧಾತ್ಮರು ಸೃಷ್ಟಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹದ್ದು ಫಸ್ಟ್ ಪಾಯಿಂಟ್ ಪರಿಶುದ್ಧಾತ್ಮ ದೇವರ ಬಗ್ಗೆ. ಯಾಕಂದರೆ ಪರಿಶುದ್ಧಾತ್ಮ ದೇವರ ಬಗ್ಗೆ ನಮಗೆ ನೆನಪು ಬರುವಂತಹದ್ದೆಲ್ಲ ಹೊಸ ಒಡಂಬಡಿಕೆಯಲ್ಲಿ. ಇವಾಗಿರ್ತಾರೆ, ಬ್ಯಾಪ್ಟಿಸಮ್ ತೊಗೊಂಡ್ಮೇಲೆ ಇರ್ತಾರೆ ಅಂತ. ಇವಾಗೇ ಅಲ್ಲ, ಹಳೆಯ ಒಡಂಬಡಿಕೆ ಆದಿಯಿಂದ ನಮಗೋಸ್ಕರ ಪರಿಶುದ್ಧಾತ್ಮರು ಕಂಟಿನ್ಯೂಸ್ ಆಗಿ ಶ್ರಮಿಸ್ತಾನೇ ಇದ್ದಾರೆ. ಓಕೆ, ಇನ್ನೂ ಏನೇನು ಮಾಡಿದ್ರು ಪರಿಶುದ್ಧಾತ್ಮರು? ಸೆಕೆಂಡ್ ಪಾಯಿಂಟ್, ಭಕ್ತರ ಮೇಲೆ ಬರುವುದನ್ನು ನಾವು ಆಗಾಗ ನೋಡ್ತೀವಲ್ವ ಪ್ರಿಯರೇ. ದಾವಿದನು 10,000 ಜನ ಕತ್ತಿ ಹಿಡಿದ್ರೆ ಎಷ್ಟು ಜನ ಅಂತೆ? 10,000 ಜನ. ಒಬ್ಬ ಮನುಷ್ಯನಿಂದ ಆಗತ್ತಾ? ನೀವು ಯೋಚನೆ ಮಾಡಿ ನೋಡಿ. ಒಬ್ಬ ಮನುಷ್ಯ ನಿಂತು 10,000 ಜನರನ್ನು ಹೊಡೆದು ಸಾಯಿಸುವಂತಹದ್ದು ಅಂದರೆ ಆಗತ್ತಾ? ಒಬ್ಬ ಮನುಷ್ಯ ಒಂದು ಕತ್ತೆ ಬುರುಡೆಯನ್ನು ತಗೊಂಡು 1000 ಜನರನ್ನು ಕೊಲ್ಲಿಕ್ಕಾಗತ್ತಾ? ಸಂಸೋನನ್ನು ಹೋಗಬೇಕಾದ್ರೆ ಹೆಣ್ಣನ್ನು ನೋಡಲಿಕ್ಕೆ ಏನು ಬಂತಂತೆ? ಸಿಂಹ. ಎಂಥ ಸಿಂಹ? ಪ್ರಾಯದ ಸಿಂಹ. ಆ ವಚನವನ್ನು ಒಂದ್ಸರಿ ಓದೋಣ. ನ್ಯಾಯಸ್ಥಾಪಕರ ಗ್ರಂಥ 14:6. ನ್ಯಾಯಸ್ಥಾಪಕರ ಗ್ರಂಥ 14ನೇ ಅಧ್ಯಾಯ 6ನೇ ವಚನ. ಅವನ ಕೈಯಲ್ಲಿ ಏನೂ ಇಲ್ಲದಿದ್ದರೂ, ಪ್ರಾಯದ ಸಿಂಹ ಅನ್ನುವಂತಹ ವರ್ಡನ್ನು ಓದಿ ಅಲ್ಲೇ ಮೇಲೆಲ್ಲಾದರೂ ಇರುತ್ತೆ. ಒಂದು ಪ್ರಾಯದ ಸಿಂಹವು, ಯವ್ವನ ಕಾಲದಲ್ಲಿರುವಂತಹ ಸಿಂಹ. ಅದು ಸಿಂಹದ ಮರಿನೂ ಅಲ್ಲ, ವಯಸ್ಸಾಗಿರುವಂತಹ ಸಿಂಹನೂ ಅಲ್ಲ. ಯವ್ವನ ಕಾಲದಲ್ಲಿದ್ದಂತಹ ಸಿಂಹ ಗರ್ಜಿಸಿ ತನ್ನ ಹತ್ರ ಬಂತಂತೆ. ಎಷ್ಟಕ್ಕೂ ಸಿಂಹವನ್ನು ಕೊಲ್ಲುವಂತಹದ್ದು ಮನುಷ್ಯನಿಂದ ಆಗುವಂತಹದ್ದೇನ? ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ಆಗ್ತಾ ಇರ್ಬೋದೇನೋ. ಆದರೆ ಸಂಸೋನನು ಸಿಂಹಗಳನ್ನು ಕೊಲ್ಲುವಂಥ ಕೆಲಸದಲ್ಲಿ ಇರಲಿಲ್ಲ ಅಲ್ವಾ? ಹೌದಾ? ಸಿಂಹಗಳನ್ನು ಬೇಟೆಯಾಡುವಂಥ ಕೆಲಸದಲ್ಲಿ ಇರಲಿಲ್ಲ ಅಲ್ವಾ? ಆ ಪ್ರಾಯದ ಸಿಂಹದ ಶಕ್ತಿ ಏನು ಅಂತ ನಮ್ಗೆ ಅರ್ಥ ಆಗಬೇಕಾದ್ರೆ, ಅದು ಬಂದ್ಬಿಟ್ಟು ಸುಮ್ಮನೆ ನಾವು ಹಿಂಗೆ ನಿಂತಿದ್ರೆ ಹಿಂಗಂತೂ ಅಂತ ಅಂದ್ಕೊಳ್ಳಿ ಒಂದ್ಸರಿ, ಅಲ್ಲಿ ಬಿದ್ದಿರ್ತೀವಿ. ಯಾಕೆಂದರೆ ಅದರ ಭಾರ ಅಷ್ಟೊಂದಿರುತ್ತೆ, 350 kg 400 kg ಇರುತ್ತೆ ಒಂದೊಂದು ಸಿಂಹ. ಸುಮ್ಮನೆ ಹಿಂಗೆ ತಳ್ಳಿದ್ರೆ ಅಷ್ಟು ದೂರ ಬಿದ್ದಿರ್ತೀವಿ. ಅದು ಸಿಂಹದ ಶಕ್ತಿ. ಅಷ್ಟು ಶಕ್ತಿ ಇರುವಂತಹ ಸಿಂಹವನ್ನು ಹೇಗೆ ಸೀಳಿದ್ರಂತೆ? ಹೋತ ಮರಿಯಂತೆ. ಏನಕ್ಕೋಸ್ಕರ ಸೀಳಿದ್ರು ಅಲ್ಲೇ ಮೇಲೆ ಬರ್ಸಿದ್ದಾರೆ. ಏನಕ್ಕೋಸ್ಕರ ಸೀಳಲಿಕ್ಕಾಯಿತು ಸಂಸೋನನ ಕೈಯಲ್ಲಿ? ಯೆಹೋವನ ಆತ್ಮವು ಅವನ ಮೇಲೆ ಫಕ್ಕನೆ ಬಂದದ್ದರಿಂದ.
ಹಾಗಾದರೆ ಪರಿಶುದ್ಧಾತ್ಮ ದೇವರು ಅವಾಗ ಬಂದ್ರ ಇಲ್ವಾ? ಬಂದರು. ಹಾಗಾದರೆ ಪರಿಶುದ್ಧಾತ್ಮರ ಕೆಲಸ ಏನು ಹಳೆಯ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಪರಿಶುದ್ಧಾತ್ಮರ ಕೆಲಸ ಅಲ್ಲ. ಹಳೆಯ ಒಡಂಬಡಿಕೆಯಲ್ಲಿ ಪೂರ್ತಿ ಹಾಯಾಗಿ ರೆಸ್ಟ್ ತಗೊಳ್ತಿದ್ರು, ಕಾಲ ಮೇಲೆ ಕಾಲು ಹಾಕ್ಕೊಂಡು. ಹೊಸ ಒಡಂಬಡಿಕೆಯಲ್ಲಿ ಮಾತ್ರ ಇಷ್ಟು ಕೆಲಸ ಮಾಡ್ತಿದ್ದಾರೆ ಅನ್ನುವಂಥದ್ದಲ್ಲ. ಆದಿಯಿಂದಲೂ ಮನುಷ್ಯರಿಗೋಸ್ಕರ ಶ್ರಮೆ ಪಡ್ತಾನೇ ಇದ್ದಾರೆ. ಭಕ್ತರ ಮೇಲೆ ಬರುವಂತಹದ್ದು, ಭಕ್ತರನ್ನು ಬಲಪಡಿಸುವಂತಹದ್ದು, ಒಂದು ಸಿಚುವೇಶನ್ ಬಂದರೆ ಅದನ್ನು ಎದುರಿಸಲಿಕ್ಕೆ ಭಕ್ತರಿಗೆ ಬಲ ಕೊಡುವಂತಹದ್ದು, ಶಕ್ತಿ ಕೊಡುವಂತಹದ್ದು. ದಾವೀದನ ಮೇಲೆ ಬರುವಂತಹದ್ದು ನೋಡ್ತೀರಾ, ಸೌಲನ ಮೇಲೆ ಬರುವಂತಹದ್ದನ್ನು ನೋಡ್ತೀರಾ ಪವಿತ್ರಾತ್ಮರು. ಇಷ್ಟಕ್ಕೂ ಸೌಲನನ್ನು ಸೆಲೆಕ್ಟ್ ಮಾಡಿದ್ಯಾರು? ದೇವ್ರೇ. ಸೌಲನನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಪರಿಶುದ್ಧಾತ್ಮವನ್ನು ಸೌಲನ ಹತ್ರ ಕಳಿಸ್ಕೊಟ್ಟಿದ್ಯಾರು? ದೇವ್ರೇ. ಹಾಗಾದರೆ ಪರಿಶುದ್ಧಾತ್ಮರ ಎರಡನೇ ಕೆಲಸ ಏನು? ಆಗ ಕಾಲದಲ್ಲಿ ಭಕ್ತರ ಬಳಿಯಲ್ಲಿ ಬಂದು ಅವರನ್ನು ಬಲಪಡಿಸುವಂತಹದ್ದು. ಇದು ಎರಡನೇ ಕೆಲಸ. ಇದೆಲ್ಲ ನಮಗೆ ಗೊತ್ತಿರಬೇಕು ಪ್ರಿಯರೇ. ಇಲ್ಲ ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ವ, ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಏನೋ ಮಾಡ್ತಿದ್ದಾರೆ ಒಂದಷ್ಟು ಕೆಲಸ ಅಂತ ಅನ್ನಿಸ್ಬಾರ್ದು ನಮಗೆ. ಪರಿಶುದ್ಧಾತ್ಮ ದೇವರು ಆದಿಯಿಂದಲೂ ನಮಗೋಸ್ಕರ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ದಾರೆ. ನೆಕ್ಸ್ಟ್ ಥರ್ಡ್ ಪಾಯಿಂಟ್. ಇದನ್ನೆಲ್ಲ ನೀವು ಬರೆಯೋದೇ ಇಲ್ಲಿ ಮುಖ್ಯವಾಗಿ ನಿಮಗೆ ಯಾವುದು ಮುಖ್ಯ ಅಂತ ಅನ್ಸುತ್ತೋ ಒಂದು 5 ಪಾಯಿಂಟ್ ಪ್ರತಿಯೊಂದರಲ್ಲೂ. ಪರಿಶುದ್ಧಾತ್ಮರ ಕೆಲಸ ಏನು ನಾವು ಬರುವುದಕ್ಕಿಂತ ಮುಂಚೆ ಒಂದು 5 ಪಾಯಿಂಟ್ಸ್, ಪರಿಶುದ್ಧಾತ್ಮರ ಕೆಲಸ ಏನು ನಾವು ಬಂದಾದ ನಂತರ ಒಂದು 5 ಪಾಯಿಂಟ್ಸ್. ನಿಮಗೆ ಹೇಳ್ದು ಎಕ್ಸ್ಟ್ರಾ ಪಾಯಿಂಟ್ಸ್ಗಳನ್ನು ಏನಕ್ಕೋಸ್ಕರ ಕೊಡ್ತಿರುವಂತಹದ್ದು ಅಂದರೆ ನಮ್ಮ ನಾಲೆಡ್ಜ್ಗೆ ಮಾತ್ರ. ಓಕೆ. ಇನ್ನು ಮೂರನೇದಾಗಿ, ಯೇಸುಕ್ರಿಸ್ತರ ಜೀವನದಲ್ಲಿ ಪರಿಶುದ್ಧಾತ್ಮ ದೇವರು ಎಷ್ಟು ದೊಡ್ಡ ಪಾತ್ರವನ್ನು ಪೋಷಿಸಿದ್ರು ಯೋಚನೆ ಮಾಡಿ ನೋಡಿ. ಯೇಸುಕ್ರಿಸ್ತರು ಭೂಮಿಯ ಮೇಲೆ ಬಂದಾಗ ಪರಿಶುದ್ಧಾತ್ಮ ದೇವರು ಎಷ್ಟು ದೊಡ್ಡ ಪಾತ್ರವನ್ನು ಪೋಷಿಸಿದ್ರು? ಯೇಸುಕ್ರಿಸ್ತರು ಭೂಮಿಯ ಮೇಲೆ ಮಗುವಾಗಿ ಜನ್ಮಿಸ್ಬೇಕಾದ್ರೆ ಅದರ ಹಿಂದೆ ಇದ್ದಂತಹ ಕೈ ಯಾವುದು? ಒಂದು ಕನ್ನಿಕೆ ಬಸುರಾಗಬೇಕು, ಮಗುವನ್ನು ಹೆರಬೇಕು. ಮದುವೆ ಆಗದೇ ಇರುವಂಥ ಒಬ್ಬ ಸ್ತ್ರೀ ಮಗುವನ್ನು ಹೆರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಕಲ ವಿಧವಾಗಿರುವಂಥ ಸಿದ್ಧತೆಯನ್ನು ಮಾಡಿಟ್ಟಿದ್ಯಾರು? ಪವಿತ್ರಾತ್ಮ ದೇವರು. ಅಲ್ಲಿ ಬರ್ಸಿದಾರಲ್ವ ನೀವು, ಪವಿತ್ರಾತ್ಮ ಭರಿತಳಾಗಿ ಅಂತ ಹೇಳಿ. ಹಾಗಾದರೆ ಅಲ್ಲಿಂದ ಶುರುವಾಗುತ್ತೆ. ಯೇಸುಕ್ರಿಸ್ತರು ಮನುಷ್ಯ ದೇಹವನ್ನು ಧರಿಸ್ಕೊಂಡು ಭೂಮಿಯ ಮೇಲೆ ಬಂದಾಗ ಪವಿತ್ರಾತ್ಮ ದೇವರು ಯೇಸುಕ್ರಿಸ್ತರ ಜೀವನದಲ್ಲಿ ಎಷ್ಟೆಷ್ಟು ದೊಡ್ಡ ಪಾತ್ರವನ್ನು ಪೋಷಿಸಿದ್ದಾರೆ ಗೊತ್ತಾ? ಈ ಪಾತ್ರ ಯೇಸುಕ್ರಿಸ್ತರ ಜನನದಿಂದ ಹಿಡಿದು ಯೇಸುಕ್ರಿಸ್ತರು ಪ್ರತಿ ಅದ್ಭುತ ಕಾರ್ಯ ಮಾಡಬೇಕಾದ್ರೆ ಯಾರ ಜೊತೆಯಲ್ಲಿದ್ದರು? ಇಷ್ಟಕ್ಕೂ ಯೇಸುಕ್ರಿಸ್ತರು ಯಾವ ದೇಹವನ್ನು ಧರಿಸ್ಕೊಂಡಿದ್ರು? ಯೇಸುಕ್ರಿಸ್ತರಿಗೆ ಏನಾದರೂ ಸೂಪರ್ ನ್ಯಾಚುರಲ್ ಪವರ್ಸ್ ಏನಾದರೂ ಇತ್ತಾ? ಯಾವ ದೇಹವನ್ನು ಧರಿಸ್ಕೊಂಡು ಬಂದಿದ್ರು? ಮನುಷ್ಯರ ಶರೀರವನ್ನು. ನಮಗಿದೆಯಾ? ನಮಗೂ ಅದೇ ಶರೀರ ನಾವು ಧರಿಸ್ಕೊಂಡಿದ್ದೀವಪ್ಪ. ನಾವೇನಾದರೂ 5,000 ಜನರಿಗೆ ಊಟ ಹಂಚ್ಲಿಕ್ಕಾಗುತ್ತಾ? ಇಲ್ಲ. ಅಷ್ಟು ಅದ್ಭುತ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ ಇವಾಗ ಪವಿತ್ರಾತ್ಮರ ಬಗ್ಗೆ ನಿಮಗೆ ಲೆಸನ್ ಗೊತ್ತಾಗಿದೆಯಲ್ವಾ? ಈಗ ಓದಿ ಯೇಸುಕ್ರಿಸ್ತರು ಮಾಡಿದಂಥ ಒಂದೊಂದು ಅದ್ಭುತವನ್ನು ಗಮನ ಕೊಟ್ಟು ಬಹು ಸೂಕ್ಷ್ಮವಾಗಿ ಓದಿದಾಗ ನಮ್ಗೆ ಅರ್ಥ ಆಗುತ್ತೆ. ಆತ್ಮ ಯೇಸುಕ್ರಿಸ್ತರ ಜೊತೆ ಇತ್ತು, ಪರಿಶುದ್ಧಾತ್ಮ ಯೇಸುಕ್ರಿಸ್ತರ ಜೊತೆ ಇತ್ತು. ಅಂದರೆ ಯೇಸುಕ್ರಿಸ್ತರಿಗೆ ಏನು ಪವರ್ ಇರಲಿಲ್ವ ಬ್ರದರ್, ಶಕ್ತಿ ಇರಲಿಲ್ವ ಬ್ರದರ್ ಅನ್ನುವಂಥದ್ದಲ್ಲ ಇಲ್ಲಿ ಕ್ವೆಶ್ಚನ್. ಯೇಸುಕ್ರಿಸ್ತರು ಮನುಷ್ಯ ಶರೀರವನ್ನು ಧರಿಸ್ಕೊಂಡು ಭೂಮಿಯ ಪರಲೋಕದಲ್ಲಿ ಯೇಸುಕ್ರಿಸ್ತರಿಗಿದ್ದಾಗ ನಾವು ಯೇಸುಕ್ರಿಸ್ತರ ಸ್ಥಿತಿಯನ್ನು ಮಾತಾಡ್ತಿಲ್ಲ. ಭೂಮಿಯ ಮೇಲೆ ಯೇಸುಕ್ರಿಸ್ತರು ಬಂದಾಗ ಮನುಷ್ಯನ ಶರೀರವನ್ನು ಧರಿಸ್ಕೊಂಡು ಅಷ್ಟೆಲ್ಲ ಹೇಗೆ ಮಾಡಲಿಕ್ಕಾಯಿತು? ಸತ್ಯವೇದದಲ್ಲಿ ನಿಮಗೆ ಸಾಕಷ್ಟು ಕಡೆ ಸಿಕ್ಕುತ್ತೆ. ಆತ್ಮನು ಯೇಸುಕ್ರಿಸ್ತರ ಜೊತೆ ಇದ್ದರು, ಉಪವಾಸ ಮಾಡಬೇಕಾದ್ರೆ ಸಹಾಯ ಮಾಡ್ತಿದ್ರು. ಆತ್ಮನು ಅರಣ್ಯದಲ್ಲಿ ಶೋಧನೆಗೋಸ್ಕರ ಆತ್ಮನೇ ಕರ್ಕೊಂಡು ಹೋಗ್ತಾರಂತೆ. ಸೈತಾನನಿಂದ ಶೋಧಿಸಲ್ಪಡಬೇಕು ಅಂತ ಹೇಳಿ ಆತ್ಮನೇ ಕರ್ಕೊಂಡು ಹೋಗ್ತಾರಂತೆ ಯೇಸುಕ್ರಿಸ್ತರನ್ನು. ಇದೆಲ್ಲ ಯೇಸುಕ್ರಿಸ್ತರ ಜೀವನದಲ್ಲಿ ಪರಿಶುದ್ಧಾತ್ಮರು ಪೋಷಿಸಿದಂತಹ ರೋಲ್. ನೆಕ್ಸ್ಟ್, ಅಪೋಸ್ತಲರ ಜೀವನದಲ್ಲಿ ಏನೇನು ಪಾತ್ರವನ್ನು ಪೋಷಿಸಿದ್ರು? ಅಲ್ಲೂ ಅಷ್ಟೇ. ಅಪೋಸ್ತಲರು ಪ್ರತಿ ಸೂಚಕ ಕಾರ್ಯ ಮಾಡಬೇಕಾದ್ರೂ ಜೊತೆಯಲ್ಲಿ ಯಾರಿದ್ರು? ಪರಿಶುದ್ಧಾತ್ಮ ದೇವರು. ನಾನು ಹೇಳಿದ್ನಲ್ವ, ನೀವು ಇನ್ನು ಮುಂದೆ ಅದ್ಭುತಗಳನ್ನು ಓದಬೇಕಾದ್ರೆ ಇಲ್ಲಿ ಪರಿಶುದ್ಧಾತ್ಮರ ಸಹಾಯ ಇದೆಯಾ ಅಂತ ಹೇಳಿ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ಓದಿದಾಗ ಹಾಗಾದರೆ ಇವರನ್ನೆಲ್ಲ ಬಲಪಡಿಸಿದ್ದೆಲ್ಲ ಪರಿಶುದ್ಧಾತ್ಮರೇ, ಪರಿಶುದ್ಧಾತ್ಮ ದೇವರು ಇವ್ರ ಜೊತೆಯಲ್ಲಿದ್ದರು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಯೇಸುಕ್ರಿಸ್ತರ ಜೀವನದಲ್ಲಿ ಪರಿಶುದ್ಧಾತ್ಮ ದೇವರ ಪಾತ್ರ ಇದೆ. ಶಿಷ್ಯಂದಿರ ಜೀವನದಲ್ಲಿ ಪರಿಶುದ್ಧಾತ್ಮ ದೇವರ ಪಾತ್ರ ಇದೆ. ಮೊದಲನೇ ಶತಮಾನದಲ್ಲಿದ್ದಂತಹ ಸಂಘ ಸಭೆ, ಅವರ ಜೀವನದಲ್ಲೂ ಪರಿಶುದ್ಧಾತ್ಮರ ಪಾತ್ರ ಇದೆ. ಇದೆಲ್ಲ ನಮ್ಮ ಕಾಲಕ್ಕಿಂತ ಹಿಂದೆ ಪರಿಶುದ್ಧಾತ್ಮ ದೇವರು ಮಾಡಿದಂತಹ ಕೆಲಸಗಳು. ಇದಾದ ನಂತರ ನಮ್ಮ ಕಾಲಕ್ಕಿಂತ ಹಿಂದೆ ಪರಿಶುದ್ಧಾತ್ಮ ದೇವರು ಯಾವ್ಯಾವ ಕೆಲಸವನ್ನು ಮಾಡಿದ್ರು ಅನ್ನುವಂತಹದ್ರಲ್ಲಿ ಇನ್ನೊಂದು ಮುಖ್ಯವಾಗಿರುವಂತಹದ್ದು ಅಂದರೆ, ನಾವು ಹುಟ್ಟೋದಕ್ಕಿಂತ ಮುಂಚೆನೇ ಸತ್ಯವೇದ ಕಂಪ್ಲೀಟ್ ಆಗಿತ್ತಲ್ವ ಪ್ರಿಯರೇ? ಸತ್ಯವೇದದ ರಚನೆ ಯಾರ ಅನುಗ್ರಹ? ದೇವರ ಅನುಗ್ರಹ. ಯಾರ ಮೂಲಕ? ಪವಿತ್ರಾತ್ಮನ ಮೂಲಕ. ನೀವು ಯೋಚನೆ ಮಾಡಿ ನೋಡಿ, ಆದಿಕಾಂಡದಿಂದ ಹಿಡಿದು ಧರ್ಮೋಪದೇಶ ಕಾಂಡ, ಈ ಕಾಂಡಗಳಲ್ಲಿ ಯಾರು ಬರೆದಿರುವಂತಹದ್ದು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ? ಪಂಚಕಾಂಡಗಳನ್ನು ಮೋಶೆ ಎಲ್ಲಿಂದ ಶುರು ಮಾಡಿ? ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದರು. ಮೋಶೆ ಇದ್ರ ಅವಾಗ? ಇರಲಿಲ್ಲ. ಹೇಗೆ ಗೊತ್ತಾಯಿತು ಮತ್ತೆ ಮೋಶೆಗೆ? ಹೌದಾ? ಪವಿತ್ರಾತ್ಮರೇ ಸತ್ಯವೇದವನ್ನು ಬರೆಸಿರುವಂತಹದ್ದು ಅನ್ನೋದಕ್ಕೆ ಇದೆಲ್ಲ ಪ್ರೂಫ್ಗಳು.
ಮೋಶೆ ಬರೆದ್ರು, ಮೋಶೆ ಇಲ್ಲದೇ ಇರುವಂತಹ ಕಾಲಕ್ಕೆ ಏನೇನಾಯಿತು ಅಂತಲೂ ಬರೆದಿದ್ದಾರೆ. ಒಂದು ವೇಳೆ ಮೋಶನೇ ಸ್ವಂತ ಬುದ್ಧಿಯಿಂದ ಬರೆದಿದ್ರು, ಪರಿಶುದ್ಧಾತ್ಮ ದೇವರ ಸಹಾಯ ಇಲ್ಲದೆ ಸ್ವಂತ ಬುದ್ಧಿಯಿಂದ ಸತ್ಯವೇದ ರಚನೆ ಆಯಿತು ಅಂತ ಹೇಳಿ ಅಂದ್ಕೊಂಡ್ರೆ ಸ್ವಲ್ಪ ಹೊತ್ತು. ಈಗ ಮೋಶೆ ಬರಿಬೇಕಾದ್ರೆ ದಾವಿದನ ಬಗ್ಗೆ ಎಲ್ಲ ಬರೆದಿದ್ದಾರೆ, ದಾವಿದನ ಬಗ್ಗೆ, ಸೊಲೊಮೋನನ ಬಗ್ಗೆ ಎಲ್ಲ. ಕ್ಷಮಿಸಿ, ಇದೆಲ್ಲ ರಚನೆ ಮಾಡಬೇಕು ಅಂತ ಹೇಳಿದ್ರೆ, ಅಂದರೆ ಸತ್ಯವೇದದ ರಚನಾಕಾರರು ಸತ್ಯವೇದದಲ್ಲಿರುವಂಥ ಪುಸ್ತಕಗಳನ್ನು, ಮೊದಲನೇ ಸಮುವೇಲನ ಗ್ರಂಥ, ಸತ್ಯವೇದವನ್ನು ಬರೆದಿರುವಂತಹ ರಚನಾಕಾರರು ಯಾರ ಕೈಯಿಂದ ಸತ್ಯವೇದ ಬರೆಯಲ್ಪಡ್ತೋ, ಈ ರಚನಾಕಾರರೇ ಸ್ವಂತ ಬುದ್ಧಿಯನ್ನು ಓಡಿಸಿ ಸತ್ಯವೇದವನ್ನು ಬರೆದಿದ್ದಾರೆ. ಅಂದರೆ ಹೇಗೆ ಬರೀತಿದ್ರು? ದಾವಿದನ್ನು ತಪ್ಪು ಮಾಡಿದ್ರು. ಈ ತಪ್ಪನ್ನು ಹೇಗೆ ಬರೆಯುವಂತಹದ್ದು? ಇಷ್ಟೊಂದು ಕ್ರೂರವಾಗಿ ಬರೆಯುವಂತಹದ್ದು ಬೇಡ. ಬರೀ ದಾವಿದನು ಒಂದು ತಪ್ಪು ಮಾಡಿದ್ರು, ಆ ತಪ್ಪಿಂದ ಹಿಂಗೆ ಶಿಕ್ಷೆ ಆಯಿತು. ಈ ಸಾಫ್ಟ್ ಕಾರ್ನರ್ ಇರುತ್ತಾ ಮನುಷ್ಯರಿಗೆ? ಬರಿಬೇಕಾದ್ರೆ ಹೆಂಗೆ ಬರ್ಸಿದ್ದಾರೆ ಹೇಳಿ? ಪರಿಶುದ್ಧಾತ್ಮರು ಸತ್ಯವೇದವನ್ನು ಬರೀ, ನಾನು ಹೇಳ್ತಿದ್ದೀನಿ, ನೀನು ಬರಿಬೇಕಷ್ಟೇ, ನೀನು ಬರೆಯುವಂತಹದ್ದು ಮಾತ್ರ ನಿನ್ನ ಕೆಲಸ. ಯಥಾ ಪ್ರಕಾರ ಅಲ್ಲಿ ಏನು ನಡೀತೋ ಹಾಗೆ ದಾವಿದನ ನೀಚ ಕೃತ್ಯಗಳು ಅಂತ ಹೇಳಿ ಒಂದು ಹೆಡ್ಡಿಂಗ್ ಕೊಟ್ಬಿಟ್ಟು ಅದನ್ನು ಬೋಲ್ಡ್ ಲೆಟರ್ಸಲ್ಲಿ ಮಾಡಿ ಕೆಳಗಡೆ ದಾವಿದನು ಹಿಂಗೆ ಮಾಡಿದ್ರು, ಹಿಂಗೆ ಕೊಂದರು, ಇದೇ ಥರ ಆಸೆ ಪಟ್ಟರು, ಇದೇ ರೀತಿ ಮಾಡಿದ್ರು. ದೇವರು ಅದಾದಮೇಲೆ ದಾವಿದನನ್ನು ಹೀಗೆ ಶಿಕ್ಷಿಸಿದ್ರು. ಇದೆಲ್ಲ ನೋಡಿದಾಗ ನಮಗೇನು ಅರ್ಥ ಆಗುತ್ತೆ? ದಯೆ ದಾಕ್ಷಿಣ್ಯ ಏನೂ ಇಲ್ಲದೆ ಯಥಾ ಪ್ರಕಾರ ಹಳೆ ಒಡಂಬಡಿಕೆ ಏನೇನಾಯಿತೋ, ಏನೇನು ನಡೀತೋ ಪೂರ್ತಿಯಾಗಿ ಬರೆಸಿರುವಂತಹದ್ದು. ಅಂದರೆ ಸತ್ಯವೇದದಲ್ಲಿರುವಂಥ ಎಲ್ಲ ಘಟನೆ ಪೂರ್ತಿಯಾಗಿ ಏನಿದೆಯೋ ಅದನ್ನೇ ಮನುಷ್ಯರ ಕೈಯಿಂದ ಬರೆಸಿದ್ದಾರೆ. ಇದನ್ನೆಲ್ಲ ನೋಡಿದಾಗ ನಮ್ಗೇನು ಅರ್ಥ ಆಗುತ್ತೆ? ಮನುಷ್ಯರು ಬರೆದಿದ್ರೆ ಇದೆಲ್ಲ ಮುಚ್ಚಾಕ್ತಿದ್ರು. ತುಂಬ ಜನ ಹೇಳುವಂತಹ, ನೀವು ಕೇಳಿರ್ತೀರ, ಸತ್ಯವೇದ ಕಲ್ಪನೆಯ ಪುಸ್ತಕ, ಸತ್ಯವೇದವನ್ನು ಮನುಷ್ಯರು ಬರೆದಂತಹದ್ದು, ಸತ್ಯವೇದ ದೇವರ ಪ್ರಮೇಯದಿಂದ ಬರೆಯಲ್ಪಟ್ಟಂತಹದ್ದಲ್ಲ. ಮನುಷ್ಯರು ಬರೆದಿದ್ರೆ ಇದನ್ನೆಲ್ಲ ಮುಚ್ಚಾಕ್ತಿದ್ರಲ್ವ? ಈ ತಪ್ಪುಗಳನ್ನೆಲ್ಲ ಏನಕ್ಕೋಸ್ಕರ? ಲೋಟನ ಮಕ್ಕಳು ಮಾಡಿದಂತಹ ತಪ್ಪುಗಳು ಏನಕ್ಕೋಸ್ಕರ ಎತ್ತಿಡಿತಿದ್ರು? ನಾವು ಕಲಿಬೇಕು ಅಂತ ಪರಿಶುದ್ಧಾತ್ಮ ದೇವರು ಯಾವುದೋ ಕಾಲದಿಂದ ನಡೆದಿರುವಂತಹದ್ದೆಲ್ಲ ಹಾಗೆ ಬರೆಸ್ಕೊಳ್ತಾ ಹೋಗ್ತಿದ್ದಾರೆ. ಪರಿಶುದ್ಧಾತ್ಮ ದೇವರೇ ಸತ್ಯವೇದವನ್ನು ಬರೆಸಿದ್ರು ಅನ್ನೋದಕ್ಕೆ ರೆಫರೆನ್ಸ್ ಗೊತ್ತಲ್ವ ನಮಗೆ? ಹೇಳಿ ಒಂದು ಸಾರಿ. ಪೇತ್ರನ 2ನೇ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಪೇತ್ರನ 2ನೇ ಪತ್ರಿಕೆ 1ನೇ ಅಧ್ಯಾಯ 21ನೇ ವಚನ. ಓದುವಂಥ ಅವಶ್ಯಕತೆ ಇಲ್ಲ, ನಮ್ಮೆಲ್ಲರಿಗೂ ಗೊತ್ತಿರುವುದರಿಂದ. ಓಕೆ, ಇದಿಷ್ಟೂ ಸಹ ಈಗ ನಾವು ಆಲೋಚನೆ ಮಾಡ್ತಿರುವಂತಹದ್ದು ಪರಿಶುದ್ಧಾತ್ಮರು ನಾವಿರುವಂತಹ ಕಾಲಕ್ಕಿಂತ ಹಿಂದೆ ಯಾವ್ಯಾವ ಕೆಲಸಗಳನ್ನು ಮಾಡಿದ್ರು. ಹಾಗೆ ಅದಕ್ಕೆ ಸಪೋರ್ಟಿಂಗ್ ಆಗಿ ಪೇತ್ರನ 2ನೇ ಪತ್ರಿಕೆ 1:21 ಸಪೋರ್ಟಿಂಗ್ ಆಗಿ ಯೋಹಾನನು ಬರೆದ ಸುವಾರ್ತೆ 16-13 ದಯವಿಟ್ಟು ಬರ್ಕೊಳ್ಳಿ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಚನ. ಏನಿರುತ್ತೆ ರೆಫರೆನ್ಸಲ್ಲಿ? ಪರಿಶುದ್ಧಾತ್ಮರು ಸಕಲ ವಿಷಯದಲ್ಲಿಯೂ ಸತ್ಯದಲ್ಲಿ ನಮ್ಮನ್ನು ನಡೆಸಿದ್ರು. ಅಂದರೆ ಯೇಸುಕ್ರಿಸ್ತರು ಬಂದರು ಈ ಭೂಮಿಯ ಮೇಲೆ. ಎಷ್ಟು ವರ್ಷ ಇದ್ದರು? 33.5 ವರ್ಷ. ಓಕೆ, ಅದಾದ ನಂತರ ಮತ್ತಾಯನು ಬರೆದ ಸುವಾರ್ತೆ, ಮಾರ್ಕು, ಲೂಕ, ಯೋಹಾನ, ಈ 4 ಸುವಾರ್ತೆಗಳಲ್ಲಿರುವಂತಹ ಮಾತು ಬಹುತೇಕ ಯೇಸುಕ್ರಿಸ್ತರು ಹೇಳಿರುವಂತಹ ಮಾತುಗಳೇ. ಇನ್ನು ಉಳಿದ ಅಪೊಸ್ತಲರ ಕೃತ್ಯಗಳು, ರೋಮಪುರದವರೆಗೆ ಬರೆದ ಪತ್ರಿಕೆ, ಇದನ್ನೆಲ್ಲ ಯಾರು ಕಂಪ್ಲೀಟ್ ಮಾಡಿಸಿದ್ರು? ಪರಿಶುದ್ಧಾತ್ಮ ದೇವರೇ. ಒಂದು ವೇಳೆ ಯೇಸುಕ್ರಿಸ್ತರು ಈ ಸುವಾರ್ತೆಗಳಲ್ಲಿರುವಂತಹ ಮಾತುಗಳು ಯೇಸುಕ್ರಿಸ್ತರ ಬಾಯಿಂದಲೇ ಬಂದಿರಬಹುದು. ಯೇಸುಕ್ರಿಸ್ತರು ತುಂಬ ಮಾತಾಡಿದ್ರು ಅಂದರೆ ಈ ಸತ್ಯವೇದದಲ್ಲಿ ನಮಗೆ 4 ಸುವಾರ್ತೆಗಳಲ್ಲಿ ಏನು ಕಾಣಿಸುತ್ತೋ ಅಷ್ಟೇ ಅಲ್ಲ ಯೇಸುಕ್ರಿಸ್ತರು ಮಾತಾಡಿದಂತಹ ಮಾತು. ಇನ್ನೂ ಅಧಿಕವಾಗಿದೆ. ಯೇಸುಕ್ರಿಸ್ತರು ಮಾಡಿದಂಥ ಸೂಚಕ ಕಾರ್ಯಗಳು ಇಷ್ಟೇ ಅಲ್ಲ, ನಾವು ಸತ್ಯವೇದದಲ್ಲಿ ಬರೆಸಿರುವಷ್ಟು ಮಾತ್ರ ಅಲ್ಲ, ಇನ್ನೂ ಬಹಳ ಇದೆ. ಅದರಲ್ಲಿ ಯಾವುದು ಬರಿಬೇಕು, ಅದರಲ್ಲಿ ಯಾವುದು ಬರಿಬಾರ್ದು ಅಂತ ಹೇಳಿ ಸೆಲೆಕ್ಟ್ ಮಾಡಿದವರು ಯಾರು? ಪರಿಶುದ್ಧಾತ್ಮ ದೇವರು. ಅದನ್ನೇ ಪೇತ್ರನ 2ನೇ ಪತ್ರಿಕೆ 1:21 ಹೇಳುತ್ತೆ. ಜೊತೆಯಲ್ಲಿ ಯೋಹಾನನು ಬರೆದ ಸುವಾರ್ತೆ 16-13 ಸಹ ಹೇಳುತ್ತೆ. ಪರಿಶುದ್ಧಾತ್ಮ ದೇವರು ಬಂದು ಅಲ್ಲಿ ಯೇಸುಕ್ರಿಸ್ತರು ಒಂದು ಮಾತು ಹೇಳ್ತಾರೆ, ಇನ್ನೂ ನಿಮ್ಮ ಹತ್ರ ಹಂಚ್ಕೋಬೇಕಾಗಿರುವಂತಹ ತುಂಬ ವಿಚಾರ ಇದೆ, ಆದರೆ ನಾನು ಈಗಲೇ ಅದನ್ನೆಲ್ಲ ಹೇಳಿದರೆ ನಿಮಗೆ ಹೊರಲಿಕ್ಕೆ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಸತ್ಯದ ಆತ್ಮನು ನಿಮ್ಮ ಹತ್ರ ಬಂದು ಸಕಲ ವಿಷಯದಲ್ಲೂ ಏನೇನು ಬರೆಸಬೇಕು ಮುಂದೆ ಪ್ರತಿಯೊಂದೊಂದು ವಿಚಾರದಲ್ಲೂ ನಿಮ್ಮನ್ನು ಸರ್ವಸತ್ಯಕ್ಕೆ ನಡೆಸುವಂತಹದ್ದು ಪರಿಶುದ್ಧಾತ್ಮರ ಜವಾಬ್ದಾರಿ. ಇದು ಪರಿಶುದ್ಧಾತ್ಮರ ಕೆಲಸ. ಅಂದರೆ ನಮ್ಮ ಕಾಲಕ್ಕಿಂತ ಹಿಂದೆ ಪರಿಶುದ್ಧಾತ್ಮರು ಮಾಡಿದಂಥ ಕೆಲಸಗಳಲ್ಲಿ ಇದೆಲ್ಲ ಬರುತ್ತೆ. ಅದೇ ವಚನದಲ್ಲಿ 16-13 ಪರಿಶುದ್ಧಾತ್ಮ ದೇವರು ಭವಿಷ್ಯತ್ತನ್ನು ನುಡಿದಿದ್ದಾರೆ ಸತ್ಯವೇದದಲ್ಲೇ. ಪ್ರಕಟಣೆ ಗ್ರಂಥದಲ್ಲಿ ಇದೆಯಾ? ಮುಂದೆ ಏನಾಗುತ್ತೆ ಅಂತಲೂ ಇದೆಯಾ ಇಲ್ವಾ? ಸತ್ಯವೇದದಲ್ಲಿ ಇದೆ. ಆ ಭವಿಷ್ಯತ್ತನ್ನು ತಿಳಿಸ್ಕೊಡುವಂತಹ ಪರಿಶುದ್ಧಾತ್ಮರ ಕಾರ್ಯಕ್ರಮ ಅದು ಸತ್ಯವೇದದಲ್ಲಿ ನಡೆದು ಹೋಗಿದೆ, ಸತ್ಯವೇದದ ರಚನೆಯಲ್ಲಿ. ಓಕೆ, ಈಗ ನಾವು ಆಲೋಚನೆ ಮಾಡಿರುವಂತಹ ಇಷ್ಟೂ ಸಹ ನಾವಿರುವಂತಹ ಕಾಲಕ್ಕೆ ಹಿಂದೆ ಪರಿಶುದ್ಧಾತ್ಮರು ನಡೆಸಿದಂತಹ ಕೆಲಸಗಳು. ಈಗ ನಮ್ಮ ಕಾಲದಲ್ಲಿ ಯೋಚನೆ ಮಾಡೋಣ, ನಮ್ಮ ಜೊತೆ ಪರಿಶುದ್ಧಾತ್ಮರ ಕೆಲಸ ಏನು? ಪ್ರಸ್ತುತ ಕ್ರೈಸ್ತವ್ಯದಲ್ಲಿ, ಪ್ರಸ್ತುತ ಲೋಕದಲ್ಲಿರುವಂತಹ ಮನುಷ್ಯರು, ಇವರ ಪಕ್ಷವಾಗಿ, ಇವರ ಕುರಿತಂತೆ ಪರಿಶುದ್ಧಾತ್ಮರ ಕೆಲಸ ಏನು? ಏನನ್ಸುತ್ತೆ ಪ್ರಿಯರೇ ನಮಗೆ? ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇದ್ದಾರೆ?
ಪರಿಶುದ್ಧಾತ್ಮ ದೇವರು ಸೆಕೆಂಡ್ ಡಿವಿಷನ್ಗೆ ಬಂದಿದ್ದೀವಿ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ನಮ್ಮ ಕಾಲದಲ್ಲಿ ಪರಿಶುದ್ಧಾತ್ಮ ದೇವರು ಏನು ಪಾತ್ರವನ್ನು ಪೋಷಿಸ್ತಿದ್ದಾರೆ ಅಂತ ಹೇಳಿ ಆಲೋಚನೆ ಮಾಡ್ತಿದ್ದೀವಿ. ಓಕೆ, ಅದನ್ನು ಆಲೋಚನೆ ಮಾಡುವುದಕ್ಕಿಂತ ಮುಂಚೆ ಒಂದು ಪ್ರಶ್ನೆ. ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇದ್ದಾರೆ. ಅದಕ್ಕೋಸ್ಕರನೇ ನಾವೆಲ್ಲರೂ ಸಹ ಬಂದಿದ್ದೀವಿ. ಅಂದರೆ ಬರದೇ ಇರುವಂಥವ್ರ ಜೊತೆ ಪರಿಶುದ್ಧಾತ್ಮ ದೇವರು ಇಲ್ಲ ಅಂತಲ್ಲ. ಆಮೇಲೆ ಯಾರ್ಯಾರು ಚರ್ಚಿಗೆ ಬಂದಿಲ್ವೋ ಅವ್ರಿಗೆಲ್ಲ ಮೆಸೇಜ್ ಹಾಕಿ ನಿಮ್ಮ ಜೊತೆ ಪರಿಶುದ್ಧಾತ್ಮ ದೇವರಿಲ್ಲ, ಅದಕ್ಕೋಸ್ಕರ ನೀವು ಬಂದಿಲ್ಲ, ಇದೆಲ್ಲ ಬೇಡ. ಕಾರಣಗಳಿಂದ ಸ್ವಲ್ಪ ಜನ ಬರದೇ ಇರಬಹುದು. ಓಕೆ, ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇದ್ದಾರೆ ಅನ್ನುವಂತಹ ವಿಶ್ವಾಸ, ನಂಬಿಕೆ ನಮ್ಮೆಲ್ಲರಿಗೂ ಇದ್ದರೆ ಆ ಪರಿಶುದ್ಧಾತ್ಮ ದೇವರನ್ನು ನಮ್ಮ ಜೊತೆನೇ ಇಟ್ಕೋಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಇವಾಗ ಅರ್ಥ ಆಗುತ್ತೆ ನಮ್ಗೆ. ಒಂದೊಂದು ರೆಫರೆನ್ಸ್ಗಳನ್ನು ಓದಬೇಕಾದ್ರೂ ಸಹ ಮೊದಲನೇದಾಗಿ ಪರಿಶುದ್ಧಾತ್ಮರು ನಮಗೆ ಯಾವ ರೀತಿ ಸಹಾಯ ಮಾಡ್ತಾರೆ, ನಾವು ಈ ಕಾಲದಲ್ಲಿರುವಂತಹ ಜನರಿಗೆ ಯಾವ್ಯಾವ ರೀತಿ ಸಹಾಯ ಮಾಡ್ತಾರೆ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 8ನೇ ವಚನ. ಆತನು ಬಂದು ಪಾಪ, ನೀತಿ, ನ್ಯಾಯ ತೀರುವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರುವನ್ನು ಹುಟ್ಟಿಸುವನು. ಪಾಪ ಯಾವುದು ಪಾಪ ಅಲ್ಲ. ನೀವು ಯಾವುದನ್ನು ಮಾಡಬಹುದು, ಯಾವುದನ್ನು ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ. ನೀತಿ ಅಂದರೆ ಏನು? ನಾವು ಅಂದ್ಕೊಂಡಿರುವಂತಹದ್ದೇ ನೀತಿನ? ಇನ್ನು ದೇವರ ಲೆಕ್ಕದಲ್ಲಿ ಬೇರೆ ಏನಾದರೂ ನೀತಿ ಇದೆಯಾ? ಪಾಪ, ನೀತಿ, ನ್ಯಾಯ ತೀರುವಿಕೆ, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಈ ವಿಚಾರಗಳೆಲ್ಲ ಅರಿವನ್ನು ಹುಟ್ಟಿಸುವಂಥ ಕೆಲಸ ಯಾವುದು ಮನುಷ್ಯರಿಗೆ? ಯಾರದ್ದು? ಪವಿತ್ರಾತ್ಮರದ್ದು. ನಮಗೆ ಗೊತ್ತಾಗ್ತಿಲ್ಲ ಬ್ರದರ್, ಈ ತಪ್ಪನ್ನು ಏನಕ್ಕೋಸ್ಕರ ಮಾಡಿದೆ? ಗೊತ್ತಿಲ್ಲದೆ ಮಾಡಿದೆ. ಒಂದು ಸಾರಿ ಸರಿ, ಎರಡನೇ ಸಾರಿ ಈ ಪಾಪವನ್ನು ಏನಕ್ಕೋಸ್ಕರ ಮಾಡಿದೆ? ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ಈ ಪಾಪವನ್ನು ಮಾಡಬೇಕಾದ್ರೆ ನನ್ನ ಮನಸ್ಥಿತಿ ಎಲ್ಲಿತ್ತು, ನನ್ನ ಆಲೋಚನೆ ಎಲ್ಲಿತ್ತು, ನನ್ನ ಹತ್ರ ಇರಲಿಲ್ವಾ? ನನಗೆ ಗೊತ್ತಿಲ್ಲದೆ ಏನಾದರೂ ಮಾಡಿಬಿಟ್ನ? ಹಾಗಾದರೆ ಖಚಿತವಾಗಿ ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇಲ್ಲ. ನಮಗೆ ಗೊತ್ತಿಲ್ಲದೆ ಮಾಡಿದ್ದೀವಿ ಅಂತ ನಾವು ಅಂತಿದ್ದೀವಿ ಅಂದರೆ ಒಂದು ದೊಡ್ಡ ಪಾಪ ಮಾಡಿ, ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇಲ್ಲ. ಯಾಕೆ? ಇದ್ದಿದ್ರೆ ಏನು ಮಾಡ್ತಾಯಿದ್ರು? ಅದು ಒಳ್ಳೆಯದು ಕೆಟ್ಟದು ಅಂತ ಹೇಳಿ ಖಚಿತವಾಗಿ ನಮಗೆ ಆಲೋಚನೆಯನ್ನು ಕೊಡ್ತಾಯಿದ್ರು. ಕೊಟ್ಟಿಲ್ವ ಪರಿಶುದ್ಧಾತ್ಮ ದೇವರು? ಅಥವಾ ಪರಿಶುದ್ಧಾತ್ಮ ದೇವರು ಇದ್ದೂ ಸಹ ಹೇಳಿದ್ರು ನಾವು ಕೇಳಿಲ್ವ? ಎರಡೇ ಪಾಸಿಬಿಲಿಟೀಸ್ ಅಲ್ವಾ? ಒಂದು, ಪರಿಶುದ್ಧಾತ್ಮ ದೇವರು ನಮ್ಮ ಜೊತೆ ಇಲ್ಲ. ಎರಡನೇದು, ಪರಿಶುದ್ಧಾತ್ಮ ದೇವರು ಹೇಳಿದ್ರು ಕೇಳಿಲ್ಲ. ಪರಿಶುದ್ಧಾತ್ಮರ ಮೊದಲನೇ ಕೆಲಸ ಇದು. ಈ ಲೋಕಕ್ಕೆ ಬಂದು ಪಾಪ ಯಾವುದು ಪಾಪ ಅಲ್ಲ, ಯಾವುದು ನೀತಿ ಅಲ್ಲ. ಯಾಕೆಂದರೆ ಮನುಷ್ಯರು ತಾವು ಒಂದು 4 ವಿಚಾರವನ್ನು ನೆನಪಲ್ಲಿ ಇಟ್ಕೊಂಡು ಇದೇ ನೀತಿ, ಬಡವರು ಸಹಾಯ ಮಾಡಿದ್ರೆ ಇಷ್ಟೇ ನೀತಿ ಅನ್ನುವಂಥ ಒಂದು ಚೌಕಟ್ಟಿನಲ್ಲಿರ್ತಾರೆ. ಅಷ್ಟೇ ಅಲ್ಲ ನೀತಿ. ದೇವರ ದೃಷ್ಟಿಯಲ್ಲಿ ನೀತಿ ಅಂದರೆ ಇನ್ನೂ ಅಧಿಕವಾಗಿ. ಶಾಸ್ತ್ರಿಗಳು ಪರಿಸಾಯರಿಗೂ ನೀತಿ ಇತ್ತು, ಆದರೆ ಆ ನೀತಿ ನಮ್ಮನ್ನು ಪರಲೋಕಕ್ಕೆ ಸೇರಿಸುವುದಿಲ್ಲ. ನಮ್ಮ ನೀತಿ ಯಾವುದಕ್ಕಿಂತ ಹೆಚ್ಚಾಗಿರಬೇಕಂತೆ? ಶಾಸ್ತ್ರಿಗಳ ಮತ್ತು ಪರಿಸಾಯರ ನೀತಿಗಿಂತ ಅಧಿಕವಾಗಿರಬೇಕು, ಹೆಚ್ಚಾಗಿರಬೇಕು. ಯಾವುದು ಪಾಪ, ಯಾವುದು ನೀತಿ, ಇದೆಲ್ಲ ತಿಳಿಸ್ಕೊಡುವಂಥ ಕೆಲಸ ಯಾರ್ದು? ಪರಿಶುದ್ಧಾತ್ಮ ದೇವರದ್ದು. ಆ ಪರಿಶುದ್ಧಾತ್ಮ ದೇವರು ನಮ್ಗೆ ತಿಳಿಸ್ಕೊಡ್ಬೇಕಾದ್ರೆ ಏನು ಮಾಡಬೇಕು? ಫಸ್ಟು ದೀಕ್ಷಾ ಸ್ನಾನ ತೊಗೋಬೇಕು. ಹೌದಾ? ಆ ದೀಕ್ಷಾ ಸ್ನಾನ ತೊಗೊಂಡಿಲ್ಲ ಅಂತ ಅಂದ್ಕೊಳ್ಳಿ, ತಿಳಿಸ್ಕೊಡ್ತಾರ? ಇದನ್ನೆಲ್ಲ ತಿಳಿಸ್ಕೊಡ್ತಾರ? ಅದು ಕಂಡೀಷನ್. ನೀವು ದೀಕ್ಷಾ ಸ್ನಾನ ತೊಗೊಳ್ಳಿ, ನನ್ನ ಜೊತೆ ಒಡಂಬಡಿಕೆ ಮಾಡ್ಕೊಳ್ಳಿ ಮಕ್ಕಳ, ಆಮೇಲೆ ಪರಿಶುದ್ಧಾತ್ಮ ದೇವರನ್ನು ನಿಮ್ಮ ಜೊತೆ ಕಳಿಸ್ಕೊಡ್ತೀನಿ. ಇದು ತಂದೆ ಆಗಿರುವಂತಹ ದೇವರು ಹಾಕಿರುವಂಥ ಕಂಡೀಷನ್. ಇದು ಆಜ್ಞೆ ಆದರೆ ನಮಗೆ ಗೊತ್ತಾ? ಆರ್ಡರ್. ಅದನ್ನು ಮಾಡಾಗೋಗಿದೆ. ಪರಿಶುದ್ಧಾತ್ಮ ದೇವರು ದೀಕ್ಷಾ ಸ್ನಾನ ತೊಗೊಂಡ್ರೆ ಮಾತ್ರ ನಮ್ಮ ಜೊತೆ ಇರುವಂತಹದ್ದು. ಆ ದೀಕ್ಷಾ ಸ್ನಾನ ತೊಗೊಳ್ಳದೆ ಹೋದರೆ ಯಾವುದು ಪಾಪ, ಯಾವುದು ನೀತಿ, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಇದೆಲ್ಲ ಗೊತ್ತಿಲ್ಲದೆ ಆಟೋಮ್ಯಾಟಿಕ್ಕಾಗಿ ಮೋಸ ಹೋಗ್ತಿರುವಂತಹದ್ದು ಪ್ರತಿದಿನ ನಡೀತಾನೆ ಇರುತ್ತೆ ನಮ್ಮ ಜೀವನದಲ್ಲಿ. ನೆಕ್ಸ್ಟ್, ಪರಿಶುದ್ಧಾತ್ಮ ದೇವರ ಇನ್ನೂ ಏನೇನು ಕೆಲಸಗಳಿದೆ? ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನ. ಆದರೆ ಆ ಸಹಾಯಕನು ಅಂತಾರೆ, ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಇನ್ನೂ ಏನು ಮಾಡ್ತಾರಂತೆ ಪವಿತ್ರಾತ್ಮರು? ಉಪದೇಶಿಸಿ ನೆನಪಿಗೆ ತರುವರು. ಆ ಕಾಲದಲ್ಲಿ ಸತ್ಯವೇದವನ್ನು ಬರಿಬೇಕಾದ್ರೆ ಅವ್ರಿಗೆಲ್ಲ ಉಪದೇಶಿಸಿದ್ದು ಪವಿತ್ರಾತ್ಮರೇ. ಸತ್ಯವೇದ ಬರೆಸಿ ಮುಗ್ದೋಯ್ತು. 2000 ವರ್ಷ ಆಗೋಯ್ತು ಸುಮಾರು ಸತ್ಯವೇದವನ್ನು ಬರೆಸಿ ಮುಗಿಸಿ. ಈಗ ಬರೆಸಿರುವಂತಹ ವಿಚಾರಗಳನ್ನು ಮತ್ತೆ 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 ನೆನಪಿಗೆ ತರುವಂತಹದ್ದು ಯಾರ ಕೆಲಸ? ಪವಿತ್ರಾತ್ಮನ ಕೆಲಸ. ನಮಗೂ ಆಗಾಗ ಅನ್ನಿಸ್ತಿರುತ್ತಲ್ವ, ಸಭೆಗೆ ಬಂದಿಲ್ಲ ಅಂತ ಅಂದ್ಕೊಳ್ಳಿ, 1-2 ವಾರ ಕಂಟಿನ್ಯೂಸ್ ಆಗಿ
ಬಹಳಷ್ಟು ಜನರಿಗೆ ಒಂದು ಫೀಲ್ ಇರುತ್ತೆ, ಎಲ್ಲೋ ದೇವರಿಂದ ದೂರ ಆಗ್ತಿದ್ದೀನಲ್ವ, ಎಲ್ಲೋ ದೇವರ ಸಹವಾಸದಿಂದ, ಸಂಘ ಸಹವಾಸದಿಂದ ದೂರ ಆಗ್ತಿದ್ದೀನಲ್ವ. ಈ ಫೀಲ್ ಯಾವತ್ತಾದರೂ ನಮಗೆ ಬಂದಿದೆಯಾ? ಕೊಡುವಂತಹದ್ದು ಯಾರು? ಈ ಫೀಲನ್ನು ಕೊಡುವಂತಹದ್ದು ಯಾರು? ಸಂಘ ಸಹವಾಸದಲ್ಲಿ ನೀನಿರಬೇಕು. ಮೊದಲನೇ ಶತಮಾನದಲ್ಲಿ ಅಪೊಸ್ತಲರೆಲ್ಲರೂ ಸೇರಿ ಆರಾಧನೆ ಮಾಡ್ತಿದ್ರು. ಮನೆಯಲ್ಲಿ ಕೂತ್ಕೊಂಡು ನಾವು ಮನೆಯಲ್ಲೇ ಆರಾಧನೆ ಮಾಡ್ತೀವಿ, ನಾವು ಒಬ್ಬರೇ ಆರಾಧನೆ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಸಂಘದಲ್ಲಿ ಅವಕಾಶ ಇದ್ದಾಗ ದಯವಿಟ್ಟು ಕೂಡಿ ಎಲ್ಲರೂ ಸೇರಿ ಆರಾಧನೆ ಮಾಡಬೇಕು. ಸಂಘ ಸಹವಾಸ ಅತ್ಯಂತ ಮುಖ್ಯವಾಗಿರುವಂತಹದ್ದು. ರೊಟ್ಟಿ ದ್ರಾಕ್ಷಾರಸ ಅತ್ಯಂತ ಮುಖ್ಯವಾಗಿರುವಂತಹದ್ದು. ಇದಕ್ಕೆ ಕೈ ಹಾಕಲೇಬೇಕು. ಈ ಮಾತುಗಳನ್ನೆಲ್ಲ ಮತ್ತೆ ನಮಗೆ ಮೆಲುಕು ಹಾಕಿ ನಮಗೆ ಆಲೋಚನೆ ಬರ್ತಿದೆ, ಸಂಘದಿಂದ ಎಲ್ಲೋ ದೂರ ಆಗ್ತಿದ್ದೀನಿ, ದೇವರಿಂದ ದೂರ ಆಗ್ತಿದ್ದೀನಿ, ರೊಟ್ಟಿ ದ್ರಾಕ್ಷಾರಸ ತೊಗೊಂಡಿಲ್ಲ, ವಾಕ್ಯ ಕೇಳೋದ್ರಿಂದ ಎಲ್ಲೋ ದೂರ ಆಗ್ತಿದ್ದೀನಿ ಅನ್ನುವಂಥ ಆಲೋಚನೆ ಬರ್ತಿದೆ ಅಂದರೆ ಯಾರು ನೆನಪಿಸ್ತಿದ್ದಾರೆ ಅಂತ ಅದರ ಅರ್ಥ? ಪರಿಶುದ್ಧಾತ್ಮ ದೇವರು, ಪವಿತ್ರಾತ್ಮರು. ಕಿವಿಗೊಡ್ತಿದ್ದೀವ ಪವಿತ್ರಾತ್ಮರು ಹೇಳುವಂತಹ ಮಾತಿಗೆಲ್ಲ? ಪವಿತ್ರಾತ್ಮರು ಬಂದು ಯಾವುದು ಪಾಪ, ಯಾವುದು ನೀತಿ, ಯಾವುದು ನ್ಯಾಯ ತೀರ್ವಿಕೆ, ಇದನ್ನೆಲ್ಲ ಹೇಳ್ತಾರಂತೆ. ನೆಕ್ಸ್ಟ್ ಅದರ ಜೊತೆ ಈಗಾಗಲೇ ಬರೆದಿರುವಂತಹ ವಿಚಾರಗಳನ್ನು ಮತ್ತೆ ನೆನಪಿಗೆ ತೊಗೊಂಬರ್ತಾರಂತೆ. ಅವಾಗವಾಗ ಅನ್ನಿಸ್ತಿರುತ್ತಲ್ವ ಪ್ರಿಯರೇ, ನಮಗೂ ಒಂದು ಪಾಪವನ್ನು ಮಾಡುವುದಕ್ಕಿಂತ ಮುಂಚೆ 2 ವಾಯ್ಸ್ ಕೇಳಿಸ್ತಿರುತ್ತೆ, ಹೌದಾ? ನಮ್ಮ ದೇಹದಲ್ಲಿ ಏನೇನು? ಒಂದು ವಾಯ್ಸು ಪಾಪ ಮಾಡು, ಇನ್ನೊಂದು ವಾಯ್ಸು ಮಾಡಬೇಡ, ಅದು ದೇವರ ಆಜ್ಞೆ, ಆ ಕೆಲಸವನ್ನು ನೀನು ಮಾಡಬಾರ್ದು. ಅದರಲ್ಲಿ ನಾವು ಯಾವುದನ್ನು ಕೇಳ್ತಿದ್ದೀವಿ? ಈ ಒಳ್ಳೆ ವಾಯ್ಸ್ ಬರ್ತಿರುವಂಥದ್ದು ಪರಿಶುದ್ಧಾತ್ಮರದ್ದೇ ಅಂತೆ. ನಮಗೆ ವಾಕ್ಯವನ್ನು ಮತ್ತೆ ನೆನಪಿಸ್ತಿರುವಂತಹದ್ದು ಪರಿಶುದ್ಧಾತ್ಮರದ್ದೇ ಅಂತೆ. ತಪ್ಪು ಮಾಡಿದ್ದಕ್ಕೆ ದಾವೀದನ ಜೀವನ ನೋಡು, ತಪ್ಪು ಮಾಡಿದ್ದಕ್ಕೆ ಸಂಸೋನನ ಜೀವನ ನೋಡು, ಇದನ್ನೆಲ್ಲ ಪರಿಶುದ್ಧಾತ್ಮರು ನೆನಪಿಸ್ತಾರಂತೆ ನಮಗೆ ಬಂತು. ಇದೆಲ್ಲ ಪರಿಶುದ್ಧಾತ್ಮರ ಕೆಲಸ. ದೊಡ್ಡದ ಚಿಕ್ಕದ ಪ್ರಿಯರ ಈ ಕೆಲಸವನ್ನು ನೋಡಿದಾಗ ನಿಮ್ಗೇನು ಅನ್ನಿಸ್ತು? ಪರಿಶುದ್ಧಾತ್ಮರ ಕೆಲಸ ದೊಡ್ಡದೇನ? ಒಬ್ಬ ಮನುಷ್ಯನ ಜೊತೆ 24 ಗಂಟೆನೂ ಇರುವಂತಹದ್ದು ಅಂದರೆ ತಮಾಷೆನ? ನಾವು ಇರ್ತೀವಿ ಒಬ್ಬ ಮನುಷ್ಯನ ಜೊತೆ 24 hours ಸಹ. ಭಕ್ತರ ಜೀವನ, ನಮ್ಮ ಜೀವನಗಳೆಲ್ಲ ಹೇಗಿದೆ ಅಂತ ಹೇಳಿದ್ರೆ, ಸಂಡೇ ಬೆಳಿಗ್ಗೆಯಿಂದ ಹಿಡಿದು 1 ಗಂಟೆವರೆಗೂ ದೇವರ ಸಹವಾಸದಲ್ಲಿರ್ತೀವಿ. ಮನೆಗೆ ಹೋದರೂ ಸಹ 1-2 ಪ್ರಸಂಗಗಳನ್ನು ಕೇಳಿದ್ವಿ ಅಂತ ಅಂದ್ಕೊಳ್ಳಿ. ಆದರೆ ಅದಾದಮೇಲೆ 1 hour ಗ್ಯಾಪ್ ಬಂದಿರುತ್ತೆ, ಹೌದಾ? 1 hour ಗ್ಯಾಪ್ ಬಂದಿರುತ್ತೆ. ಆವಾಗ ಲೋಕದ ಆಲೋಚನೆಗಳು, ತಪ್ಪಾದ ಆಲೋಚನೆಗಳು, ಪಾಪದ ಆಲೋಚನೆಗಳು ಯಾವುದು ಎಲ್ಲ ತಲೆಯಲ್ಲಿ ಬಂದಿರುತ್ತೆ, ಹೌದಾ? ಹಾಗಿದ್ರೆ ನಾವು ಹೇಗಿರುವಂತಹ ಭಕ್ತರು? ಸ್ವಲ್ಪ ಬೆಚ್ಚಗೆ, ಸ್ವಲ್ಪ ತಣ್ಣಗೆ, ಹೌದಲ್ವಾ? ಸ್ವಲ್ಪ ದೇವರ ಸಹವಾಸದಲ್ಲಿ, ಸ್ವಲ್ಪ ಲೋಕದ ಸಹವಾಸದಲ್ಲಿ. ಈಗ ಪರಿಶುದ್ಧಾತ್ಮರ ಕೆಲಸವನ್ನು ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ. ನಮ್ಮ ಜೊತೆನೇ ಇರಬೇಕು 24 hours. ಅವರು ಒಂದು ವೇಳೆ ನಮ್ಮ ಮನಸ್ಸನ್ನು ವೆಕೇಟ್ ಮಾಡಿ, ನಮ್ಮ ಮನಸ್ಸನ್ನು ಖಾಲಿ ಮಾಡಿ ಹೋದರೆ ರೆಡಿಯಾಗಿರ್ತಾನೆ ಯಾರು? ಅಪವಾದಿ ಬಂದು ಆಕ್ರಮಣ ಮಾಡ್ಕೊಳ್ಲಿಕ್ಕೆ. ಹಾಗಾದರೆ ನಾವು ಭಕ್ತರಾಗಿರುವಂತಹ ನಾವು, ಸಭೆಯಲ್ಲಿ ಪ್ರತಿ ವಾರ ಸೇರ್ತಿರುವಂತಹ ನಾವು, ನಮ್ಮ ಹೃದಯದಲ್ಲಿ ಯಾರಿದ್ದಾರೆ? ಪವಿತ್ರಾತ್ಮರು. ಈಗ ನಾವು ಒಂದು ತಪ್ಪನ್ನು ಮಾಡಿದ್ರೆ ಪರಿಶುದ್ಧಾತ್ಮರು ಒಂದು ಪುಟ್ಟ ಚಿಕ್ಕ ತಪ್ಪನ್ನು ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಪರಿಶುದ್ಧಾತ್ಮ ದೇವರು ಒಳಗಡೆನೇ ಇರ್ತಾರೆ. ನಮ್ಮನ್ನು ಬಿಟ್ಟು ಹೋಗ್ತಾರ. ಬಿಟ್ಟೋದ್ರೆ ಯಾರು ಬರ್ತಾರೆ ಅಂತ ಗೊತ್ತವ್ರಿಗೆ? ಅಪವಾದಿ ಬರ್ತಾನೆ. ಏನೇನು ಮಾಡಿಸ್ತಾನೆ ಅಪವಾದಿ ಬಂದರೆ ನಮ್ಮ ಕೈಯಲ್ಲಿ ಹೇಳಿ? ಆ ಕಾಲದಲ್ಲಿ ಸೌಲನ ಜೊತೆ ಪವಿತ್ರಾತ್ಮ ದೇವರಿದ್ದರು. ಈಗಾಗಲೇ ನಾವು ನೋಡ್ಕೊಂಡು ತುಂಬ ಸರಿ ಮಾತಾಡ್ಕೊಂಡಿದ್ದೀವಲ್ವ. ಸೌಲನ ಜೊತೆ ಯಾರಿದ್ರು? ಪವಿತ್ರಾತ್ಮ ದೇವರು. ಸೌಲನು ಒಂದು ತಪ್ಪು ಮಾಡಿದ ನಂತರ ಏನಾದರೂ ಸಮುವೇಲನ ಮೊದಲನೇ ಗ್ರಂಥ 16ನೇ ಅಧ್ಯಾಯ 14ನೇ ವಚನ. ಸಮುವೇಲನ ಮೊದಲನೇ ಗ್ರಂಥ 16ನೇ ಅಧ್ಯಾಯ 14ನೇ ವಚನ. ಯೆಹೋವನ ಆತ್ಮವು ಸೌಲನನ್ನು ಬಿಟ್ಟು ಹೋಯಿತು. ಅಂದರೆ ಶುರು ಆಯ್ತು ಅಲ್ಲಿಗೆ. ಇನ್ನೇನು ಪವಿತ್ರಾತ್ಮರನ್ನು ನಮ್ಮ ಹೃದಯದಿಂದ ತೆಗೆದ್ರೆ ಇನ್ನು ಯಾರು ರೆಡಿಯಾಗಿರ್ತಾರೆ? ದುಷ್ಟಾತ್ಮ. ಆಟೋಮ್ಯಾಟಿಕ್ಕಾಗಿ ಅದಕ್ಕೆ ಪವರ್ ಕೊಟ್ಟಿದ್ದಾರೆ ದೇವರು. ಪವಿತ್ರಾತ್ಮರು ಯಾರ್ಯಾರ ಹೃದಯದಲ್ಲಿ ಇಲ್ವೋ, ಯಾರ್ಯಾರ ಹೃದಯದಲ್ಲಿ ಖಾಲಿ ಇದೆಯೋ, ಯಾರ್ಯಾರ ಹೃದಯದಲ್ಲಿ ಪವಿತ್ರಾತ್ಮರು ಇಲ್ವೋ, ನೀನು ಹೋಗಿ ಆಕ್ರಮಣ ಮಾಡ್ಬೋದು. ಇರುವಂತಹದ್ದು 2 ಆಪ್ಷನ್. ಇಟ್ಕೊಂಡ್ರೆ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮರನ್ನು ಇಟ್ಕೋಬೇಕು, ಇಲ್ಲದೆ ಹೋದರೆ ದುಷ್ಟಾತ್ಮರನ್ನು ಇಟ್ಕೋಬೇಕು. ಖಾಲಿ ಇಟ್ಕೊಳ್ತೀವಿ ಅಂದರೆ ಆಪ್ಷನ್ ಇಲ್ಲ ನಮ್ಮ ಹೃದಯ ಖಾಲಿ ಇಟ್ಕೊಳ್ತೀನಿ, ಪವಿತ್ರಾತ್ಮರು ಬೇಡ, ದುಷ್ಟಾತ್ಮರು ಬೇಡ ಅಂದರೆ ಅನ್ನುವಂತಹ ಆಪ್ಷನ್ ಇಲ್ಲ. ಇಟ್ಕೊಂಡ್ರೆ ಪವಿತ್ರಾತ್ಮರನ್ನು ಇಟ್ಕೋಬೇಕು, ಇಲ್ಲಾಂದರೆ ದುರಾತ್ಮ ಆಟೋಮ್ಯಾಟಿಕ್ಕಾಗಿ ಬರ್ತಾನೆ. ನಮ್ಮ ಹೃದಯ ಖಾಲಿ ಇರಲಿಕ್ಕೆ ಅವಕಾಶ ಇಲ್ಲ. ಸೌಲನ ಜೀವನ ಏನಾಯಿತು ಗೊತ್ತಲ್ವ ನಿಮಗೆ? ಪವಿತ್ರಾತ್ಮ ದೇವರು ಸೌಲನನ್ನು ಬಿಟ್ಟು ಹೋದ ನಂತರ ಸೌಲನ ಜೀವನ ಏನಾಯಿತು? ದುರಾತ್ಮ ಬಂತು. ಏನೇನು ಮಾಡಿಸ್ತು ಸೌಲನ ಕೈಯಲ್ಲಿ ಬಂತು? ಇನ್ನು ಸ್ವಲ್ಪ ಕಾಲ ಅದಾದ ನಂತರ ನೀವು ಓದ್ಕೊಂಡು ಹಾಗೆ 1-2 ಪೇಜ್ ತಿರುಗಿಸಿದ್ರೆ ಗೊತ್ತಾಗೋಗುತ್ತೆ. ದಾವೀದನ ಮೇಲೆ ಅವಾಗ ಶುರು ಆಯಿತು ಸೌಲನಿಗೆ. ಏನು? ಹೊಟ್ಟೆ ಕಿಚ್ಚು. ಇಷ್ಟು ದಿನ ಇತ್ತ?
ಇವಾಗ ಏನಕ್ಕೆ ಬಂತು? ಅಷ್ಟೇನಾ? ಹಾಗಾದರೆ ದುಷ್ಟಾತ್ಮ ಬಂದರೆ ಏನೇನು ಹೊಸ ಹೊಸ ಗುಣಗಳನ್ನೆಲ್ಲ ತೊಗೊಂಡು ಬರ್ತಾನೆ. ಅದಕ್ಕೋಸ್ಕರನೇ ಪರಿಶುದ್ಧಾತ್ಮರು ನಮ್ಮ ಜೀವನದಲ್ಲಿ, ನಮ್ಮ ಹೃದಯಗಳಲ್ಲಿ ಇರಬೇಕಾದ್ರೆ ಒಂದು ಚಿಕ್ಕ ತಪ್ಪನ್ನು ಮಾಡಿದಾಗ ಪರಿಶುದ್ಧಾತ್ಮ ದೇವರು ನಮ್ಮ ಹೃದಯವನ್ನು ಬಿಟ್ಟು ಹೋಗೋದಿಲ್ಲ. ಯಾಕೆ? ನಾನು ಬಿಟ್ಟೋದ್ರೆ ಅಪವಾದಿ ಬರ್ತಾನಲ್ವ. ನಾವೇ ಒಂದು ಘೋರವಾಗಿರುವಂತಹ ತಪ್ಪುಗಳನ್ನು ಮಾಡಿ, ತಪ್ಪನ್ನು ಎಚ್ಚರಿಕೆ ಕೊಟ್ಟ ಮೇಲೂ ಈ ತಪ್ಪನ್ನು ಮಾಡಿ, ಇನ್ನೊಂದು ಎಚ್ಚರಿಕೆ ಕೊಟ್ಟ ಮೇಲೂ ಇನ್ನೊಂದು ತಪ್ಪನ್ನು ಮಾಡಿ, ಹೀಗೆ ಕಂಟಿನ್ಯೂ ಆಗಿ ಅವ್ರ ಮಾತನ್ನು ಕೇಳದೇ ಇರಬೇಕಾದ್ರೆ ಬಿಟ್ಟು ಹೊರಟೋಗ್ತಾರೆ. ಆವಾಗ ಬರ್ತಾನೆ. ಹಾಗಾದರೆ ಚಿಕ್ಕ ಚಿಕ್ಕ ತಪ್ಪುಗಳನ್ನು ಮಾಡಬೇಕಾದ್ರೆ ನಮ್ಮ ಹೃದಯದಲ್ಲೇ ಇರ್ತಾರ ಪರಿಶುದ್ಧಾತ್ಮ ದೇವರು? ಹೌದು. ನೊಂದ್ಕೊಳ್ತಿದ್ದಾರ? ನಾವು ತಪ್ಪನ್ನು ಮಾಡಬೇಕಾದ್ರೆ ನೊಂದ್ಕೊಳ್ತಿದ್ದಾರೆ. ಯಾಕೆಂದರೆ ನಮ್ಮನ್ನು ಅಷ್ಟು ಈಸಿಯಾಗಿ ಬಿಟ್ಟು ಹೋಗೋದಿಲ್ಲ ಅಲ್ವಾ ಪವಿತ್ರಾತ್ಮರು. ನಾವು ಒಂದು ಸಾರಿ ಪವಿತ್ರಾತ್ಮರನ್ನು ನಮ್ಮ ಹೃದಯದಲ್ಲಿ ಕೂರಿಸ್ಕೊಂಡಿದ್ದೀವಿ ಅಂದರೆ ನಮ್ಮನ್ನು ಅಷ್ಟು ಈಸಿಯಾಗಿ ಬಿಟ್ಟು ಹೋಗೋದಿಲ್ಲ ಅಲ್ವಾ. ಹಾಗಿದ್ರೆ ನಾವು ಪ್ರತಿ ತಪ್ಪುಗಳನ್ನು, ಪಾಪಗಳನ್ನು ಮಾಡಬೇಕಾದ್ರೆ ಪವಿತ್ರಾತ್ಮ ದೇವರಿಗೆ ನೋವಾಗ್ತಿದೆ, ಬಾಧೆ ಆಗ್ತಿದೆ, ದುಃಖ ಆಗ್ತಿದೆ. ಎಷ್ಟು ಸರಿ ಗುರುತಿಸಿದ್ದೀವಿ ಇದನ್ನು? ಪ್ರತಿ ತಪ್ಪನ್ನು ಮಾಡಬೇಕಾದ್ರೆ ಎಷ್ಟು ಸಾರಿ ನಮ್ಮಲ್ಲಿರುವಂಥ ಪವಿತ್ರಾತ್ಮನ ಜೊತೆ ನಾವೇ ಮಾತಾಡ್ಕೊಂಡಿದ್ದೀವಿ ಅಂದರೆ ಆ ಕಡೆಯಿಂದಲೂ ಸೌಂಡ್ ಕೇಳಿಸುತ್ತೆ ಅಂತಲ್ಲ. ಮಾತಾಡ್ಕೊಂಡಿದ್ದೀವಿ ಅಂದರೆ ನಾವು ಮಾಡಿರುವಂತಹ ತಪ್ಪನ್ನು ನಿಮಗೆ ನೋವಾಯಿತಾ, ನಿಮಗೆ ಬಾಧೆ ಆಯಿತಾ ಅನ್ನುವಂತಹ ಮನಸ್ಥಿತಿ ನಮಗೆ ಎಷ್ಟು ಸಾರಿ ಬಂದಿದೆ. ಒಂದು ಸುಳ್ಳು ಹೇಳಿದ್ರೆ ಬಾಧೆ ಪಡುವಂಥವ್ರು ಪವಿತ್ರಾತ್ಮರು, ಹೊಟ್ಟೆ ಕಿಚ್ಚುಪಟ್ಟರೆ ಬಾಧೆ ಪಡುವಂಥವ್ರು ಒಳಗಡೆ ಇರುವಂಥ ಪವಿತ್ರಾತ್ಮರು. ಬಿಟ್ಟು ಹೋಗಬೇಕು ಅನಿಸಿದ್ರೂ ಸಹ ನಾನು ಬಿಟ್ಟು ಹೋದರೆ ಅಪವಾದಿ ಬರ್ತಾನಲ್ಲ, ಅನ್ಯಾಯವಾಗಿ ಈತನ ಜೀವನವನ್ನೇ ಹಾಳು ಮಾಡ್ತಾನಲ್ವ ಅನ್ನುವಂಥ ಉದ್ದೇಶದಿಂದ ನಮ್ಮ ಜೊತೆ ಎಲ್ಲ ಇದ್ದಾರೆ ಪ್ರಿಯರೇ. ಇವತ್ತಿಗೂ ಸಹ ನಾವು ಮಾಡುವಂಥ ತಪ್ಪುಗಳು, ನಾವು ಮಾಡುವಂಥ ಪಾಪಗಳು ಇದನ್ನೆಲ್ಲ ಸಹಿಸ್ಕೊಂಡು ಇನ್ನೂ ಇದ್ದಾರೆ. ಏನಕ್ಕೋಸ್ಕರ? ಅವ್ರು ಖಾಲಿ ಮಾಡಿದ್ರೆ ನೆಕ್ಸ್ಟ್ ರೆಡಿ ಇದ್ದಾನೆ ಅಪವಾದಿ ಬರಲಿಕ್ಕೆ. ಅವನು ಒಬ್ಬನೇ ಅಲ್ವಂತೆ ಅಪವಾದಿ, ಎಷ್ಟು ಜನರನ್ನು ಕರ್ಕೊಂಬರ್ತಾನಂತೆ. ದೀಕ್ಷಾ ಸ್ನಾನ ತೊಗೋಬೇಕಾದ್ರೆ ಏನಾಯಿತು ಹೇಳಿ? ನಮ್ಮ ಹೃದಯದಲ್ಲಿರುವಂಥ ಅಪವಾದಿಯನ್ನು ತೆಗೆದು ಹೇಳಿ ಮುಂದೆ ಪವಿತ್ರಾತ್ಮರನ್ನು ಕೂರಿಸ್ಕೊಂಡಿದ್ದೀವಿ. ಓಕೆ, ಈಗ ಅಪವಾದಿ ಹೊರಗಡೆ ಇದ್ದಾನೆ, ಹೌದಾ? ಆ ವಚನವನ್ನು ಒಂದು ಸಾರಿ ಓದೋಣ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 43ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 43ನೇ ವಚನ. ಹೌದಾ? ಏನರ್ಥ ಆಯಿತು ನಮಗೆ ವಚನದಲ್ಲಿ? ಫಸ್ಟ್ ಸೆಂಟೆನ್ಸಲ್ಲಿ ಏನು ಅರ್ಥ ಆಯಿತು? ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ನಮ್ಮನ್ನು ಯಾವಾಗ ಬಿಟ್ಟು ಹೋಯಿತು ದೆವ್ವ ಹೇಳಿ? ದೀಕ್ಷಾಸ್ನಾನ ತೊಗೊಂಡಿರುವಂಥವರೇ ನಮ್ಮನ್ನು ಯಾವಾಗ ಬಿಟ್ಟು ಹೋಯಿತು ದೆವ್ವ? ಯಾವಾಗ? ಅದೇ ಯಾವಾಗ? ಯಾವ ದಿನ? ದೀಕ್ಷಾಸ್ನಾನ ತೊಗೊಂಡಂತಹ ಆ ದಿನ ನಮ್ಮನ್ನು ದೆವ್ವ ಬಿಟ್ಟು ಹೋಯ್ತಾ? ಬಿಟ್ಟೋಯ್ತು. ಯಾರು ಬಂದರು? ಪವಿತ್ರಾತ್ಮರು ಬಂದರು. ಈಗ ನಾವು ದೀಕ್ಷಾಸ್ನಾನ ತೊಗೊಂಡ್ಮೇಲೂ ಪವಿತ್ರಾತ್ಮರಿಗೆ ವಿರುದ್ಧವಾಗಿ ಯಾವ ಎಚ್ಚರಿಕೆಗೂ ಕಿವಿಗೊಡದೆ ಮತ್ತೆ 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 ಪಾಪ ಮಾಡ್ತಿದ್ದೀವಿ. ಯಾರು ಬಿಟ್ಟೋಗ್ತಾರೆ ನಮ್ಮನ್ನು? ಪವಿತ್ರಾತ್ಮರು ಬಿಟ್ಟೋಗ್ತಾರೆ. ಏನಾಗಿರುತ್ತೆ? ನಮ್ಮ ಹೃದಯ ಏನಾಗಿರುತ್ತೆ? ಖಾಲಿ ಇರುತ್ತೆ. ಒಂದಾನೊಂದು ಕಾಲದಲ್ಲಿ ದೀಕ್ಷಾಸ್ನಾನ ತೊಗೋಬೇಕಾದ್ರೆ ಅಪವಾದಿಯನ್ನು ಓಡಿಸಿದ್ವಿ, ಹೌದಾ? ಈಗ ನಮ್ಮ ಹೃದಯ ಮತ್ತೆ ಖಾಲಿ ಆಗಿರುವಂತಹದನ್ನು ನೋಡಿ ಏನು ಮಾಡ್ತಾರಂತೆ? ಮುಂದೆ ಹೋದೋಣ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆಯ ಒಕ್ಕಲಲ್ಲಿದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರೆಕೊಂಡು ಬರುವುದು. ದೆವ್ವಗಳಲ್ಲೂ ಗ್ರೇಡ್ಸ್ ಇದೆ, ಹೌದಾ? ತನಗಿಂತ ಕೆಟ್ಟದ್ದು ದೆವ್ವ ಅಂದ್ರೇ ಕೆಟ್ಟದ್ದು, ಹೌದಾ? ಅಪವಾದಿ ಅಂದ್ರೇ ಕೆಟ್ಟದ್ದ? ತನಗಿಂತ ಕೆಟ್ಟದ್ದಾಗಿರುವಂಥ 7 ದೆವ್ವಗಳನ್ನು ಕರ್ಕೊಂಡ್ಬರ್ತಿದ್ಯಂತೆ. ಈಗ ಬೇಕಾ ನಮಗಿದೆಲ್ಲ? ಬೇಕಾ? ದೆವ್ವನೇ ಕೆಟ್ಟದ್ದು. ಒಂದು ದೆವ್ವ ಇದ್ರೇ ಏನೇನು ಮಾಡಿಸುತ್ತೆ ಅಂತ ನಮಗೆ ಗೊತ್ತು, ನಮ್ಮ ಜೀವನವನ್ನು. ಇನ್ನು 7 ತನಗಿಂತ ಇನ್ನೂ ಕೆಟ್ಟದ್ದಾಗಿರುವಂಥ 7 ಪರಿಶುದ್ಧಾತ್ಮರನ್ನು ಹೊರಗಡೆ ಕಳಿಸ್ತೀವ? ಹುಷಾರಾಗಿ ನಮ್ಮನ್ನು ಜೋಪಾನವಾಗಿ ಭದ್ರವಾಗಿ ಕಾಪಾಡಿಕೊಂಡು ನಮ್ಮನ್ನು ಭಕ್ತಿಯಲ್ಲೇ ಇರುವಂತೆ ಮಾಡ್ತಿರುವಂತಹದ್ದೇ ಪವಿತ್ರಾತ್ಮ ದೇವರು ಪ್ರಿಯರೇ. ನೀವು ಯೋಚನೆ ಮಾಡಿ ನೋಡಿ, ದೀಕ್ಷಾ ಸ್ನಾನ ತೊಗೊಂಡ ಮೇಲೆ ಎಂತೆಂಥ ಜನ ಎಂತೆಂಥ ತಪ್ಪು ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾ? ದೀಕ್ಷಾ ಸ್ನಾನ ತೊಗೊಂಡ ಮೇಲೂ ಸ್ಮೋಕ್ ಮಾಡ್ತಾರೆ, ದೀಕ್ಷಾ ಸ್ನಾನ ತೊಗೊಂಡ ಮೇಲೂ ಕುಡಿತಾರೆ, ದೀಕ್ಷಾ ಸ್ನಾನ ತೊಗೊಂಡ ಮೇಲೂ ಕೆಟ್ಟ ಮಾತುಗಳನ್ನು ಆಡ್ತಿರ್ತಾರೆ. ದೀಕ್ಷಾ ಸ್ನಾನ ತೊಗೊಂಡ ಮೇಲೆ ಎಷ್ಟೋ ಜನ, ಅಂದರೆ ದೀಕ್ಷಾ ಸ್ನಾನ ತೊಗೊಂಡ ಮೇಲೂ ಸಹ ಯಾವುದನ್ನು ಸತ್ಯವೇದಲ್ಲಿರುವಂತಹ ಯಾವ ವಚನವನ್ನೂ ಸಹ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತೆ. ಎಷ್ಟೋ ಜನ ಕೊಲೆ ಮಾಡ್ತಿದ್ದಾರೆ, ಹೌದಾ? ದೀಕ್ಷಾ ಸ್ನಾನ ತೊಗೊಂಡವ್ರು ಪ್ರಪಂಚದಲ್ಲಿ ಯಾರೂ ಕೊಲೆ ಮಾಡಿಲ್ವಾ? ಮಾಡಿದ್ದಾರೆ. ದೀಕ್ಷಾ ಸ್ನಾನ ತೊಗೊಂಡಂಥವ್ರು ಯಾರೂ ವ್ಯಭಿಚಾರ ಮಾಡಿಲ್ವಾ? ಮಾಡಿದ್ದಾರೆ. ಏನು ಅರ್ಥ ಆಗ್ತಿದೆ ನಮಗಿದರಿಂದ?
ಇವ್ರ ಒಳಗಡೆ ಇರುವಂಥ ಪವಿತ್ರಾತ್ಮರು ಹೊರಗಡೆ ಬಂತು, ಇವರ ಬಳಿಯಲ್ಲಿ ಇರ್ಲಿಕ್ಕೆ ಶುರು ಮಾಡಿದ್ರು. ಅವಾಗ ಇವ್ರು ಯಾವಾಗ ಕೊಲೆ ಮಾಡಿದ್ರು, ಯಾವಾಗ ವ್ಯಭಿಚಾರ ಮಾಡಿದ್ರು, ದೀಕ್ಷಾಸ್ನಾನ ತೊಗೊಂಡ ನಂತರ, ದೀಕ್ಷಾಸ್ನಾನ ತೊಗೊಂಡಾಗ ಇವ್ರ ಹೃದಯದಲ್ಲಿ ಬಂದು ಕೂತ್ಕೊಂಡ್ರು. ಇವರು ಟಪಾರ್ ಅಂತ ಹೇಳಿ ಪರಿಶುದ್ಧಾತ್ಮರನ್ನು ತಳ್ಳಿದ್ರು. ಓಕೆ, ಅದಾದ ನಂತರ ನಮ್ಮ ಬಳಿಯಲ್ಲಿ ಇದ್ಕೊಂಡು, ಇವಾಗ ನಮ್ಮ ಹೃದಯದಲ್ಲಿ ಇಲ್ಲ ಪರಿಶುದ್ಧಾತ್ಮ ದೇವರು, ನಮ್ಮ ಬಳಿಯಲ್ಲಿ ಇದ್ಕೊಂಡು ಇವ್ರು ಕೊಲೆ ಮಾಡಬೇಕಾದ್ರೆ, ಇವ್ರಿಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಇವ್ರು ಇನ್ನೂ ಕೆಟ್ಟ ಕೆಲಸ ಮಾಡಬೇಕಾದ್ರೆ ಆವಾಗಲೂ ಎಚ್ಚರಿಕೆ. ನಮ್ಮ ಬಳಿಯಲ್ಲಿ ಇದ್ಕೊಂಡು ನಾವು ಮಾಡುವಂಥ ಕೆಲಸಗಳನ್ನೆಲ್ಲ ನೋಡ್ತಾನೆ ಇದ್ದಾರೆ. ಇದು ಮಾಡಬೇಡ 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 ಅನ್ನುವಂಥ ಎಚ್ಚರಿಕೆ ಮತ್ತೆ 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 ಕೊಡ್ತಿದ್ದಾರೆ. ಒಂದು ಕಾಲ ಬರುತ್ತೆ, ಅವಾಗ ಬಿಟ್ಟು ಹೊರಟೋಗ್ತಾರೆ. ಅವಾಗ ಬರುತ್ತೆ, ಒಂದು ಸಾರಿ ಚುಚ್ಚಿ ಕೊಲೆ ಮಾಡಿರೋ 7 ಸಾರಿ ಚುಚ್ಚಿ ಕೊಲೆ ಮಾಡ್ತಾನೆ ಆಮೇಲೆ. ಹೌದಾ? ಇದೇ ಅಲ್ವಾ ನಮ್ಗೆ ಅರ್ಥ ಆಗ್ತಿರುವಂತಹದ್ದು. ಪರಿಶುದ್ಧಾತ್ಮರ ಪಾತ್ರ ಎಷ್ಟು ದೊಡ್ಡದು ನಮ್ಮ ಜೀವನಗಳಲ್ಲಿ. ಒಂದು ವೇಳೆ ಪರಿಶುದ್ಧಾತ್ಮ ದೇವರು ನಮ್ಮನ್ನು ಬಿಟ್ಟು ಹೋದರೆ ನಮ್ಮ ಗತಿ ಏನು? ನೋಯಿಸುವಂಥದ್ದು ಸರಿನಾ ಪ್ರಿಯರೇ? ಪರಿಶುದ್ಧಾತ್ಮ ದೇವರನ್ನು ನೋಯಿಸ್ತಿದ್ದೀವಿ ಪರಿಶುದ್ಧಾತ್ಮ ದೇವರನ್ನು ಅಂತ ನಾನು ಹೇಳ್ತಿರುವಂತಹ ಮಾತಲ್ಲ. ಒಂದ್ಸರಿ ನೋಡೋಣ, ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನ. ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯ 31ನೇ ವಚನ. ದೂಷಣೆಗೂ ಕ್ಷಮಾಪಣೆ ಉಂಟು. ಮುಂದೆ, ಆದರೆ ಪವಿತ್ರಾತ್ಮ ದೂಷಣೆಗೆ. ಪರಿಶುದ್ಧಾತ್ಮರನ್ನು ಏನು ಮಾಡ್ತಿದ್ದೀವಂತೆ? ದೂಷಿಸ್ತಿದ್ದೀವ? ದೂಷಿಸ್ತಿದ್ದೀವಿ. ಯಾವತ್ತೂ ನಾವು ಬೈದಿಲ್ವಲ್ಲ ಬ್ರದರ್ ನಮ್ಮ ಹೃದಯದಲ್ಲಿರುವಂಥ ಪರಿಶುದ್ಧಾತ್ಮ ದೇವರನ್ನ ಅಂದರೆ ಅದು ಹಂಗೆ ಅಪ್ಲೈ ಆಗಲ್ಲ, ಹಂಗೆ ವರ್ಕ್ ಆಗಲ್ಲ. ಅದು ಪರಿಶುದ್ಧಾತ್ಮ ದೇವರಿಗೆ ವಿರುದ್ಧವಾಗಿರುವಂಥ ಕಠೋರವಾಗಿರುವಂಥ ಕೆಲಸಗಳನ್ನು ಮಾಡ್ತಿದ್ದೀವಿ ಅಂದರೆ ಪರಿಶುದ್ಧಾತ್ಮ ದೇವರನ್ನು ದೂಷಿಸ್ತಿದ್ದೀವಿ. ಕೆಟ್ಟ ಕೆಟ್ಟ ಅವಾಚ್ಯ ಶಬ್ದಗಳಲ್ಲಿ ದೂಷಿಸ್ತಿದ್ದೀವಿ ಅಂತ ಹೇಳಿ ಅದರ ಅರ್ಥ. ನೆಕ್ಸ್ಟ್, ಇನ್ನೂ ಏನೇನು ಮಾಡ್ತಿದ್ದೀವಿ ಅಂತ ಪರಿಶುದ್ಧಾತ್ಮ ದೇವರಿಗೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10:29. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 29ನೇ ವಚನ. ಒಂದು 5 ನಿಮಿಷ ಮುಗಿಸ್ಕೊಳ್ಳೋಣ. ಆತ್ಮವನ್ನು ಅದು ಮಾತ್ರ ಓದಿ. ಆತ್ಮನನ್ನು ತಿರಸ್ಕಾರ ಅಂದರೆ ಆತ್ಮನಿಗೆ ಏನು ನಡೀತಿದೆ? ಪರಿಶುದ್ಧಾತ್ಮ ದೇವರನ್ನು ನಾವು ಏನು ಮಾಡ್ತಿದ್ದೀವಿ? ತಿರಸ್ಕಾರ, ನೆಗ್ಲೆಕ್ಟ್ ಮಾಡ್ತಿದ್ದೀವಿ. ನಮ್ಮ ಜೀವನದಲ್ಲಿ ನಮ್ಮ ಹೃದಯಗಳಲ್ಲಿ ಅವ್ರು ಇದ್ದಾರೆ ಅಂತ ಗೊತ್ತು. ಪಾಪ ಮಾಡಬೇಕಾದ್ರೆ ನೆನಪೇ ಬರಲ್ಲ ನೋಡಿ ಪರಿಶುದ್ಧಾತ್ಮ ದೇವರು. ಯಾವಾಗಲಾದರೂ ನೆನಪು ಬಂದಿದೆಯಾ ಪರಿಶುದ್ಧಾತ್ಮ ದೇವರು ಪಾಪ ಮಾಡಬೇಕಾದ್ರೆ? ನಮಗೆ ನೆನಪು ಬಂದಿದ್ದಾರಾ ಪರಿಶುದ್ಧಾತ್ಮ ದೇವರು? ನಾವು ತಪ್ಪು ಮಾಡಬೇಕಾದ್ರೆ, ಸುಳ್ಳು ಹೇಳಬೇಕಾದ್ರೆ ಅವ್ರು ನೊಂದ್ಕೊಳ್ತಾರೆ ಅಂತ ನೆನಪು ಬಂದಿದೆಯಾ? ಇಲ್ಲ. ಹಾಗಾದರೆ ಅವ್ರು ಇದ್ದರೂ ಇಲ್ಲದಂಗೆ ಅಲ್ವಾ ನಮಗೆ? ನೆಗ್ಲೆಕ್ಟ್ ಮಾಡ್ತಿದ್ದೀವಿ, ಅದನ್ನೇ ಅಲ್ಲಿ ಬರ್ಸಿರುವಂತಹದ್ದು. ತಿರಸ್ಕಾರ ಮಾಡ್ತಿದ್ವಿ. ಒಂದು, ದೂಷಿಸ್ತಿದ್ವಿ. 2ನೇದು ತಿರಸ್ಕಾರ ಮಾಡ್ತಿದ್ವಿ. 3ನೇದು ಅಪೊಸ್ತಲರ ಕೃತ್ಯಗಳು 7:51. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 51ನೇ ವಚನ. ಪವಿತ್ರಾತ್ಮನನ್ನು ಏನು ಮಾಡ್ತಿದ್ದಾರಂತೆ? ಎದುರಿಸ್ತಿದ್ದಾರಂತೆ. ಎದುರಿಸುವಂತಹದ್ದು ಅಂದರೆ ಭಯಪಡಿಸುವಂತಹದ್ದು ಅಲ್ಲ, ಎದುರು ನಿಲ್ಲುವಂತಹದ್ದು, ಪವಿತ್ರಾತ್ಮರಿಗೆ ವಿರುದ್ಧವಾಗಿ ನಿಲ್ಲುವಂತಹದ್ದು. ಪವಿತ್ರಾತ್ಮನನ್ನು ದೂಷಿಸ್ತಿದ್ದೀವಿ, ಪವಿತ್ರಾತ್ಮನಿಗೆ ವಿರೋಧವಾಗಿ ನಿಲ್ತಿದ್ದೀವಿ. ಆಮೇಲೆ ಇವಾಗ ಏನು ಓದ್ಕೊಂಡ್ವಿ? ಪವಿತ್ರಾತ್ಮ ದೇವರನ್ನು ತಿರಸ್ಕಾರ ಮಾಡ್ತಿದ್ದೀವಿ. ಇದು ನಾವು ಪವಿತ್ರಾತ್ಮನಿಗೆ ಕೊಡ್ತಿರುವಂತಹ ಗಿಫ್ಟ್. ದೇವರು ನಾವು ಬ್ಯಾಪ್ಟಿಸಮ್ ತೊಗೊಳ್ಬೇಕಾದ್ರೆ ದೇವರು ನಮಗೆ ಕೊಡುವಂತಹ ಗಿಫ್ಟ್ ಏನು? ಪವಿತ್ರಾತ್ಮನು. ಇದು ದೇವರು ನಮಗೆ ಕೊಟ್ಟಂಥ ಗಿಫ್ಟ್. ಅವರು ನಮ್ಮ ಜೊತೆ ಇದ್ಕೊಂಡು ನಮಗೆ ಉಪದೇಶ ಮಾಡಿಕೊಂಡು ನಮಗೆ ವಾಕ್ಯವನ್ನು ನೆನಪಿಗೆ ತಂದು ಈ ಕೆಲಸಗಳನ್ನೆಲ್ಲ ಪವಿತ್ರಾತ್ಮರು ಮಾಡ್ತಾರೆ. ಯಾವುದು ತಪ್ಪು ಯಾವುದು ಒಪ್ಪು ಇದನ್ನೆಲ್ಲ ಪವಿತ್ರಾತ್ಮರು ನಮಗೆ ತಿಳಿಸ್ತಾರೆ. ನಾವು ಇನ್ ರಿಟರ್ನ್ ಪವಿತ್ರಾತ್ಮರಿಗೆ ಕೊಡ್ತಿರುವಂಥ ಗಿಫ್ಟ್ ಏನು? ತಿರಸ್ಕಾರ, ವಿರೋಧಿಸುವಂತಹದ್ದು, ದೂಷಿಸುವಂತಹದ್ದು. ಇದೆಲ್ಲ ನಾವು ಪವಿತ್ರಾತ್ಮರಿಗೆ ಕೊಡಿಸ್ತಿರುವಂತಹ ಗಿಫ್ಟ್. ಇನ್ನೂ ನಮ್ಮ ಹೃದಯಗಳನ್ನು ಬಿಟ್ಟು ಹೋಗ್ಲಿಕ್ಕೆ ಪರಿಶುದ್ಧಾತ್ಮ ದೇವರಿಗೆ ಮನಸ್ಸೇ ಇಲ್ಲ. ಬಿಟ್ಟು ಹೋದರೆ ಅನ್ಯಾಯವಾಗಿ ಹಾಳಾಗಿ ಹೊರಟೋಗುತ್ತಲ್ವ ಇವರ ಜೀವನ. ಇದೇ ಮನಸ್ಥಿತಿ. ಆದರೆ ಆ ದಿನ ಯಾವತ್ತು ಬರುತ್ತೋ? ಪವಿತ್ರಾತ್ಮರು ನಮ್ಮ ಜೀವನವನ್ನು ಬಿಟ್ಟು ಹೋಗುವಂಥ ಆ ದಿನ ಯಾವತ್ತು ಬರುತ್ತೋ? ನೀವು ನಂಬ್ತಿರೋ ಪ್ರಿಯರೇ, ಇವತ್ತು ನಾವು ಕೂತ್ಕೊಂಡು ಯಾರ ಬಗ್ಗೆ ಆಲೋಚನೆ ಮಾಡ್ತಿದ್ದೀವಿ? ಸಬ್ಜೆಕ್ಟು ಪವಿತ್ರಾತ್ಮ ದೇವರು. ಎಷ್ಟು ಕಡೆ ಪ್ರಪಂಚದಲ್ಲಿ ಪವಿತ್ರಾತ್ಮ ದೇವರ ಬಗ್ಗೆ ಮಾತಾಡ್ಕೊಳ್ತಿದ್ದಾರೆ ನೀವು ಹೇಳಿ? ಯೇಸು ಬಗ್ಗೆ ಮಾತಾಡ್ತಾರೆ, ತಂದೆ ಆಗಿರುವಂಥ ದೇವ್ರ ಬಗ್ಗೆ ಮಾತಾಡ್ತಾರೆ. ಇವ್ರ ಬಗ್ಗೆ ಮಾತಾಡಿದ್ರೆ ಪರಿಶುದ್ಧಾತ್ಮ ದೇವರಿಗೆ ಸಂತೋಷ, ನಿಜನೇ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದರೆ ಪರಿಶುದ್ಧಾತ್ಮ ದೇವರ ಬಗ್ಗೆ ಎಷ್ಟು ಕಡೆ ಮಾತಾಡ್ತಾರೆ ಪ್ರಪಂಚದಲ್ಲಿ? ಯೋಚನೆ ಮಾಡಿ ನೋಡಿ. ನಮ್ಮ ಜೊತೆನೇ ಇರುವಂಥವ್ರವರು, 24 hours ನಮ್ಮ ಜೊತೆ ಇರುವಂಥವರು, ನಮ್ಮ ಪಾಪಗಳನ್ನೆಲ್ಲ ನೋಡಿಕೊಂಡು ಆದರೂ ಸಹ ತಡ್ಕೊಂಡು ಅದನ್ನೆಲ್ಲ ಸಹಿಸಿಕೊಂಡಿರುವಂಥವ್ರವರು ಎಲ್ಲಿ ಕಾಣಿಸುತ್ತೆ? ಈ ಸಂದೇಶ ಆಲೋಚನೆ ಮಾಡಬೇಕಾದ್ರೆ ನನಗೆ ಅದೇ ಅನ್ನಿಸ್ತು. ನಾನು ಈ ಮೆಸೇಜ್ ಪ್ರಿಪೇರ್ ಆಗಬೇಕಾದ್ರೆ ನನ್ನ ಜೊತೆ ಇರುವಂಥ ಪರಿಶುದ್ಧಾತ್ಮ ದೇವರೇ ಅತ್ಯಂತ ಸಂತೋಷ ಪಟ್ಟಿರ್ತಾರೆ ಅಂತ ನಾನು ಅಂದ್ಕೊಂಡೆ. ಹೌದಾ? ಈ ಪಾಠಕ್ಕೆ ಮಾಡಿರುವಂತಹದ್ದು 41 pages ನೋಟ್ಸ್. ಪರಿಶುದ್ಧಾತ್ಮ ದೇವರ ಬಗ್ಗೆ ಬರಿತಾ 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 ಟೋಟಲಾಗಿ ಎಷ್ಟಾಯಿತು ಅಂದರೆ 41 ಪೇಜ್ ಆಯಿತು ನೋಟ್ಸು. ಅದನ್ನು ಕುದಿಸಿ ಮುಖ್ಯವಾಗಿರುವಂತಹದ್ದು ಮಾತ್ರ ಎಕ್ಸಾಮಿಗೆ ಕೊಡ್ತಿರುವಂಥದ್ದು. ಇವತ್ತು ನಾವು ಆಲೋಚನೆ ಮಾಡ್ತಿದ್ದೀವಿ ಅಂದರೂ ಸಹ ಅತ್ಯಂತ ಸಂತೋಷ ಪಡ್ತಿರುವಂತಹದ್ದು ಯಾರು? ನಮ್ಮ ಒಳಗೆ, ನಮ್ಮ ಬಳಿಯಲ್ಲಿ ಇರುವಂತಹ ಪವಿತ್ರಾತ್ಮರೇ. ಓಕೆ,
ಬೇಗ ಮುಗಿಸ್ಕೊಳ್ಳೋ ನೀನು ಒಂದು 3-4 ರೆಫರೆನ್ಸನ್ನು ಓದಿ ಮುಂದೆ ಪವಿತ್ರಾತ್ಮರು ಮಾಡ್ತಿರುವಂಥ ಕೆಲಸಗಳು ಯಾವುದು ತಪ್ಪು ಯಾವುದು ಒಪ್ಪು, ನಮಗೆ ಬೋಧಿಸುವಂತಹದ್ದು, ನಮ್ಮ ನೆನಪಿಗೆ ತರುವಂತಹದ್ದು, ಇದನ್ನೆಲ್ಲ ನೋಡಿದ್ದೀವಿ. ಮುಂದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:26. ಪವಿತ್ರಾತ್ಮರು ಸುಮ್ಮನೆ ಸಹಾಯ ಮಾಡೋದಿಲ್ಲ. ಸತ್ಯವೇದವನ್ನು ಓಪನ್ ಮಾಡಿ ಇಟ್ಕೊಂಡು ಒಂದು ವಚನ ಅರ್ಥ ಆಗದೆ ಹೋದರೆ, ಯಾವುದೋ ಒಂದು ವಚನ, ಪ್ರಕಟಣೆ ಗ್ರಂಥದಲ್ಲಿ ಯಾವುದೋ ಒಂದು ವಚನ ಅರ್ಥ ಆಗ್ತಿಲ್ಲ ಅಂತ ಅಂದ್ಕೊಳ್ಳಿ ಪ್ರಿಯರೇ. ಓಕೆ, ಈಗ ವಚನ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿ ನಿದ್ರೆ ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಸಹಾಯ ಮಾಡ್ತಾರಾ? ಅದು ಅರ್ಥ ಆಗಲಿಕ್ಕೆ ಸಹಾಯ ಮಾಡ್ತಾರಾ ಪರಿಶುದ್ಧಾತ್ಮ ದೇವರು? ಮಾಡೋದಿಲ್ಲ. ನಾವು ಯಾವಾಗ ಅದು ಅರ್ಥ ಆಗ್ತಿಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿ ತಲೆ ಕೆಳಗಡೆ ಇಟ್ಕೊಂಡು ಬೈಬಲ್ನ ನಿದ್ರೆ ಮಾಡಿದ್ವೋ ಅವಾಗ ಮಾಡೋದಿಲ್ಲ. ಯಾವಾಗ ಮಾಡ್ತಾರೆ? ಆಸಕ್ತಿ ಇರಬೇಕು. ನಮಗಿಷ್ಟ ಆಸಕ್ತಿ ಇದ್ದರೆ ಪರಿಶುದ್ಧಾತ್ಮ ದೇವರಿಂದ ಇಷ್ಟೇ ಸಹಾಯ ಸಿಕ್ಕುತ್ತೆ. ನಮಗೆ ತುಂಬ ಆಸಕ್ತಿ ಇದ್ದರೆ ಪರಿಶುದ್ಧಾತ್ಮ ದೇವರಿಂದ ತುಂಬ ಸಹಾಯ ಸಿಕ್ಕುತ್ತೆ. ನಾವು ಏನಾದರೂ ತಿಳ್ಕೋಬೇಕು ಅಂತ ಹೇಳಿ ಸತ್ಯವೇದವನ್ನು ಕಂಟಿನ್ಯೂಸ್ ಆಗಿ ಓದಲಿಕ್ಕೆ ಶುರು ಮಾಡಿದ್ವಾ, ಎಲ್ಲ ಕೆಲಸವನ್ನು ಪಕ್ಕಕ್ಕಿಟ್ಟು ಅವಾಗ ತುಂಬ ಆಸಕ್ತಿ ಇದೆ ಅಂತ ಹೇಳಿ ನೋಡಿ ತುಂಬ ತಿಳಿಸ್ಕೊಡ್ತಾರೆ. ನಮ್ಮ ಆಸಕ್ತಿಯ ಮೇರೆಗಿರುತ್ತೆ ಪರಿಶುದ್ಧಾತ್ಮರ ಸಹಾಯ. ಇನ್ನೊಂದು ಸರಿ ಓದೋಣ ವಚನವನ್ನು. ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ನಮ್ಮ ಪ್ರಾರ್ಥನೆಗಳಲ್ಲಿ ಏನೇನು ಬೇಡ್ಕೋಬೇಕು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಪ್ರಾರ್ಥನೆಯನ್ನು ಕೇಳಿಸ್ಕೊಂಡು ಮತ್ತೆ ಯಾರ ಜೊತೆ ಫಿಲ್ಟರ್ ಮಾಡಿ ತಂದೆ ಹತ್ರ ಕಳಿಸುವಂತಹದ್ದು ಪವಿತ್ರಾತ್ಮನು ತಾನೇ ಮಾತಿಲ್ಲದ ನರಳಾಟದಿಂದ ಅವ್ರು ಮಾತಾಡಲಿಕ್ಕೆ ನಮ್ಮ ಹತ್ರ ಮಾತಾಡ್ಸಿದ್ರೆ ನಮಗೆ ಕೇಳಿಸುತ್ತೆ? ನಮ್ಮ ಹತ್ರ ಅವ್ರು ಮಾತಾಡಿದ್ರೆ ನಮಗೆ ಕೇಳಿಸುತ್ತೆ? ಇಲ್ಲ. ಮಾತಿಲ್ಲದ ನಮಗೇನೋ ಹೇಳಬೇಕು ಅಂತ ಅವ್ರಿಗೆ ಆಸೆ ಇದೆ, ಆದರೆ ಅದನ್ನು ಬಾಯಿ ಬಿಟ್ಟು ಹೇಳಲಿಕ್ಕಾಗೋದಿಲ್ಲ. ನಮಗೆ ಆಲೋಚನೆಯ ಮೂಲಕನೇ ಕೊಡಬೇಕದು. ಮುಂದೆ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. ನಮಗೋಸ್ಕರ ಬೇಡ್ಕೊಳ್ಳೋರು ಇಬ್ಬರಿದ್ದಾರೆ, ಯೇಸು ಕ್ರಿಸ್ತರೊಬ್ಬರು, ಪರಿಶುದ್ಧಾತ್ಮ ದೇವರಿಬ್ಬರು, ಇನ್ನೊಬ್ಬರು. ಹೌದಾ? ಈ ಮರವನ್ನು ಕಟ್ ಮಾಡು ಅಂದರೆ ಯಾರು ಅಡ್ಡ ಬರ್ತಾರಂತೆ? ಯಾರು ಅಡ್ಡ ಬರ್ತಾರೆ? ಫಲ ಕೊಡ್ತಿಲ್ಲ ಈ ಮರವನ್ನು ಕಟ್ ಮಾಡುವಂಥ ತಂದೆಯಾಗಿರುವಂಥ ದೇವರು ಹೇಳಿದ್ರೆ, ತೋಟಗಾರನು ಹೇಳಿದ್ರೆ, ವ್ಯವಸಾಯ ಮಾಡುವಂಥವ್ರು ಯಾರು? ಯೇಸು ಕ್ರಿಸ್ತರು. ಮಧ್ಯ ಬಂದು ಏನು ಮಾಡ್ತಾರಂತೆ? ಇನ್ನು 1 ವರ್ಷ ಟೈಮ್ ಕೊಡು, ನಾನು ರಕ್ತ ಕೊಟ್ಟು ಕೊಂಡ್ಕೊಂಡಿದ್ದೀನಿ ಇವ್ರನ್ನೆಲ್ಲ, ಇನ್ನು 1 ವರ್ಷ ಟೈಮ್ ಕೊಡು ಅಂತ ಹೇಳಿ ನಮಗೋಸ್ಕರ ಬೇಡ್ಕೊಳ್ಳೋರು ಯೇಸು ಕ್ರಿಸ್ತರಾದರೆ, ನಮಗೋಸ್ಕರ ಬೇಡ್ಕೊಳ್ಳೋರು ಇನ್ನೊಬ್ಬರಿದ್ದಾರಂತೆ. ಯಾರು? ಪವಿತ್ರಾತ್ಮ ದೇವರು ತಂದೆ. ಇವ್ರು ಬ್ಯಾಪ್ಟಿಸಮ್ ತೊಗೊಂಡು 12 ವರ್ಷ ಆಯಿತು, ನಾನು ಇವ್ರ ಜೊತೆನೇ ಇದ್ದೀನಿ, ಇಷ್ಟು ದಿನ ಶ್ರಮೆ ಹಾಕ್ಬಿಟ್ಟಿದ್ದೀನಿ ಇವ್ರ ಮೇಲೆ, ಇನ್ನೂ ಸ್ವಲ್ಪ ದಿನ ಟೈಮ್ ಕೊಡು, ಇನ್ನೂ ಸ್ವಲ್ಪ ದಿನ ಇವ್ರ ಜೊತೆನೇ ಇರ್ತೀನಿ, ಇವ್ರ ಮನಸ್ಸಲ್ಲಿ ಇರ್ತೀನಿ, ನನ್ನನ್ನು ತೆಗೆದಾಕ್ಬೇಡ, ದೂರ ಮಾಡಬೇಡ, ನಮಗೋಸ್ಕರ ಬೇಡ್ಕೊಳ್ತಿದ್ದಾರಂತೆ. ನೀವು ಓದಂತಹ ವಚನ ಅದೇ ಹೇಳುತ್ತೆ. ಪವಿತ್ರಾತ್ಮ ದೇವರು ನಮಗೋಸ್ಕರ ಮಾತಾಡಬೇಕು ಅಂದರೂ ಅದಕ್ಕೆ ಅವಕಾಶ ಇಲ್ಲದೆ ಮಾತಿಲ್ಲದ ನರಳಾಟದಿಂದ ನಮಗೋಸ್ಕರ ಬೇಡ್ಕೊಳ್ತಿದ್ದಾರೆ. ನಮ್ಮ ಆಸಕ್ತಿಯನ್ನು ನೋಡಿ ಸಹಾಯ ಮಾಡ್ತಾರೆ. ನಾವು ಯಾವತ್ತು ತೋರಿಸಿದ್ದೀವಿ ಇಂಟ್ರೆಸ್ಟನ್ನು ಸತ್ಯವೇದವನ್ನು ಓದಬೇಕಾದ್ರೆ? ಇದು ಅರ್ಥ ಆಗ್ತಿಲ್ಲ, ಇದನ್ನು ತಿಳ್ಕೋಬೇಕು, ಈ ಕೆಲಸವನ್ನು ದೇವರಿಗೋಸ್ಕರ ಮಾಡಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ನಮ್ಗೆ ಮುಂದೆ ಸಹಾಯ ಮಾಡುವಂಥವ್ರು ಯಾರು? ಪವಿತ್ರಾತ್ಮ ದೇವರು. ಆಸಕ್ತಿಯನ್ನು ನೋಡಿ ಮಾತ್ರ ಸಹಾಯ ಮಾಡ್ತಾರೆ. ನೆಕ್ಸ್ಟ್, ರೋಮಾಪುರದವರಿಗೆ ಬರೆದ ಪತ್ರಿಕೆ 8:14. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಪರಿಶುದ್ಧಾತ್ಮರ ಇನ್ನೊಂದು ಕೆಲಸ ಏನು? ನಮ್ಮ ಜೀವನದಲ್ಲಿ ನಮ್ಮನ್ನು ನಡೆಸುವಂತಹದ್ದು ಪರಿಶುದ್ಧಾತ್ಮರೇ. ರೋಡಲ್ಲಿ ಕೈ ಹಿಡ್ಕೊಂಡು ನಡೆಸುವಂತಹದ್ದು ಅಂತಲ್ಲ ಅದರ ಅರ್ಥ. ನಮ್ಮ ಜೀವನದುದ್ದಕ್ಕೂ ನಮ್ಮನ್ನು ನಡೆಸುವಂತಹದ್ದು ಪವಿತ್ರಾತ್ಮರ ಕೆಲಸ. ಯಾವಾಗಿಂದ? ದೀಕ್ಷಾ ಸ್ನಾನ ತಗೊಂಡಂತಹ ಆ ದಿನದಿಂದ ಹಿಡಿದು ಮತ್ತೆ ಯೇಸು ಕ್ರಿಸ್ತರ ಬರೋಣ, ಇಲ್ಲ ಅಂತ ಹೇಳಿದರೆ ನಮ್ಮ ಮರಣ, ಯಾವುದು ಬೇಗ ಆಗುತ್ತೋ ಅಲ್ಲಿವರೆಗೂ ನಡೆಸುವಂತಹದ್ದು ಯಾರು? ಪರಿಶುದ್ಧಾತ್ಮ ದೇವರು. ಜೀವನದುದ್ದಕ್ಕೂ 24 hours ನಮ್ಮ ಜೊತೆನೇ ಇದ್ಕೊಂಡು, ಯಾವಾಗ ದೀಕ್ಷಾಸ್ನಾನ ತೊಗೊಂಡು, ದೀಕ್ಷಾಸ್ನಾನ ಒಬ್ಬ ಮನುಷ್ಯ 30 ವರ್ಷಕ್ಕೆ ತೊಗೊಂಡಿದ್ದಾನೆ ಅಂತ ಹೇಳಿದ್ರೆ 70 ವರ್ಷದವರೆಗೂ ಇವನ ಜೊತೆ ಇರಬೇಕಿನ್ನ, ಇವನ ಬಳಿಯಲ್ಲಿರಬೇಕಿನ್ನ. ಹೌದಾ? ಇವನು ಹೊರಗಡೆ ಡಬಾರ್ ಅಂತ ಹೇಳಿ ಪರಿಶುದ್ಧಾತ್ಮ ದೇವರನ್ನು ತಳ್ಳಿದ್ರೂ ಸಹ ಹೊರಗಡೆ ನಿಂತ್ಕೊಂಡು ಎಚ್ಚರಿಕೆ ಕೊಡಬೇಕು. ಒಳಗಡೆ ಇರುವಂಥ ಅಪವಾದಿಯನ್ನು ತೆಗಿ, ನಾನು ಒಳಗಡೆ ಬರ್ತೀನಿ ಪ್ಲೀಸ್. ಈ ಥರ ಬೇಡ್ಕೊಂಡು ಈ ಮನುಷ್ಯನ ಜೀವನದುದ್ದಕ್ಕೂ ಇವನ ಜೊತೆನೇ ಇರಬೇಕು. ಇದು ಪರಿಶುದ್ಧಾತ್ಮರ ಕೆಲಸ. ನಮ್ಮನ್ನು ಜೀವನದುದ್ದಕ್ಕೂ ನಡೆಸ್ಕೊಂಡು ಹೋಗುವಂಥದ್ದು ಯಾರ ಕೆಲಸ? ಪರಿಶುದ್ಧಾತ್ಮರ ಕೆಲಸ. ಎಫೆಸದವರಿಗೆ ಬರೆದ ಪತ್ರಿಕೆ 3:16, 3ನೇ ಅಧ್ಯಾಯ 16ನೇ ವಚನ. ಇನ್ನೊಂದು 2 ನಿಮಿಷ ಪ್ರಿಯರು ಮುಗಿಸ್ಕೊಳ್ಳೋಣ. ಇನ್ನೊಂದು ಕೆಲಸ ಏನಂತೆ? ಪರಿಶುದ್ಧಾತ್ಮರ ಕೆಲಸ ದೇವರಾತ್ಮನಿಂದ ಮುಂದೆ ಆಂತರ್ಯದಲ್ಲಿ ವಿಶೇಷ ಬಲ ಹೊಂದಿದವರಾಗುವ ಹಾಗೆಯೂ. ಏನರ್ಥ ಆಯಿತು ನಮಗಿದರಿಂದ? ದೇವರಾತ್ಮನಿಂದ ಆಂತರ್ಯದಲ್ಲಿ ವಿಶೇಷ ಬಲ. ಏನರ್ಥ ಆಯಿತು ನಮಗಿದರಿಂದ? ಒಂದು ಚಿಕ್ಕ ಅವಮಾನ ಆದರೆ ದೇವರ ಕೆಲಸದಲ್ಲೋ ಸುವಾರ್ತೆಗೆ ಹೋಗಿರುವಾಗೋ, ನಾನು ಹೋಗೋದಿಲ್ಲ ಬ್ರದರ್, ಸಾಕಾಗೋಗಿದೆ ನನಗೂ,
ದೇವರನ್ನು ನಂಬಿಕೊಂಡಾಗಿಂದ ಸುವಾರ್ತೆ ಮಾಡ್ತಾ ಇದ್ದಾಗಿಂದ ನನಗೆ ಬರೀ ಶ್ರಮೆಗಳೇ, ಇನ್ನೊಂದು ಸಾರಿ ಇದನ್ನು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಯಾವಾಗ ನಾವು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡ್ತೀವೋ ಎಲ್ಲವನ್ನು, ನಮ್ಮನ್ನು ಮತ್ತೆ ಬಂದು ವಿಶೇಷವಾಗಿರುವಂತಹ ಬಲವನ್ನು ಕೊಟ್ಟು ಆಧರಣೆ ಮಾಡುವಂಥದ್ದು ಯಾರ ಕೆಲಸ? ಪರಿಶುದ್ಧಾತ್ಮರ ಕೆಲಸ. ನೀವು ಅದನ್ನೇ ಅಲ್ವಾ ಓದಿತ್ತು? ಆಂತರ್ಯದಲ್ಲಿ ಒಳಗಡೆ, ನಮ್ಮ ಮನಸ್ಸಿನೊಳಗಡೆ ವಿಶೇಷ ಬಲವನ್ನು ಪ್ರಜ್ವಲಿಸುವಂತೆ ಮಾಡುವಂತಹದ್ದು ಪರಿಶುದ್ಧಾತ್ಮರ ಕೆಲಸ. ನಾವು ಸೋತೋದಾಗೆಲ್ಲ ನಮ್ಮನ್ನು ಬಲಪಡಿಸಿದ ಪರಿಶುದ್ಧಾತ್ಮರೇ. ನಾವು ಈ ದೇವರಿಗೋಸ್ಕರ ಇದನ್ನು ಮಾಡೋದಿಲ್ಲ ಅಂತ ಹೇಳಿ ಯಾವಾಗ ಹಿಂಜರಿದ್ವೋ ಅವಾಗ ನಮ್ಮನ್ನು ಮುಂದೆ ತಳ್ಳಿ ಮತ್ತೆ ಇದನ್ನು ಮಾಡು ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟದ್ದು, ಬೆಂತಟ್ಟಿದ್ದು, ಇದೆಲ್ಲ ಪರಿಶುದ್ಧಾತ್ಮ ದೇವರೇ. ಆ ವಚನದಿಂದ ನಮ್ಗೆ ಅದೇ ಅರ್ಥ ಆಗ್ತದೆ. ನೆಕ್ಸ್ಟ್, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಎಫೆಸದವರಿಗೆ ಬರೆದ ಪತ್ರಿಕೆ 4:1. 3ನೇ ವಚನ ಓದೋಣ, ಸಮಯ ಇಲ್ಲ. 4ನೇ ಅಧ್ಯಾಯ 3ನೇ ವಚನ. ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ, ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದುಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಪವಿತ್ರಾತ್ಮನ ಏನು ಮಾಡ್ತಾರಂತೆ? ಐಕ್ಯತೆಯನ್ನು ಒದಗಿಸ್ತಾರೆ. ಈ ಪವಿತ್ರಾತ್ಮರು ಒಂದು ವೇಳೆ ಈ ಲೋಕದಲ್ಲಿ ಇಲ್ಲದೆ ಹೋದರೆ ಅದು ಎಷ್ಟು ಯುದ್ಧಗಳು ನಡೆದು ಹೋಗ್ಬಿಟ್ಟಿರ್ತಿತ್ತು, ಅದು ಎಷ್ಟು ಸಂಘಗಳು ಸೀಲಿ ಹೊರಟೋಗಿರ್ತಿತ್ತು, ಸಂಘದಲ್ಲಿರುವಂಥವರೇ ಎಷ್ಟು ಜಗಳ ಮಾಡ್ಕೊಂಡು ಎಷ್ಟು ಕಿತ್ತಾಡ್ಬಿಡ್ತಿದ್ರು. ಹೌದಾ? ಪ್ರತಿ ಸಾರಿ ಪ್ರತಿ ಭೂಮಿಯ ಮೇಲಿರುವಂತಹ ಪ್ರತಿ ಕ್ರಿಸ್ತನ ಸಂಘದಲ್ಲೂ ಸಹ ಒಬ್ಬರು ಬ್ರದರ್ ಇನ್ನೊಬ್ಬರು ಬ್ರದರ್ ಕಂಡ್ರೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇವರ ಮಧ್ಯ ಯಾವಾಗಲೂ ಸಹ ಕಾಂಪ್ರಮೈಸ್ ಮಾಡಿ ಫಸ್ಟ್ ಇವ್ರ ಮನಸ್ಸಲ್ಲಿ ಹೋಗಬೇಕು. ಇವತ್ತೇನು ಅನ್ಬೇಡ ಬ್ರದರ್ಗೆ, ನಿನಗೇನು ದ್ರೋಹ ಮಾಡಿದ್ರು ಎಲ್ಲವನ್ನು ಮರೆತು ಹೋಗುವಂತ ಫಸ್ಟ್ ಈ ಬ್ರದರ್ ಮೂಡ್ ಚೆನ್ನಾಗಿ ಮಾಡಬೇಕು. ಹೌದಾ? ನೆಕ್ಸ್ಟ್ ಆ ಬ್ರದರ್ ಮನಸ್ಸಲ್ಲಿ ಹೋಗಬೇಕು. ನೀನೇ ಹೋಗು, ಏನು ಮಾಡಬೇಡ, ದಯವಿಟ್ಟು ಅವ್ರು ಸುಮ್ಮನೆ ಇದ್ದಾರಲ್ವ, ನೀನು ಸುಮ್ಮನೆ ಇರು ಅಂತ ಹೇಳಬೇಕು. ಅಂದರೆ ಇವರಿಬ್ಬರ ಮಧ್ಯೆ ಪ್ರತಿ ಸಾರಿನೂ ಕಾಂಪ್ರಮೈಸ್ ಮಾಡಿ ಇವರ ಮನಸ್ಸುಗಳನ್ನು ತಣ್ಣಗೆ ಮಾಡಿ, ಇದೆಲ್ಲ ಪರಿಶುದ್ಧಾತ್ಮರ ಕೆಲಸ. ನೀವು ನೋಡಿದ್ವಲ್ವ, ಐಕ್ಯತೆ. ಈ ಐಕ್ಯತೆಯನ್ನು ಕಾಪಾಡುವಂತಹದ್ದು ಪರಿಶುದ್ಧಾತ್ಮರ ಕೆಲಸ. ನಮ್ಗೆ ಅವ್ರನ್ನ ಕಂಡ್ರೆ ಆಗ್ತಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಪರಿಶುದ್ಧಾತ್ಮರು ನಮ್ಮ ಹೃದಯವನ್ನು ಬಿಟ್ಟು ಪಕ್ಕಕ್ಕೆ ಹೋಗ್ತಿದ್ದಾರೆ ಅಂತಲೇ ಅದರ ಅರ್ಥ. ಪರಿಶುದ್ಧಾತ್ಮ ದೇವರಿದ್ದರೆ ಎಲ್ಲರೂ ಐಕ್ಯವಾಗಿರಬೇಕು, ಒಗ್ಗಟ್ಟಾಗಿರಬೇಕು. ಈ ಮನಸ್ಥಿತಿಗಳು ನಮ್ಮಲ್ಲಿರುತ್ತೆ. ಮುಂದೆ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನ. 3:18 ಕೊನೆಯ ವಚನ ಇವತ್ತಿಗೆ, ಮೊದಲನೇ ಸಂದೇಶಕ್ಕೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 3:18. ಏನರ್ಥ ಆಯಿತು ನಮಗೆ ಈ ವಚನದಿಂದ? ಪರಿಶುದ್ಧಾತ್ಮರ ಕೆಲಸ ಇನ್ನೂ ಏನು? ನಾವೆಲ್ಲರೂ ಯಾರನ್ನು ಫಾಲೋ ಮಾಡಬೇಕು ಅನ್ನುವಂತಹದ್ದು ದೇವರ ಆಸೆ. ಯೇಸು ಕ್ರಿಸ್ತರನ್ನು, ಏಕೆಂದರೆ ಶರೀರಧಾರಿಯಾಗಿ ನಮ್ಮ ಮಧ್ಯೆ ಬಂದು ಮನುಷ್ಯರು ಹೇಗೆ ಜೀವಿಸಬೇಕು ಅಂತ ತೋರಿಸಿದ್ದಾರೆ. ಆ ಯೇಸು ಕ್ರಿಸ್ತರ ಪ್ರತಿರೂಪ ನಮ್ಮಲ್ಲೆಲ್ಲ ಇರುವಂತೆ ಮಾಡುವಂತಹದ್ದು. ನಾವು ಮತ್ತೆ ಪರಿಶುದ್ಧರಾಗಿರುವಂಥವ್ರು ಇನ್ನೂ ಪರಿಶುದ್ಧರಾಗುವಂತಹದ್ದು, ಪರಿಪೂರ್ಣತೆಗೆ ಬರುವಂತಹದ್ದು. ಆ ಪರಿಪೂರ್ಣತೆಯ ಸ್ಥಾಯಿಗೆ ನಾವೆಲ್ಲರೂ ಬರ್ತೀವಿ. ಇದನ್ನು ನೋಡ್ಕೊಳ್ಳುವಂತಹದ್ದು ಯಾರ ಕೆಲಸ? ಹೋದೋಣ ಈಗ ಈ ವಚನವನ್ನು. ನಾವೆಲ್ಲರೂ ಮುಸುಕು ತೆಗೆದಿರುವ ದುಃಖದಿಂದ ಕರ್ತನ ಪ್ರಭಾವವನ್ನು, ಕರ್ತನು ಅಂದರೆ ಇಲ್ಲಿ ಯೇಸು ಕ್ರಿಸ್ತರು, ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಅಂದರೆ ಕನ್ನಡಿ, ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸುತ್ತದೋ ಎಂಬಂತೆ ದೃಷ್ಟಿಸುವವರಾಗಿದ್ದು ಪ್ರಭಾವದಿಂದ, ನಾವಿರುವಂತಹ ಪ್ರಭಾವದಿಂದ, ಫಸ್ಟ್ ಪ್ರಭಾವ ಅನ್ನುವಂಥದ್ದು ಬರ್ಸಿದಾರಲ್ವ, ಅದು ನಾವಿರುವಂತಹ ಪ್ರಭಾವ, ನಾವಿರುವಂತಹ ಸ್ಟೇಜ್. ಆ ಸ್ಟೇಜಿಂದ ಏನಾಗಬೇಕಂತೆ? ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಅಂದರೆ ಯೇಸು ಕ್ರಿಸ್ತರ ಸ್ಟೇಜ್ಗೆ ಹೋಗುತ್ತಾ ಆ ಪ್ರಭಾವದ ಸ್ವಾರೂಪ್ಯ ಉಳ್ಳವರೇ ಆಗುತ್ತೇವೆ. ನಾವಿರುವಂತಹ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗಬೇಕು. ಹೋಗಿ ಏನಾಗಬೇಕು? ಯೇಸು ಕ್ರಿಸ್ತರ ಸ್ವಾರೂಪ್ಯವನ್ನು ಮ್ಯಾಚ್ ಮಾಡಬೇಕು. ಈ ಕೆಲಸವನ್ನು ಯಾರಂತೆ ಮಾಡಿಸೋದು ನಮ್ಮ ಕೈಯಲ್ಲಿ? ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕನುಸಾರವಾದದ್ದೇ. ಇದು ದೇವರಾತ್ಮನ ಕೆಲಸ. ನಮ್ಮನ್ನು ಕ್ರಿಸ್ತನ ಸ್ವಭಾವದವರೆಗೂ ತೊಗೊಂಡು ಬರುವಂತಹದ್ದು ದೇವರಾತ್ಮನ ಕೆಲಸ, ಅಂದರೆ ಪವಿತ್ರಾತ್ಮನ ಕೆಲಸ. ಪ್ರತಿದಿನ ಅದಕ್ಕೋಸ್ಕರ ನೀನು ಇವಾಗ ಪರಿಶುದ್ಧನಾಗಿದೆಯಾ, ಇನ್ನೂ ಪರಿಶುದ್ಧನಾಗು. ನೀನು ಯಾರನ್ನು ಮ್ಯಾಚ್ ಮಾಡಬೇಕು? ಯೇಸು ಕ್ರಿಸ್ತರನ್ನು ಮ್ಯಾಚ್ ಮಾಡಬೇಕು. ಏನೇನು ಅರ್ಥ ಆಯಿತು ನಮಗೆ ಸಬ್ಜೆಕ್ಟಲ್ಲಿ? 8 ಪಾಯಿಂಟ್ಸನ್ನು ಆಲೋಚನೆ ಮಾಡಿದ್ದೀವಿ. 8 ಪಾಯಿಂಟ್ ಮುಖ್ಯವಾಗಿರುವಂತಹ ವಿಚಾರಗಳನ್ನು ಆಲೋಚನೆ ಮಾಡಿದ್ದೀವಿ. ಮೊದಲನೇ 7 ಪರಿಶುದ್ಧಾತ್ಮರು ಯಾರು ಅನ್ನುವಂತಹದ್ದು. ಕೊನೆ 8ನೇ ಪಾಯಿಂಟ್ ಏನು? ಪರಿಶುದ್ಧಾತ್ಮರ ಕಾರ್ಯಕ್ರಮ ಏನು? ಪರಿಶುದ್ಧಾತ್ಮರ ಕಾರ್ಯಕ್ರಮದಲ್ಲಿ ಮತ್ತೆ 2 ಡಿವಿಷನ್. ಏನೇನು? ನಾವಿರುವಂಥ ಕಾಲಕ್ಕಿಂತ ಹಿಂದೆ ಏನೇನು ಮಾಡಿದ್ರು ಪವಿತ್ರಾತ್ಮರು, ನಾವಿರುವಂಥ ಈ ಕಾಲದಲ್ಲಿ ಏನೇನು ಮಾಡ್ತಿದ್ದಾರೆ ಪವಿತ್ರಾತ್ಮರು. 2 ಡಿವಿಷನ್. ನಾವಿರುವಂತಹ ಕಾಲದಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಯ್ತಾ? ತಳ್ತೀವ ಪರಿಶುದ್ಧಾತ್ಮ ದೇವರನ್ನು, ನೋಯಿಸ್ತೀವ ಇನ್ನು ಮುಂದೆ ಪರಿಶುದ್ಧಾತ್ಮ ದೇವರನ್ನು. ಇಷ್ಟು ದಿನ ಏನೇನು ಮಾಡಿದ್ದೀವಿ? ದೂಷಿಸಿದ್ದೀವಿ, ಎದುರಿಸಿದ್ದೀವಿ, ನೋಯಿಸಿದ್ದೀವಿ, ಅವಮಾನ ಮಾಡಿದ್ದೀವಿ, ತಿರಸ್ಕಾರ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇನ್ನು ಮುಂದೆ ಆದರೂ ಪ್ರತಿ ತಪ್ಪನ್ನು ಮಾಡಬೇಕಾದ್ರೂ ಸಹ, ಪ್ರತಿ ಸರಿ ಏನಾದರೂ ಸುಳ್ಳು ಹೇಳಬೇಕು, ಚಿಕ್ಕ ಚಿಕ್ಕ ವಿಚಾರದಲ್ಲೂ ಸಹ ಪರಿಶುದ್ಧಾತ್ಮ ದೇವರು ನನ್ನ ಮನಸ್ಸೊಳಗಡೆ ಇದ್ದಾರೆ. ನಾನು ಈ ತಪ್ಪನ್ನು ಮಾಡಿದ್ರೆ ಅವ್ರು ನೊಂದ್ಕೊಳ್ತಾರೆ, ನನ್ನನ್ನು ಬಿಟ್ಟು ಹೋಗ್ಲಿಕ್ಕೂ ಅವ್ರ ಕೈಯಲ್ಲಿ ಆಗೋದಿಲ್ಲ, ಒಳಗಡೆ ಇರಲಿಕ್ಕೂ ಆಗೋದಿಲ್ಲ. ಆ ಥರ ಪರಿಸ್ಥಿತಿಯನ್ನು ಪರಿಶುದ್ಧಾತ್ಮ ದೇವರಿಗೆ ತಂದಿಡುವಂಥದ್ದು ಬೇಡ ಪ್ರಿಯರೇ.
ಕಳ್ಳರ ಜೊತೆ ಇದ್ದು ಕೊಲೆ ಮಾಡುವಂಥವ್ರನ್ನ ನೀವು ಯೋಚನೆ ಮಾಡಿ, ನಾವಿರ್ತೀವ ಒಬ್ಬ ಕುಷ್ಠರೋಗಿ ಅಂತ ಅಂದ್ಕೊಳ್ಳಿ. ಓಕೆ, ಆ ರೋಗಿಯೊಂದಿಗೆ ನಾವು ಜೊತೇಲಿ ಇರ್ಲಿಕ್ಕೆ ಇಷ್ಟಪಡ್ತೀವ? ಆಸೆ ಇದೆ, ಇರಬೇಕು ಅನ್ನುವಂಥ ಆಸೆ ಇದೆ. ಆದರೆ ಅಷ್ಟು ಸಲೀಸಾಗಿ ಇರಲಿಕ್ಕಾಗತ್ತಾ? ಇಲ್ಲ. ಇವ್ರ ಹೆಸರೇ ಪರಿಶುದ್ಧಾತ್ಮ. ದೇವರು ಏನಂತ ಹೆಸರಿಟ್ಟಿದ್ದಾರೆ ಇವ್ರಿಗೆ? ಪರಿಶುದ್ಧಾತ್ಮ. ಪ್ಯೂರ್ ಆಗಿರುವಂಥದ್ದು, ಪ್ಯೂರೆಸ್ಟ್ ಸೋಲ್ ಆನ್ ದ ವರ್ಲ್ಡ್ ಯಾರು ಅಂತ ಹೇಳಿದ್ರೆ ಪರಿಶುದ್ಧಾತ್ಮ ದೇವರು. ಆ ಪರಿಶುದ್ಧವಾಗಿರುವಂಥವ್ರು ಏನೇನು ಮಾಡಬೇಕು? ಕೊಲೆಗಾರರ ಜೊತೆಯಲ್ಲಿ ಇದ್ಕೊಂಡು ಆಲೋಚನೆ ಕೊಡಬೇಕು. ಒಂದು ವೇಳೆ ಆ ವ್ಯಕ್ತಿ ಬ್ಯಾಪ್ಟಿಸಮ್ ತೊಗೊಂಡಿದ್ರೆ ಅವ್ರ ಒಳಗಡೆ ಅಲ್ಲ, ಅವರ ಬಳಿಯಲ್ಲಿ ಇದ್ಕೊಂಡು ನಾನು ಹೇಳ್ತಿರುವಂಥದ್ದು. ಇನ್ನೊಬ್ರು ವ್ಯಭಿಚಾರ ಮಾಡ್ತಿದ್ರೆ ಅವರ ಮನಸ್ಸಲ್ಲಿ ಅವರ ಜೊತೆಯಲ್ಲಿ ಇದ್ಕೊಂಡು ಇದನ್ನು ಮಾಡಬೇಡ, ಇದು ತಪ್ಪು ಕೆಲಸ, ಇದು ದೇವರ ಆಜ್ಞೆಗೆ ವಿರುದ್ಧವಾಗಿರುವಂತಹದ್ದು ಅಂತ ಆಲೋಚನೆ ಕೊಡಬೇಕು. ಎಷ್ಟು ಕೆಲಸ! ನಮಗೆ ಬೋಧನೆ ಮಾಡುವಂತಹದ್ದು, ಉಪದೇಶ ಮಾಡುವಂತಹದ್ದು, ನಮ್ಮ ಆಸಕ್ತಿಯನ್ನು ಟೆಸ್ಟ್ ಮಾಡುವಂತಹದ್ದು, ಯೇಸು ಕ್ರಿಸ್ತರ ನಮ್ಮನ್ನು ಮಾಡಬೇಕು ಅಂತ ಅಂದ್ಕೊಳ್ಳುವಂತಹದ್ದು, ಯೇಸು ಕ್ರಿಸ್ತರ ಎರಡನೇ ಬರೋಣದಷ್ಟು ನಮಗೆ ಯೇಸು ಕ್ರಿಸ್ತರ ಥರ ರೆಡಿ ಮಾಡಿಟ್ಟಿರಬೇಕು. ಆವಾಗಲೇ ನಾವು ಪರಲೋಕಕ್ಕೆ ಹೋಗುವಂತಹದ್ದು. ಇಂಥ ಪರಿಶುದ್ಧಾತ್ಮ ದೇವರನ್ನು ಮನಸ್ಸಿನಿಂದ ಹೊರಗಡೆ ತಬ್ಬುವಂತಹದ್ದು, ತಳ್ಳುವಂತಹದ್ದು ಬೇಡ. ತಂದೆಯಾಗಿರುವಂತಹ ದೇವರು ಹಿಂಗೆ ತೆಗಿತಾರೆ ಪರಿಶುದ್ಧಾತ್ಮ ದೇವರನ್ನು ನಮ್ಮ ಮನಸ್ಸಿನಿಂದ. ಹಿಂಗೆ ಒಂದೇ ಒಂದು ಸೆಕೆಂಡಲ್ಲಿ ತೆಗಿತಾರೆ. ಅದೇನಾದರೂ ದೊಡ್ಡ ತಪ್ಪು, ಇದೇನಾದರೂ ತೀವ್ರವಾಗಿ ದೇವರಿಗೆ ವಿರುದ್ಧವಾಗಿರುವಂತಹ ತಪ್ಪು ಅಂದರೆ ಸೌಲನಿಂದ ಹೆಂಗೆ ತೆಗೆದ್ರು ದೇವರು ಪರಿಶುದ್ಧಾತ್ಮ ದೇವರನ್ನು? ಮಗನೇ ನೀನು ಬಂದ್ಬಿಡು, ಸೌಲನನ್ನು ಇನ್ನು ಮುಂದೆ ಆಡಿಸುವಂತಹದ್ದು ನನಗೆ ಗೊತ್ತು, ನೀನು ಹೊರಗಡೆ ಬಂದ್ಬಿಡು. ಹೌದಾ? ದಾವೀದನನ್ನು ಏನು ಮಾಡಬೇಕು ಅಂತ ನನಗೆ ಗೊತ್ತು, ನೀನು ಹೊರಗಡೆ ಬಂದ್ಬಿಡು ದಾವೀದನ ಮನಸ್ಸಿನಿಂದ. ಹೀಗಿರುತ್ತೆ ದೇವರ ಡೆಸಿಷನ್. ಅದಕ್ಕೋಸ್ಕರ ಯಾವತ್ತಿಗೂ ಸಹ ಪರಿಶುದ್ಧಾತ್ಮ ದೇವರು ನಮ್ಮ ಮನಸ್ಸಿನಿಂದ ಹೊರಗಡೆ ಹೋಗುತ್ತೆ, ಅವ್ರನ್ನ ನಾವು ನೋಯಿಸ್ತೆ, ಅವ್ರಿಗೆ ಸಂತೋಷಪಡಿಸುವಂತಹ ಮಕ್ಕಳಾಗಿದ್ದು ಇನ್ನೂ ಆಸಕ್ತಿಯನ್ನು ಹೆಚ್ಚು ಮಾಡ್ಕೊಂಡು ಅವರು ಸಂತೋಷಪಡಿಸ್ತೀವಿ ಅನ್ನುವಂಥದ್ದನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನಿಮ್ಮ ಮಗನ ಯೇಸು ಕ್ರಿಸ್ತನ ತ್ಯಾಗ ಏನು ಅಂತ ಹೇಳಿ ಇಷ್ಟು ದಿನ ನಾವು ತಿಳ್ಕೊಂಡಿದ್ವಿ ತಂದೆ ಆ ಶಿಲುಬೆಯಲ್ಲಿ. ಆದರೆ ಪರಿಶುದ್ಧಾತ್ಮ ದೇವರ ತ್ಯಾಗ, ಅವರ ಕೆಲಸಗಳೇನು ಅಂತ ಇವತ್ತು ಅರ್ಥ ಮಾಡ್ಕೊಂಡಿದ್ದೀವಿ ಅಪ್ಪ. ಅರ್ಥ ಮಾಡ್ಕೊಂಡಿರುವಂತಹ ನಾವು ಪರೀಕ್ಷೆಗೆ ಸೀಮಿತವಾಗಿ ಈ ಪಾಠವನ್ನು ಓದದೆ ನಮ್ಮ ಜೀವನದುದ್ದಕ್ಕೂ ನಮ್ಮ ಜೊತೆ ನಮ್ಮನ್ನು ನಡೆಸುವಂತಹದ್ದು ಪರಿಶುದ್ಧಾತ್ಮರೇ ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ನಾವು ನಡೆಯುವಂತಹ ಪ್ರತಿ ಹೆಜ್ಜೆಯಲ್ಲೂ ಪರಿಶುದ್ಧಾತ್ಮ ದೇವರನ್ನು ಸಂತೋಷಪಡಿಸ್ತೀವಿ, ಖುಷಿಪಡಿಸ್ತೀವಿ, ಇನ್ನು ಮುಂದೆ ಬಾಧೆ ಪಡಿಸದೇ ಇರಲಿಕ್ಕೆ ಪ್ರಯತ್ನ ಪಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ರಾಮಣ್ಣನವರ ಮೂಲಕ ನಾವು ಎರಡನೇ ಸಂದೇಶ ಕೇಳಬೇಕಾದ್ರೂ ಪೂರ್ಣ ಗ್ರಹಿಕೆಯಿಂದ, ಪೂರ್ಣ ವಿವೇಕದಿಂದ ಕೇಳ್ತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.